ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್ ಆ್ಯಂಡ್ ನನ್ನ ಜೊತೆ ಇವತ್ತಿದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋದ ಸೀನಿಯರ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಲೋಕೇಶ್ ಅವರು. ಲೋಕಿ, ವೆಲ್ಕಮ್ ಟು ದಿ ಶೋ. ಗೋಲ್ಡ್ನ ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ಇರುವಂತಹ ಮಾರ್ಕ್ ಅಂದರೆ ಹಾಲ್ ಮಾರ್ಕ್. ಒಂದು ಜಾಗನ ಹುಡ್ಕೋಕೆ ಇರುವಂತಹ ಮಾರ್ಕ್ ಅಂದರೆ ಲ್ಯಾಂಡ್ ಮಾರ್ಕ್. ಒಬ್ಬ ವಿದ್ಯಾರ್ಥಿ ಪಾಸಾ ಫೇಲಾ ಅಂತ ಡಿಸೈಡ್ ಮಾಡುವಂಥದ್ದು ಎಕ್ಸಾಮ್ ಮಾರ್ಕ್. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂಥ ಮಾರ್ಕನ್ನು ತುಂಬ ಅಚ್ಚುಕಟ್ಟಾಗಿ ಒತ್ತೋದಕ್ಕೆ ಬರ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಮಾರ್ಕ್. ಸೊ ಅದೇ ಥರ ಮ್ಯಾಕ್ಸಿಮಮ್ ಮಾರ್ಕ್ ಮಾಡಿರುವಂಥ ನಮ್ಮ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಸರ್ ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ಕಾಲು ಹೇಗಿದೆ ಸರ್? ಕಾಲು ಓಕೆ ಓಕೆ. ಇದು ಯಾವುದೋ ಮೊಂಡು ಕಾಲು ನೋವು ಅದೇನೋ ನೋವು ಓಡ್ತಾ ಇದ್ದದೆಲ್ಲ ಏನಿಲ್ಲ. ಇಟ್ ವಾಸ್ ಅ ಸ್ಮಾಲ್ ಆಕ್ಸಿಡೆಂಟ್ ಬಿಫೋರ್ ದ ಇವೆಂಟ್. ಓಕೆ, ಸ್ಮಾಲ್ ಆಕ್ಸಿಡೆಂಟ್. ಐ ಓಕೆ ನಾವು. ರೈಟ್ ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ಸರ್, 30 ವರ್ಷ ಸುದೀರ್ಘವಾದ ಜರ್ನಿ. ಅಂದ್ಕೊಂಡಿದ್ರೆ ಸರ್ ಸಿನಿ ಜರ್ನಿ ಆರಂಭ ಆಗೋಕ್ಕೂ ಮೊದಲೇ ಇಷ್ಟು ದೊಡ್ಡ ಜರ್ನಿ ಸಿಗುತ್ತೆ, ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ? ನಾನು ಏನು ಅಂದ್ಕೊಂಡು ಬರಲಿಲ್ಲ ಚಿತ್ರರಂಗಕ್ಕೆ. ಸಿನಿಮಾ ಮಾಡಬೇಕು ಅಂತ ಬಂದೆ, ಸಿನಿಮಾ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಡ್ತಾ ಮಾಡ್ತಾ ಇಷ್ಟು ವರ್ಷ ಆಗೋಗಿದೆ. ಸರ್, ಒಂದು ಮರ ತುಂಬ ಚೆನ್ನಾಗಿ ಬೆಳಿಬೇಕಂದ್ರೆ ಬೇರೆ ಗಟ್ಟಿಯಾಗಿರಬೇಕು. ಸೊ ನಿಮ್ಮ ಸಿನಿ ಜರ್ನಿ ಆರಂಭದಲ್ಲಿ ನೋಡಿದರೆ ನೀವು ತಗೊಂಡಂಥ ಸಿನಿಮಾ ಕಥೆಗಳು ಅಷ್ಟು ದೊಡ್ಡ ಮಟ್ಟದಲ್ಲಿತ್ತು, ಹಿಟ್ ಆಗಿತ್ತು. ಸೊ ನಿಮ್ಮ ಆಯ್ಕೆಗಳು ಹೇಗಿರ್ತೈತೆ ಆರಂಭದಲ್ಲಿ ಅಂತ? ಐ ಥಿಂಕ್ ಇವತ್ತಿಗೆ ನಾನು ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಸರ್. ಅವತ್ತಿನ ಮೆಂಟ್ಯಾಲಿಟಿ, ಮೈಂಡ್ ಸೆಟ್, ಅವತ್ತಿನ ಟ್ರೆಂಡ್ ಆಫ್ ಫಿಲ್ಮ್ ಮೇಕಿಂಗ್, ಅವತ್ತಿನ ನಿರ್ದೇಶಕರು, ಅವತ್ತಿನ ಕತೆ ಹೇಳೋ ಸ್ಟೈಲ್, ಅವತ್ತಿನ ನಮ್ಮ ಚಿತ್ರರಂಗಕ್ಕೆ ಅಥವಾ ಸಿನಿಮಾ ಮೇಲೆ ಇದ್ದಂಥ ತಿಳುವಳಿಕೆ, ಅವತ್ತಿನ ವೀಕ್ಷಕರು, ಪ್ರತಿಯೊಂದು ಅವತ್ತಿಗೆ ಆಗೋಗುತ್ತಲ್ಲ. ಬರ್ತಾ ಬರ್ತಾ ವಿ ಇವಾಲ್ವ್, ಸಿನಿಮಾ ಇವಾಲ್ವ್ಡ್, ಪೀಪಲ್ ಇವಾಲ್ವ್ಡ್, ಮೇಕಿಂಗ್ ಆಫ್ ಅ ಸಿನಿಮಾ, ಕನ್ಸೀವಿಂಗ್ ಆಫ್ ಅ ಸಿನಿಮಾ, ಎವ್ರಿಥಿಂಗ್ ಇಸ್ ಇವಾಲ್ವ್ಡ್. ಸೊ ಅವತ್ತಿಗೆ ಹೇಗೆ ಬೇಕೋ ಆಗಿತ್ತು. ಐ ಡೋಂಟ್ ಥಿಂಕ್ ನಾನು ಅದ್ರ ಬಗ್ಗೆ ತುಂಬ ಥಾಟ್ಸ್ ಕೊಟ್ಟಿಲ್ಲ. ಆ್ಯಂಡ್ ತುಂಬ ಚಾಯ್ಸಸ್ ಇರಲಿಲ್ಲ ನಮಗೆ ಅವಾಗ. ವೆನ್ ವಿ ಸ್ಟಾರ್ಟೆಡ್ ಅ ಕೆರಿಯರ್, ಕಪಲ್ ಆಫ್ ಡೈರೆಕ್ಟರ್ಸ್, ಕಪಲ್ ಆಫ್ ಪ್ರೊಡ್ಯೂಸರ್ಸ್, ಕಪಲ್ ಆಫ್ ಸ್ಕ್ರಿಪ್ಟ್ಸ್. ಈ ಮಧ್ಯದಲ್ಲಿ ಎಲ್ಲರೂ ಬಂದಿರೋದು, ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಬಂದಿರೋದು. ಸಮ್ ಪೀಪಲ್ ಸಮ್ಟೈಮ್ಸ್ ಲಕ್ಕಿ ಆಗ್ತಾಯಿತ್ತು, ಅವ್ರ ಸಿನಿಮಾಗಳು ಜಾಸ್ತಿ ಹೋಗ್ತಾಯಿತ್ತು, ಕೆಲವ್ರದ್ದು ಆ್ಯಾವ್ರೇಜ್ ಹೋಗ್ತಾಯಿತ್ತು. ಬರ್ತಾ ಬರ್ತಾ ಅಗೇನ್ ರಾಲಕ್ಕೂ ಅಷ್ಟೇ 2 years ಇನ್ನೊಬ್ರದ್ದು ಯಾರ್ದೋ ಚೆನ್ನಾಗೆ. ಸೊ ಐ ಗೆಸ್ ಆ ಟೈಮಲ್ಲಿ ಇದ್ದಂಥ ನನ್ನ ಜನ್ರೇಷನಲ್ಲಿದ್ದಂಥವ್ರು ಐ ಡೋಂಟ್ ಥಿಂಕ್ ತುಂಬ ತಲೆ ಕೆಡಿಸ್ಕೊಂಡು ಕತೆ ಏನು ಬುಡ ಏನು ಎಲ್ಲಿ ಹೋಗುತ್ತೆ. ಸೊ ಐ ಥಿಂಕ್ ವಿ ಆರ್ ಆಲ್ ಟೇಕಿಂಗ್ ಚಾನ್ಸಸ್. ಅವತ್ತಿಗೆ ಒಂದು ಫಾರ್ಮುಲೇ ಇತ್ತು. ಒಂದು ಮಾಸ್ ಫಿಲ್ಮ್ ಅಂದರೆ ಮಾಸ್, ಇದಕ್ಕೆ 2 ಹಾಡು, ಒಂದು ಇಂಟ್ರೊಡಕ್ಷನ್ ಸಾಂಗು, ಒಂದು ಫಾರ್ಮುಲೇ ಇತ್ತಲ್ಲ. ಸೊ ಆ ಫಾರ್ಮುಲೆಯಲ್ಲಿ ಯಾರ್ಯಾರು ಚೆನ್ನಾಗಿ ಮಾಡ್ತಾಯಿದ್ರು ಅದ್ರ ಮೇಲೆ ಹೋಗ್ತಾ ಇದ್ವಿ ಅಷ್ಟೇ. ಸೊ ಈಗ ಸರ್ ಫಾರ್ಮುಲಾ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಆ್ಯಂಡ್ ಆ ಇವಲ್ಯೂಷನ್ನ ನಾವು ಕೂಡ ನೋಡಿದ್ದೀವಿ. ಈಗ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೀತಾ ಇದೆ. ಇಂಥ ಟೈಮ್ನಲ್ಲಿ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ಸ್ಟೋರಿ ಸೆಲೆಕ್ಷನ್ ಅಥವಾ ಒಂದು ಕಥೆನ ಆಯ್ಕೆ ಮಾಡ್ಕೊಳ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದರೆ ಏನೇನು ಚಾಲೆಂಜಸ್ ಇರುತ್ತೆ ಸರ್? ಪ್ಯಾನ್ ಇಂಡಿಯಾ ಇಸ್ ನಾಟ್ ಅ ಟ್ರೆಂಡ್. ಪ್ಯಾನ್ ಇಂಡಿಯಾ ಇಸ್ ಜಸ್ಟ್ ಅ ಮಾರ್ಕೆಟ್. ಮಾರ್ಕೆಟ್ ಓಪನ್ ಆಗಿದೆ ಅಷ್ಟೇ. ಪ್ಯಾನ್ ಇಂಡಿಯಾ ಇಸ್ ನಾಟ್ ಅ ಟ್ರೆಂಡ್. ಟ್ರೆಂಡ್ ಅಂತ ನಿಮಗೆ ನಾನು ಏನು ಹೇಳಿದ್ದು ಇವಾಲ್ವ್ ಆಗಿರೋದು ಅಂದರೆ ದ ನರೇಟಿವ್ ಹ್ಯಾಸ್ ಇವಾಲ್ವ್ಡ್. ಇವತ್ತು ಹೇಳೋ ಸ್ಟೈಲ್ ಇದೆಯಲ್ಲ, ಒಂದು ದ ನರೇಟಿವ್. ಇವತ್ತಿಗೆ ತುಂಬ ಫ್ಲ್ಯಾಶ್ ಬ್ಯಾಕ್ಸು, ತುಂಬ ಕಟ್ ಶಾರ್ಟ್ಸು, ತುಂಬ ಇನ್ ಡೆಪ್ತ್ ಡೀಟೇಲಿಂಗ್ ಅಬೌಟ್ ಏನಾದ್ರು ಒಂದು ವಿಚಾರ ನೀವು ಹೇಳಿದ್ರೆ ಅಷ್ಟು ಡಿಟೇಲಿಂಗ್ ಎಕ್ಸ್ಪ್ಲನೇಷನ್ನು. ಇದು ಯಾಕೆ ಹೇಳ್ತಾ ಇದ್ದೀವಿ, ಇದರ ಅವಶ್ಯಕತೆ ಇಲ್ಲ ಈಗ. ಐ ಥಿಂಕ್ ಟು ದ ಪಾಯಿಂಟ್. ಆ್ಯಂಡ್ ಇವತ್ತಿಗೆ ಅದು ಅನಾವಶ್ಯಕ ನೀವು ಸಾಂಗ್ಸ್ ಹಾಕಿದ್ರು ಜನಕ್ಕೆ ಇಷ್ಟ ಆಗಲ್ಲ. ಅನಾವಶ್ಯಕ ನೀವು ಒಂದು ಸುಮ್ಮನೆ ಕಾಮಿಡಿ ತುರುಕಿದ್ರು ಇಷ್ಟ ಆಗಲ್ಲ. ಎನಿಥಿಂಗ್ ವಿಚ್ ಕಮ್ಸ್ ಇನ್ ದ ಫ್ಲೋ. ಆ್ಯಂಡ್ ಇನ್ನೊಂದೇನು, ಕತೆ ಯಾವತ್ತೂ ನಾವು ಹೊಸ್ತು ಹೇಳೋಕ್ಕಾಗಲ್ಲ. ದ ನರೇಟಿವ್, ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್. ಕ್ಯಾರೆಕ್ಟರ್ ಆರ್ಕ್ಸ್, ನೀವು ಕ್ಯಾರೆಕ್ಟರ್ ಆರ್ಕ್ ಹೇಗೆ ಡೆವಲಪ್ ಮಾಡ್ತೀರಿ, ಹೊಸದಾಗಿ ಏನು ಸೀನ್ ಹೇಳೋಕ್ಕೆ ಇಷ್ಟ ಆಗುತ್ತೆ ನಿಮಗೆ. ಯು ಗೆಟ್ ಮೈ ಪಾಯಿಂಟ್. ಐ ಗೆಸ್ ದಟ್ ಈಸ್ ವೇರ್ ದ ನ್ಯೂನೆಸ್ ಇಸ್ ಸ್ಟೇಯಿಂಗ್. ಆ್ಯಂಡ್ ಪೀಪಲ್ ಟುಡೇ ದೇ ಆರ್ ಸೋ ಓವರ್ ಎಕ್ಸ್ಪೋಸ್ಡ್ ಟು ಎವ್ರಿಥಿಂಗ್ ಅಲ್ವಾ. ಇವಾಗ ಏನಾಗಿದೆ, ಎವ್ರಿಥಿಂಗ್ ವೆದರ್ ನೀವು ಇಷ್ಟಪಡದೇ ಕಂಪ್ಯಾರಿಸನ್ಸ್ ಇದೆ. ಹೌದು, ಆನ್ಲೈನ್ ಇರ್ಬೋದು, ಬೇರೆ ಸಿನಿಮಾಗಳಿಗಿರ್ಬೋದು. ಬಟ್ ಸಮ್ಹೌ ನಾವು we may not be able to compete with the budgets of a bigger cinema from outer states or outer country, but we can compete with an idea, no? ಎಕ್ಸಾಕ್ಟ್ಲಿ. So that is where we are right now. ಸರ್, ಈಗಿನ ಜನ್ರೇಷನ್ ಎಷ್ಟೋ ಜನ ಎಡುತ್ತಾ ಇದ್ದಾರೆ ಕಥೆಯ ವಿಚಾರದಲ್ಲಿ. ಸೊ ನಿಮ್ಮ ಆಯ್ಕೆಗಳು ಮಾತ್ರ ಅದ್ಭುತವಾಗಿರುತ್ತೆ. ಅದು ಹೇಗೆ ಸರ್ ಅಂತ, ಯಾವ ರೀತಿ ಅದನ್ನು ಸೆಲೆಕ್ಟ್ ಮಾಡ್ತಾರೆ? ಈಗ ನಾನು ಎಡದ ಮೇಲೆ ಇಲ್ಲಿಗೆ ಬಂದಿರೋದು. ಸೊ ಅವ್ರು ಎಡೋದ್ರಲ್ಲಿ ತಪ್ಪೇ ಇಲ್ಲ. ಅವ್ರು ಎಡುತ್ತಾ ಇದ್ದಾರೆ ಅಂದರೆ ನಾಳೆ ಗೆಲ್ತಾರೆ ಅಂತ ಅರ್ಥ ಅಷ್ಟೇ, ಏನಿಲ್ಲ ಅದರಲ್ಲಿ. ಏನು ಬರ ನಮ್ಮ ಆಯ್ಕೆ ಅಂದರೆ ಇವತ್ತು ನಾನು ಇನ್ಸ್ಟಿಂಕ್ಟ್ಸ್ ಮೇಲೆ ಹೋಗ್ತೀನಿ. ನಾನು ಕೂತ್ಕೋತೀನಿ, ನನಗೇನೋ ಇಷ್ಟ ಆಗಬೇಕು. ನನಗೆ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀನಲ್ಲ, ನಾನು ಕೂತ್ಕೊಂಡು ನೀವು ಹೇಳಿದ ತಕ್ಷಣ ನನಗೆ ಏನೋ ಒಂದು ಇಂಪ್ರೆಸ್ ಆಯಿತು ಅಂದರೆ ದಟ್ ಮೀನ್ಸ್ ದರ್ ಇಸ್ ಸಮಥಿಂಗ್ ಅಂತ ನಾನು ನಂಬ್ತೀನಿ. ನನಗೆ 2-3 ಸತಿ ಹೇಳಿದ್ಮೇಲೆ ಹೌದಾ ನನಗೆ ಒಂಚೂರು ಡೌಟ್ ಫ್ಯಾಕ್ಟ್ ಬಂದ್ರೂ
ನಾನು ಬಹುಶಃ ಅವತ್ತೇನಾರು ಮೂಡಲ್ಲಿ ಇರಲಿಲ್ಲ ಅಂದರೆ ಇನ್ನೊಂದು ಸತಿ ಕೇಳೋಕ್ಕೆ ಇಷ್ಟಪಡ್ತೀನಿ ಬೇಬಿ, ಬಿಕಾಸ್ ನಮಗೆ ಅವತ್ತು ಏನೋ ಒಂದಿದ್ದು ತಲೆಯಲ್ಲಿ 1000 ಓಡ್ತಾ ಇರ್ಬೇಕಾರೆ ನಾವು ಕೇಳೋ ರೀತಿ ಅದು ಕೌಂಟ್ ಆಗುತ್ತಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಯಾರು ನಮ್ಮ ಹತ್ರ ಮಾತಾಡಿದ್ರು, ನಮ್ಮ ತಲೆಗೆ ಯಾರು ಕೈ ಹಾಕಿದ್ರು, ಈಗ ಯಾವ ಮೂಡಲ್ಲಿ ಕೂತಿದ್ವಿ. ಸೊ ಐ ಪ್ರಿಫರ್ ಟು ಲಿಸನ್ ಟು ದ ಸ್ಕ್ರಿಪ್ಟ್ ಅರ್ಲಿ ಮಾರ್ನಿಂಗ್. ಬಟ್ ಆನ್ ಸರ್ಟನ್ ಒಕೇಶನ್ಸ್ ನಂಗೆ ಏನಾರು ಒಂಚೂರು ಇಲ್ಲ ಇನ್ನೊಂದು ಸತಿ ಕೇಳೋಣ ಈ ಕತೆ ಅಂತ ಕೇಳಿದ್ದೀನಿ. ಇಲ್ಲಾಂದರೆ ಐ ಗೆಸ್ ಫಸ್ಟ್ ಟೈಮಲ್ಲಿ ನನಗೆ ಒಂದು ಫೀಲ್ ಅಂತೂ ಬರುತ್ತೆ, ಇದು ಏನೋ ಇದೆ ಇದರಲ್ಲಿ ಅಂತ. ಬಟ್ ಆ ಲೆಕ್ಕಾಚಾರಲ್ಲಿ ತುಂಬ ಸರಿ ಕೇಳಿದಂಥ ಸ್ಕ್ರಿಪ್ಟ್ ಯಾವುದು ಸರ್? ಯಾವ ಸಿನಿಮಾ ಅದು? ತುಂಬ ಸಲ ಮ್ಯಾಕ್ಸ್. ಅಂದರೆ ಫಸ್ಟ್ ಟೈಮ್ ಕೇಳಿದಾಗ ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದಾದಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಪದೇ 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 ಕೇಳೋ ಅಭ್ಯಾಸ ಇದೆ ನನಗೆ. ಒಂದು ಸತಿ ಇಷ್ಟ ಆದಮೇಲೂ ಅಷ್ಟೇ. ಯಾವ ಪರ್ಸ್ಪೆಕ್ಟಿವಲ್ಲಿ ನೀವು ಬರೆದಿದ್ದೀರಿ, ನಾವು ಯಾವ ಆಡಿಯನ್ಸಸ್ಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಪ್ರೈಮಾ ನಮ್ಮದು ಆಡಿಯನ್ಸ್ ಯಾರು ಈ ಕತೆಗೆ. ಈಗ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅನ್ನೋ ಸಿನಿಮಾ ಅಥವಾ ಜಸ್ಮಾತ್ ಮತ್ತಲ್ಲಿ ಸಿನಿಮಾ ಮಾಡಿದ್ರೆ ಪ್ರೈಮಾದ ದ ಫೋಕಲ್ ಪಾಯಿಂಟ್ ಆಫ್ ಆಡಿಯನ್ಸಸ್ ಬೇರೆ ಇರ್ತಾರೆ, ಇದಕ್ಕೆ ಬೇರೆ ಬರ್ತಾರೆ. ಸೊ ಹಾಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಪದೇ ಪದೇ ಕೇಳೋದೇನಕ್ಕಂದ್ರೆ ವಿ ನೀಡ್ ಟು ಬಿ ವೆರಿ ಆನೆಸ್ಟ್ ಟು ದ್ಯಾಟ್. ಈಗ ಆಟೋಗ್ರಾಫ್ ಅನ್ನೋ ಸಿನಿಮಾ ಜಸ್ಮಾತ್ ಮತ್ತಲ್ಲಿ ಸಿನಿಮಾ ಮಾಡ್ತಾಯಿವಿ ಅಂದರೆ ವಿ ಹ್ಯಾವ್ ಟು ಬಿ ವೆರಿ ಆನೆಸ್ಟ್ ಟು ಇಟ್. ಇಲ್ಲ ಒಂದು ಫೈಟ್ ಹಾಕೋಣ, 2 ಮಾಸ್ ಸಾಂಗ್ ಹಾಕೋಣ ಅಂದರೆ ಯು ಆರ್ ಸ್ಪಾಯ್ಲಿಂಗ್ ಇಟ್ ಸರ್. ಒಂದು ಅದ್ರ ಬದಲು ಮಾಡಬೇಡಿ. ಈಗ ಮಾರ್ಕ್ ಮ್ಯಾಕ್ಸ್ ಅಂತ ಒಂದು ಸಿನಿಮಾಗಳು ಮಾಡಿದಾಗ ಇಲ್ಲ ಫ್ಯಾಮಿಲಿ ಆಡಿಯನ್ಸಿಗಂತ ಒಂದು ಫ್ಯಾಮಿಲಿ ಸೀನ್ ಇಡೋಣ, ದಿಸ್ ಡಸಂಟ್ ವರ್ಕ್. ದಟ್ ಡಸಂಟ್ ವರ್ಕ್. ಸೊ ಯು ಹ್ಯಾವ್ ಟು ರಿಯಲಿ ಪ್ರಯಾರಿಟೈಸ್ ಯುವರ್ ಪ್ರೈಮಾ, ದ ಮೇನ್ ಆಡಿಯನ್ಸ್, ಆ್ಯಂಡ್ ಯು ಟು ಬಿ ವೆರಿ ಆನೆಸ್ಟ್ ಟು ಇಟ್. ಸೊ ಈ ಪದೇ 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 ಕೇಳೋದು ಅದಕ್ಕೇ. ಇನ್ನೇನು ಮಾಡ್ಬೋದು, ಇಲ್ಲಿ ಚೆನ್ನಾಗಿದೆ, ಇನ್ನು ಹೊಸ್ತಾನ ಏನು ಮಾಡ್ಬೋದು, ಇದು ಇನ್ನೂ ಬೇರೆ ರೀತಿ ಹೇಳಿದರೆ ಹೇಗಿರುತ್ತೆ, ಎಲ್ಲ ಇನ್ನೊಂದು ಸತಿ ಹೇಳಿ ನೋಡೋಣ ಕತೆ ಅಂತಂದರೆ. ಇವಾಗ ನನಗೆ ತೋರಿಸಿ, ನೀವು ನನಗೆ ಫಸ್ಟ್ ಶಾರ್ಟಿಂದ ಕರ್ಕೊಂಡೋಗಿ ಒಳಗಡೆ ಹೇಗೆ ಹೇಳ್ತೀರಿ. ಸೊ ಮ್ಯಾಕ್ಸಿಗೆ ಐ ಥಿಂಕ್ ವಿ ಶಾರ್ಟ್, ನಾನು ಐ ಥಿಂಕ್ ಒಂದು ಶಾರ್ಟ್ ಭಾಳ ಕಮ್ಮಿ, ಬಟ್ ವಿ ಸ್ಯಾಟ್ ಫಾರ್ ಆಲ್ಮೋಸ್ಟ್ ಅಬೌಟ್ 8 months ಕತೆ ಓಕೆ ಆದಮೇಲೆ. ಓಕೆ. ಅಂದರೆ ಭಾಳ ಡೆಲಿಕೇಟ್ ಇತ್ತು ಅದು ಕತೆ, ತುಂಬ ಚಿಕ್ಕ ನಾಟ್. ಕರೆಕ್ಟ್. ಎಲ್ಲೂ ಸಸ್ಪೆನ್ಸ್ ಎಲಿಮೆಂಟ್ ಬಿಟ್ಕೊಡೋ ಹಾಗಿಲ್ಲ, ಹಾಗಂತ ಏನು ಹೇಳಿದಲ್ಲೇ ಅಲ್ಲಿವರೆಗೆ ಎಳೆಯೋಕ್ಕಾಗಲ್ಲ. ಒಂದೊಂದು ಸೀನು ಟೆಂಪೋಲ್ಲಿ ಹೋಗ್ತಾ ಇರಬೇಕು, ಬಿಕಾಸ್ ಟೈಮ್ ಲೈನಲ್ಲಿದೆ. ಸೊ ಹೌ ಡು ವಿ ಸೇ, ಹೌ ಡು ವಿ ಟೇಕ್ ಇಟ್, ಇದ್ರ ಬಗ್ಗೆ ಭಾಳ ಕಾಳಜಿ ಇತ್ತು. ಸೊ ಈಗ ಸರ್ ಪ್ರತಿಯೊಂದು ಹಂತದಲ್ಲೂ ಕೂಡ ಅಂದರೆ ನಾವು 30 years ಆಫ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಸನ್ನು ಇಟ್ಕೊಂಡಿರ್ತಾರೆ. ಸೊ ಈ 30 ವರ್ಷದ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದು ಮನೆಯಲ್ಲಿರುವಂಥ ಸಂಬಂಧ ಬೇರೆ ಅಲ್ಲ, ಈ ಸಂಬಂಧ ಬೇರೆ ಅಲ್ಲ. ಹೋಗ್ತಾ ಹೋಗ್ತಾ ನಾವು ಕೊಟ್ಟಂಥ ಒಪಿನಿಯನ್ಸ್ ಅಲ್ವ ಅದು. ನಾವು ಈ ಥರ ಸಿನಿಮಾ ಮಾಡ್ತಾ ಇರೋದಕ್ಕೇ ಅಲ್ಲಿಂದನೂ ಒಂದು ಬಳಗ ಬೆಳೆಯುತ್ತೆ. ನಿರೀಕ್ಷೆ ಹುಟ್ಟಿಸೋದೇ ನಾವಲ್ವಾ. ನಿರೀಕ್ಷೆ ಹುಟ್ಟಿಸಿದ್ಮೇಲೆ ನಿರಾಸೆ ಮಾಡಬಾರ್ದು. ನೀವೇ ಆಫ್ಟರ್ ಸೆಲ್ಲಿಂಗ್ ಎನ್ ಒಪಿನಿಯನ್ ಯು ಕೆನಾಟ್ ಗೋ ಬ್ಯಾಕ್ ಆನ್ ಇಟ್. ನೋ, ವೆದರ್ ಇಟ್ ಇಸ್ ದಿಸ್ ಆರ್ ವೆದರ್ ಇಟ್ಸ್ ಅ ರಿಲೇಷನ್ಶಿಪ್. ಒಂದು ಸಂಬಂಧದಲ್ಲೂ ನೀವು ಒಂದು ಒಪಿನಿಯನ್ ಕೊಡ್ತೀವಿ. ಬಿಗಿನಿಂಗಲ್ಲಿ ಬರ್ತಾ ನೀವು ಹಿಂಗಿಲ್ಲ ಅಂತ ಬರುತ್ತಾರೆ. ಸೊ ಏನಂತಂದರೆ ವೆನ್ ಯು ಸೆಲ್ ಅನ್ ಒಪಿನಿಯನ್, ಸ್ಟಿಕ್ ಟು ಇಟ್. ಯು ಹ್ಯಾವ್ ಟು ಸ್ಟಿಕ್ ಟು ಇಟ್. ಅವಾಗೇನಾಗುತ್ತೆ, ಈ 30 ವರ್ಷ ನಿಮ್ಮಿಂದ ಅವರಿಂದ ನೀವು ಅದ್ಯಾವುದು ಕೌಂಟ್ ಆಗಲ್ಲ ಸರ್. ಅದು ಪ್ಯಾರಲಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಸಿನಿಮಾಗಳು ಬರ್ತಾ ಇರ್ತವೆ, ಮಾಡ್ತಾ ಇರ್ತೀವಿ. ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸಿನಿಮಾ ನಾವು ಚೂಸ್ ಮಾಡಿದ್ದು, ಆಮೇಲೆ ಸಿನಿಮಾ ನಮ್ಮನ್ನು ಚೂಸ್ ಮಾಡಿದ್ದು. ಈಗ ಸಿನಿಮಾ ನಮ್ಮನ್ನು ಚೂಸ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಬಿ ವೆರಿ ಲಾಯಲ್ ಟು ಸಿನಿಮಾ, ಇಸ್ಂಟ್ ಇಟ್? ಆ ಸಿನಿಮಾ ಮೂಲಕನೇ ನಮ್ಮದು ಇಡೀ ಜೀವನ ನಡೀತಾ ಇರೋದು. ಕರೆಕ್ಟ್. ಇನ್ಕ್ಲೂಡಿಂಗ್ ದಿಸ್ ಇಂಟರ್ವ್ಯೂ. ಸೊ ವಿತೌಟ್ ದಟ್ ವಿ ಆರ್ ನೋಬಡಿ, ವಿ ಆರ್ ನಥಿಂಗ್ ಇನ್ ಫ್ಯಾಕ್ಟ್. ಸೊ ಐ ಗೆಸ್ ದ ಹೋಲ್ ಫಸ್ಟ್ ಲಾಯಲ್ಟಿ ಬರೋದು ಸಿನಿಮಾಗೆ. ಆ ಸಿನಿಮಾ ಮೂಲಕ ಬಂದಂಥ ಮಿಕ್ಕಿದೆಲ್ಲದು ಸೆಕೆಂಡ್ರಿ. ಫೇಮ್, ನೇಮ್, ಎನಿಥಿಂಗ್ ಇನ್ಕ್ಲೂಡಿಂಗ್ ಫ್ಯಾನ್ಸ್. ಸಿನಿಮಾ ಇಲ್ಲ ಅಂದರೆ ಇದು ಯಾವುದೂ ಇಲ್ಲ. ಕರೆಕ್ಟ್. ಸೊ ದ ಓನ್ಲಿ ವೇ ಯು ಕ್ಯಾನ್ ಬಿ ಲಾಯಲ್ ಟು ಯುವರ್ ಫ್ಯಾನ್ಸ್, ಲಾಯಲ್ ಟು ಎವ್ರಿಥಿಂಗ್ ಯು ಡೂ, ಇಸ್ ಬೈ ಬೀಯಿಂಗ್ ಲಾಯಲ್ ಟು ಸಿನಿಮಾ, ಲಾಯಲ್ ಟು ದ ಸ್ಕ್ರಿಪ್ಟ್ ಯು ಚೂಸ್. ಸರ್, ಅಭಿಮಾನಿಗಳು ನಿಮ್ಮ ಮೇಲೆ ಇಟ್ಟಿರುವಂಥ ಕಾನ್ಫಿಡೆನ್ಸ್ ಸರ್, ಪ್ರತಿಯೊಂದು ಹಂತದಲ್ಲೂ ಕೂಡ ಇವರೇನೋ ದೊಡ್ಡದು ಮಾಡ್ತಾರೆ ಅಂತ ನಿರೀಕ್ಷೆ ಇರುತ್ತೆ, ಕಾಯ್ತಾ ಇರ್ತಾರೆ. ಅದು ಯಾವುದೇ ವಿಚಾರ ಆದರೂ ಕೂಡ ಪ್ರಶ್ನೆ ಅಂದರೆ ನಿಮಗಿಂತ ಜಾಸ್ತಿ ನಿರೀಕ್ಷೆ ಅವ್ರುಗಳಿರುತ್ತೆ, ಮತ್ತು ನಂಬ್ತಾರೆ ನಿಮ್ಮನ್ನು ಕಾನ್ಫಿಡೆನ್ಸ್ ಮೇಲೆ ಇರುತ್ತಲ್ಲ. ಅದು ಯಾವಾಗಲೂ ದಟ್ ಇಸ್ ಅವರು ತಪ್ಪೇ ಇಲ್ವಲ್ಲ ಅದರಲ್ಲಿ, ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ವಲ್ಲ. ಸೊ ನಾನು ಹೇಳೋದು, ಎಕ್ಸ್ಪೆಕ್ಟ್ ಮಾಡಿದಾಗ ಯಾವತ್ತೂ ನಾವು 100ಕ್ಕೆ 100 ಕೊಡಬೇಕು ಅಂತಲೂ ಇಲ್ಲ. 100ಕ್ಕೆ ನಾವು ಒಂದು ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 50-60 ಕೂಡ ನೀವು ಸ್ಯಾಟಿಸ್ಫೈ ಮಾಡಿದ್ರೆ
ನಿಮ್ಮ ಸಿನಿಮಾನ ಭುಜದ ಮೇಲೆ ತೊಗೊಂಡೋಗ್ತಾರೆ ಅವರು. ಅದಕ್ಕೆ 100ಗೆ 10 ಕೊಟ್ಬಿಟ್ರೆ ಮಾತ್ರ 70, 80, 90 ನಿಮ್ಮನ್ನು ಒಂದು ಪಿಕ್ಚರ್ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಅವರು. ಕರೆಕ್ಟ್. ಇಟ್ ಈಸ್ ಲೈಕ್ ದ್ಯಾಟ್ ನೋ. ಸೊ ಹಾಗಿರಬೇಕಾದ್ರೆ ಐ ಗೆಸ್ ಸೋ ಮೆನಿ ಎಕ್ಸಾಂಪಲ್ಸ್ ಅದು ಇತ್ತೀಚೆಗೆ ನಾವು ಮಾಡಿರೋ ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ಸಮ್ಟೈಮ್ಸ್ ಅವ್ರ ನಿರೀಕ್ಷೆಗೆ ಅದೇ ಪಿಕ್ಚರ್ ಸಕ್ಸಸ್ಫುಲ್ ಸಿನಿಮಾ, ಬಟ್ ಅವರ ನಿರೀಕ್ಷೆಗೆ ಮುಟ್ಟಿರಲಿಲ್ವೇನೋ ಕೆಲವು ಸಿನಿಮಾಗಳು. ಬಂದಿರೋದು ಒಂದೊಂದು 4-5 ಸಿನಿಮಾಗಳು ಹಿಂದೆ ಹೋದರೆ. ಸೊ ಬಟ್ ಅಂದರೆ ಎಲ್ಲದೂ ಸಕ್ಸಸ್ಫುಲ್ ಸಿನಿಮಾ, ದುಡ್ಡು ಮಾಡಿರೋಂಥ ಸಿನಿಮಾಗಳು, ಬಟ್ ಬಹುಶಃ ನಾವೆಲ್ಲೋ ಅವರ ನಿರೀಕ್ಷೆಗೆ ಮುಟ್ಟೋಕ್ಕಾಗಲಿಲ್ಲ. ಸೊ ಆ ಒಂದು ಶತಪ್ರಯತ್ನ ಹಾಕಿ ಮಾಡಿದ್ದೆ ನಾವು ಹಿಂದಿನ ಸಿನಿಮಾ ಕಾಲ್ಡ್ ಮ್ಯಾಕ್ಸ್. ಅದರಲ್ಲಿ ಏನಾಯಿತು ಅಂದರೆ ವಿ ಆಲ್ ಟಚ್ಡ್ ಟು ದ ಕೋರ್. ದಟ್ ಇಸ್ ವೈ ದಟ್ 8 months ಆಫ್ ಏನೋ ಅವ್ರ ಪರ್ಸ್ಪೆಕ್ಟಿವಲ್ಲೇ ನೋಡ್ಬೇಕು ನಾವೀಗ ಸಿನಿಮಾ ಅಂತ. ಅದಾದಮೇಲೆ ಬಂದಂಥ ಈಗ ಹೊಸ ಸಿನಿಮಾ ನಾವು ಮಾಡ್ತಾ ಇರೋದು ಮಾರ್ಕ್. ಇದರಲ್ಲೂ ಅಷ್ಟೇ ಒಂದು ಈಗ ಫ್ಯಾನ್ಸ್ ಅಂತಂದರೆ ಈಗ ಫ್ಯಾನ್ಸಿಗೋಸ್ಕರ ನಾವು ಕತೆ ಚೇಂಜ್ ಮಾಡಿಲ್ಲ, ಅವ್ರನ್ನ ಇಷ್ಟಪಡಿಸೋದಕ್ಕೆ ಯಾವುದೋ ಸೀನ್ನ ಬೇರೆ ಡೈವರ್ಟ್ ಮಾಡಿಲ್ಲ. ಇರೋದ್ರ ಒಳಗಡೆ ಏನು ಮಾಡೋಕ್ಕಾಗುತ್ತೆ ಈಗ? ಯು ಗೆಟ್ ಮೈ ಪಾಯಿಂಟ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಿಮಗೆ ಖಾರ ಇಷ್ಟ ಅಂದ ತಕ್ಷಣ ಅಡುಗೆ ಮಾಡಿ ಪಕ್ಕದಲ್ಲಿ ಇಷ್ಟು ಮೆಣಸಿನ್ಕಾಯಿ ಕೊಡೋಕ್ಕಾಗಲ್ಲ. ನಾನು ಅದ್ರ ಒಳಗಡೆ ಎಷ್ಟು ಹಾಕಿದ್ರೆ ರುಚಿ ಇರುತ್ತೆ. ಅವರಿಗೂ ಇಷ್ಟ ಆಗಬೇಕು, ನಿಮಗೂ ಇಷ್ಟ ಆಗಬೇಕು, ಬಟ್ ಸಿನಿಮಾದಲ್ಲೇ ಇರಬೇಕು. ನಥಿಂಗ್ ಶುಡ್ ಲುಕ್ ಫೋರ್ಸ್ಡ್, ಎಕ್ಸಾಕ್ಟ್ಲಿ. ನಥಿಂಗ್ ಶುಡ್ ಲುಕ್ ಡೆಲಿಬ್ರೇಟ್. ಒಂದು ಸಿನಿಮಾ ನೋಡ್ತಾ ಇದ್ರೆ ಅದು ಬೇಕಿತ್ತು ಅಂತ ಅನ್ನಿಸ್ಬೇಕು ನಿಮಗೆ, ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಓವರಾಗಿ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ. ಓಕೆ, ಕರೆಕ್ಟ್ ಕರೆಕ್ಟ್ ಸರ್. ಅದು ಮಾಡಿದಾಗ ಕರೆಕ್ಟ್ ಆಗುತ್ತೆ ಅದು. ಆ್ಯಂಡ್ ಐ ಥಿಂಕ್ ಎಕ್ಸ್ಪೆಕ್ಟಿಂಗ್ ಶುಡ್ ಬಿ ದೇರ್ ಸರ್. ಆ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಹೇಳ್ತಾ ಇದ್ದೀರಿ ಈಗ ಆಡಿಯನ್ಸ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇ ನಿಲ್ಲಿಸ್ಬಿಟ್ರು ಅಂದ್ಕೊಳ್ಳೋಣ. ಅವಾಗೇನು ಮಾಡ್ತೀರಾ? ನೀವು ಬೇಡ, ನಿಮ್ಮ ಸಿನಿಮಾನೂ ಬೇಡ, ಯಾರು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ, ನೀವು ಎದ್ದರು ಬಿಟ್ಟರು. ಸೊ ಐ ಗೆಸ್ ಇಫ್ ದಟ್ ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇನ್ನೂ ಇದೆ ಅಂದರೆ ವಿ ಶುಡ್ ಬಿ ವೆರಿ ಹ್ಯಾಪಿ. ಈ ಸೋಲು ಗೆಲುವನ್ನು ಹೇಗೆ ನೋಡ್ತೀರಾ ಸರ್ ಅಂತ ಇಷ್ಟು ವರ್ಷದ ಜನ? ಎರಡು ಒಂದೇ ಸರ್, ಎರಡು ಬೇರೆ ಏನಿಲ್ಲ. ಸೋಲಲ್ಲೂ ತುಂಬ ಪೇಯ್ನ್ ಇದೆ, ಸಕ್ಸಸ್ಸಲ್ಲಿ ಜಾಸ್ತಿ ಪೇಯ್ನ್ ಇದೆ. ಸೋಲಲ್ಲಿ ಯಾವ ಥರ ಪೇಯ್ನ್ ಅಂದರೆ ಹೋಯ್ತಪ್ಪ ಏನೋ ಮಾಡಿದ್ವಿ, ಶ್ರಮ ಪಟ್ವಿ, ಹೋಯ್ತು ಅಂತ ಒಂದು ಪೇಯ್ನ್ ಆದರೆ, ಸಕ್ಸಸ್ಸಲ್ಲಿ ಇನ್ನೊಂದು ಥರ ಪೇಯ್ನ್ ಬರುತ್ತೆ. ಯಾಕಂದರೆ ಸಡನ್ನಾಗಿ ಎಲ್ಲರೂ ಬೇರೆ ಬೇರೆ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಕ್ಸಸ್ ಆದ ತಕ್ಷಣವೇ. ಎಲ್ಲ ಹಿಂಗಿರ್ತೀವಿ. ಸಿನಿಮಾ ಸಕ್ಸಸ್ ಅನ್ನೋಕ್ಕೂ ಇವಾಗಲೇ ಗೊತ್ತಾಗೋದು, ಓಹೋ ನಮ್ಮ ಕೈಗೆ 5 ಬೆರಳಿದೆ ಅಲ್ವಾ ಅಂತ. ಇಲ್ಲಿವರೆಗೂ ಮುಷ್ಟಿ ಅಂದ್ಕೊಂಡಿರ್ತೀವಿ. ಸಿನಿಮಾ ಸಕ್ಸಸ್ ಅನ್ನೋಕ್ಕೂ ಹಿಂಗಾಗುತ್ತಲ್ಲ ಕೈ ಒಂದ್ಸಲ, ನನಗೆ ಬೇಕು ಅಂತ. ಅಲ್ಲೇ ಗೊತ್ತಾಗೋದು. ಐ ಥಿಂಕ್ ಸಕ್ಸಸ್ ಗಿವ್ಸ್ ಯು ಮೋರ್ ಲೆಸನ್ಸ್ ಆ್ಯಂಡ್ ಪೇಯ್ನ್ ದ್ಯಾನ್ ಫೇಲ್ಯೂರ್ಸ್. ಆ ಥರ ಘಟನೆ ಯಾವ್ದಾರು ಇದೆಯಾ ಸರ್? ಒಂದು ಸಕ್ಸಸ್ ಸುಮಾರಿದೆ ಸರ್, ಅದರಲ್ಲಿ ಬುಕ್ಕೇ ಬರೀಬೋದು. ಈಗ ಅದ್ರ ಬಗ್ಗೆ ಬೇಡ ಸರ್. ಈಗ ಈ ಒಂದು ಟ್ರೇಲರ್ನಲ್ಲಿ ಒಂದು ಡೈಲಾಗ್ ಇದೆ ಸರ್, ಫಸ್ಟ್ ಟೈಮ್ ಇಷ್ಟು ಕ್ಲೋಸಪ್ನಲ್ಲಿ ನೋಡ್ತಿದ್ಯಲ್ವಾ ಸ್ಟೀಫನ್ ಅಂತ. ಸೊ ಆ ಥರ ನಿಮ್ಮ ಇನಿಷಿಯಲ್ ಡೇಸ್ನಲ್ಲಿ ಆ ಕ್ಲೋಸಪ್ ಶಾಟ್ ನೋಡಿ ಇದು ಕರೆಕ್ಟಪ್ಪ, ಲಾಂಗ್ ರನ್ಗಿರುವಂಥ ಫೇಸ್ ಅಂತ ಹೇಳಿದಂಥ ಮೊದಲ ವ್ಯಕ್ತಿ ಅಥವಾ ಡೈರೆಕ್ಟರ್? ಫಸ್ಟ್ ನನಗೆ ಹೇಳಿದ್ದು ಲಕ್ಷ್ಮಿ ಆಂಟಿ. ಓಕೆ, ಲಕ್ಷ್ಮಿ ಆಂಟಿ, ಜೂಲಿ ಲಕ್ಷ್ಮಿ ಆಂಟಿ ಅವರು ಐ ಥಿಂಕ್ ಫಸ್ಟ್ ನಾನು ತುಂಬ ಆವಾಗ ಇನ್ನೂ ಸ್ಕೂಲು. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಅಬೌಟ್ ಹರ್. ಶಿ ಎವ್ರಿ ಟೈಮ್ ಮನೆಗೆ ಬಂದಾಗ ಅಪ್ಪ ಬೇರೇನೋ ಹೇಳೋರು, ಇವ್ನು ಹಿಂಗೆ ಮಾಡಬೇಕು ಅಂತ ಇದ್ದೀನಿ, ಅವ್ನು ಹಿಂಗೆ. ಅವರು ಸಂಜೀವಪ್ಪ ನೀವು ನೋಡಿ ಇವನು ಆ್ಯಕ್ಟರೇ ಆಗೋದು. ಅವರು ತುಂಬ ಕಾಂಬಿನೇಷನ್. ಅನಂತ್ ಸರ್ ಒಟ್ಟಿಗೆ ಹೋಗ್ತಾರೆ, ಅನಂತಿಗಿರೋ ಕಣ್ಣಿದೆ ಇವರಿಗೆ, ಅದೇ ಕಣ್ಣು ನೋಡಿ ಇವನು ಅಂತ. ಅವರಿಬ್ರು ಏನು ಮಾತಾಡ್ಕೋತಾ ಇದ್ರು ನನಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ದೆನ್ ದ ಸೆಕೆಂಡ್ ಪರ್ಸನ್ ವಾಸ್ ಅಂಬರೀಷ್ ಮಾಮ. ಅಂಬರೀಷ್ ಮಾಮ ಕೂತ್ಕೊಂಡಾಗ ಹೇಳೋರು, ಇವನು ಏನೋ ಮಾಡ್ತಾ ಇದೆಯಾ ಅಂತ, ಇಂಜಿನಿಯರಿಂಗ್ ಹೋಗ್ತಾ ಇದ್ದೀನಿ ಅಂದಾಗ ಅವರು ಅಪ್ಪ ಏನಾರು ಹೇಳೋರು, ನಾವಾಗ ಮಾಮ ಹೇಳೋರು ಅಂದರೆ ಅವ್ರ ಭಾಷೆಯಲ್ಲಿ. ನೀನು ನೋಡು ನನ್ನ ಮಗ ಇಲ್ಲಿ ಬತ್ತ ನೋಡ್ತಾ ಇರ್ಬೇಕಾದ್ರೆ, ನೋಡ್ತಾರೋ ಅನ್ನೋರು. ಚಾನ್ಸೇ ಇಲ್ಲ ಅನ್ನೋರು ನಮ್ಮಪ್ಪ. ನೋಡೋ ಹಾಗೆ ಹೀಗೆ ಅನ್ನೋರು. ಅದಾದಮೇಲೆ ಮುಹೂರ್ತದ ದಿನ ಫಸ್ಟು ಹೊರಟಿಗೆ ಮೇಕಪ್ ಹಾಕಿದ್ದಲ್ಲ ಬ್ರಹ್ಮ, ಒಂದು ಬೈದರು ನಮ್ಮ ಅಪ್ಪನಿಗೆ ಎಲ್ಲರು. ಏನೋ ಹೇಳಿದೆ ಅವ್ರ ಭಾಷೆ ಕೆಟ್ಟದಾಗಿ. ದೀಸ್ ಆರ್ ದ 2 people. ಅಂದರೆ ಇನಿಷಿಯಲ್ ಡೇಸಲ್ಲಿ ದಟ್ ಆ್ಯಕ್ಟರ್ ಆಗ್ತೀನಿ ಅಂತ, ಯಾವ ಮಟ್ಟಕ್ಕೆ ಆಗ್ತೀನಿ ಅದು ಇದು ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎವರ್ ಸ್ಪೋಕನ್. ಯಾರು ಆ ಥರ ಪ್ರೆಡಿಕ್ಷನ್ಸಿಗೂ ಕೂತಿಲ್ಲ, ನಾವು ಅದಕ್ಕೆಲ್ಲ ಕಿವಿನೂ ಕೊಟ್ಟಿಲ್ಲ. ಸರ್, ಇವತ್ತಿಗೆ 30 ವರ್ಷ ಆಗೋಯ್ತಾ ಅಂತ ಹಿಂದೆ ತಿರುಗಿ ನೋಡಿದಾಗ ಏನೆಲ್ಲ ನೆನಪಾಗುತ್ತೆ ಸರ್ ಅಂತ? ಹಿಂದೆ ಆಗ್ತಿರ್ಬೇಕು ಅಂದರೆ ಒಂದು ರೀಕ್ಯಾಪ್ ಥರ. ಏನಕ್ಕೆ ಆಗ್ಬೋದು? ರೀಕ್ಯಾಪ್ ಇಲ್ಲಿದೆ, ಏನಿಲ್ಲ ಸರ್.
30 ವರ್ಷ ಇಂಡಸ್ಟ್ರಿಯಲ್ಲಿ ನೀವು ಇದ್ದೀರ ಅನ್ನೋದು ಆ್ಯಕ್ಚುಲಿ ನಮಗೆ ನಿಮಗೆ ಗೊತ್ತಾಗಿರುತ್ತೆ ಅದನ್ನು ನೀವು ಒಂದು ನಮ್ಮ ಜರ್ನಿ ಒಂದು ವಿಕಿಪೀಡಿಯಾ ನೋಡಿ ಇಲ್ಲ ನಮ್ಮ ಸಿನಿಮಾಗಳು ನೋಡಿ ನಮಗೆ ಆ ಫೀಲ್ ಬರಲ್ಲ ಸರ್. ಆ್ಯಕ್ಚುಲಿ ನೀವು ಯಾರೇ ನಮ್ಮ ಜಾಗದಲ್ಲಿದ್ರೂ ಬರಲ್ಲ. ವಿ ಜಸ್ಟ್ ಫೀಲ್ ಇವಾಗ ನನಗೆ ಬ್ರಹ್ಮದ ಮುಹೂರ್ತ ಶಾಟ್ ಇನ್ನೂ ತಲೆಯಲ್ಲಿದೆ, ಫ್ರೆಶ್ ಆಗಿದೆ, ಹುಚ್ಚಾದ ಹಾಗೆ ನೆನಪಿದೆ. ನೀವು ಏನೇ ತೊಗೊಳಕ್ಕೆ ಹೋದ್ರೂ ಮೊನ್ನೆ ಆದಂಗಿದೆ, ಇಷ್ಟು ಬೇಗ ಆಗೋಯ್ತಾ ಅನ್ನೋ ಫೀಲ್ ಬರುತ್ತೆ. ಬಿಕಾಸ್ ಐ ಡೋಂಟ್ ಥಿಂಕ್ ನಮಗೆ ಆ ಡ್ಯೂರೇಷನ್ ಆಫ್ 30 years ಅಯ್ಯೋ ಇಷ್ಟು ವರ್ಷ ಅಂತ ನಮಗೆ ಫೀಲ್ ಬರಲ್ಲ. ಎವ್ರಿಥಿಂಗ್ ಈಸ್ ನ್ಯೂ. ಇವತ್ತಿಗೆ ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ಇವತ್ತಿಗೆ ಅದೇ ಭಯ ಇದೆ, ಅಲ್ಲೇ ಹೋಗಿ ಅಷ್ಟೇ ಇದಿದೆ, ಏನೇನಪ್ಪ ಯಾರಿದು. ಯಾಕಂದರೆ ಡೋಂಟ್ ಫರ್ಗೆಟ್ ಎವ್ರಿ ಟೈಮ್ ನಾವು ಹೋದಾಗ ಒಂದು ಹೊಸ ಟೀಮ್, ಹೊಸ ಸೆಟ್, ಹೊಸ ಡೈರೆಕ್ಟರ್. ಅದು ಇವತ್ತಿನ ಜನ್ರೇಷನ್ ಬಂದುಬಿಟ್ರೆ ಅವ್ರದ್ದು ಇನ್ನೂ ವಿಭಿನ್ನವಾದಂಥ ಯೋಚನೆಗಳು, ಆಲೋಚನೆಗಳು. ಅದಕ್ಕೆ ನಾವು ಕೂತ್ಕೊಂಡು ಇವಾಗ ಸ್ಪಂದಿಸಬೇಕು, ಹೇಗೆ ಇದನ್ನು ಇನ್ನೂ ಸ್ಪೀಡು ಆ್ಯಂಡ್ ಸಪೋರ್ಟಿಂಗ್ ಆರ್ಟಿಸ್ಟ್ಸ್, ದೇ ಆರ್ ಆಲ್ ಆಫ್ ಡಿಫ್ರೆಂಟ್ ಮೈಂಡ್ ಸೆಟ್ ಟುಡೇ. ಸೊ ವಿ ಕೀಪ್ ಅಪ್ಡೇಟಿಂಗ್ ಆರ್ ಸೆಲ್ಸ್ ಅಂತ ಬಂದಾಗ ಹೋಗ್ಬಿಡ್ತೀವಿ ಅದೇ ಫ್ಲೋ ಅಲ್ಲಿ ನಾವು. ಯು ನೆವರ್ ಫೀಲ್ ದಟ್ 30 years ಇಂಡಸ್ಟ್ರಿಯಲ್ಲಿದೆ. ಇಟ್ ಜಸ್ಟ್ ಫೀಲ್ಸ್ ಟು ಮೀ ಲೈಕ್ ಪ್ರಾಬಬ್ಲಿ ಜಸ್ಟ್ ಅಬೌಟ್ 30 months. ದಟ್ಸ್ ಆಲ್ ಐ ಕ್ಯಾನ್ ಸೇ. ಇಟ್ಸ್ ಫಾಸ್ಟ್ ಪೇಸ್ ಸರ್. ಇನ್ನೂ ಒಂದೊಂದು ಲೊಕೇಶನು ನೆನಪಿದೆ ನಮಗೆ. ಎಷ್ಟೋ ಸಿನಿಮಾಗಳು ಮೊನ್ನೆ ತೆಗ್ದಂಗೆ ಆಗಿರುತ್ತೆ ಅದು. ಇಫ್ ಯು ಟಾಕ್ ಅಬೌಟ್ ಅ ಫಿಲ್ಮ್ ಲೈಕ್ ನೀವು ಇವಾಗ ವಿಕ್ರಾಂತ್ ರೋಣ ತೊಗೊಂಡು ಎಷ್ಟು ವರ್ಷ ಆಯಿತು? ಆಲ್ರೆಡಿ 5 years ಮೇಲಾಯಿತು. ಇಟ್ ಲುಕ್ಸ್ ಲೈಕ್ ಜಸ್ಟ್ 2 months ಬ್ಯಾಕ್ ವಿ ಶಾಟ್. ದಟ್ಸ್ ಹೌ ವಿ ಫೀಲ್ ಆ್ಯಕ್ಚುಲಿ. ಅದರೊಳಗೆ ವಿ ಕಾಂಟ್ ರಿಯಲಿ ಫಿಗರ್ ಔಟ್. ಅಂದ್ಕೊಂಡಿದ್ದೆಲ್ಲ ಕನಸು ಈಡೇರಿದೆ ಅಂತ ಅನಿಸ್ತಾ ಇದೆ ಸರ್ ಒಂದಷ್ಟು? ನಾನು ಕನಸು ಕಂಡೇ ಇಲ್ಲ ಸರ್. ಐ ಹ್ಯಾವ್ ನೆವರ್ ಡ್ರೆಮ್ಟ್. ಐ ಜಸ್ಟ್ ನಾನು ಇವಾಗ ಇದು ಸತ್ಯನೇ ಹೇಳ್ತಾರೆ. ನಾನು ಐ ಹ್ಯಾವ್ ನೆವರ್ ಡ್ರೆಮ್ಟ್. ನಾನಂದರೆ ಇವನ್ ನೀವು ಮೆಟಫಾರಿಕಾಗಿ ತೊಗೊಳಕೋದ್ರು, ಇದರಲ್ಲಿ ತೊಗೊಳಕೋದ್ರು, ನಾಟ್ ಇನ್ ಲಿಟ್ರಲ್ ಸೆನ್ಸ್ ಅಂತಂದ್ರೂ ಇದೆಲ್ಲ ನನ್ನ ಆಸೆಗಳಿತ್ತು. ನಂದು ಏನೂ ಇರಲಿಲ್ಲ. ನನಗೆ ಬಹುಶಃ ಪ್ರಾಬಬ್ಲಿ ದಟ್ ಇಸ್ ವೈ ನನಗೆ ಸಿನಿಮಾದಲ್ಲಿ ನಾನು ಐ ವಾಸ್ ಸೋ ಸಾರ್ಟೆಡ್ ವಿತ್ ಮೈ ಕರಿಯರ್. ಸಿನಿಮಾ ಮಾಡಬೇಕಷ್ಟೇ ನಮಗೆ. ವಿ ಹ್ಯಾವ್ ಟು. ಆ್ಯಂಡ್ ಆ ಥಿಯೇಟ್ರ್ ಒಳಗಡೆ ಹೋದಾಗ ಆ ಜನ ಇಷ್ಟಪಡಬೇಕು, ವಿಸಿಲ್ ಹೊಡಿಬೇಕು, ಅವ್ರಿಗೆ ಇಷ್ಟ ಆಗಬೇಕು ಸಿನಿಮಾ. ಅದನ್ನು ಬಿಟ್ಟರೆ ನಾವು ಇದು ಹಿಡ್ಕೊಬೇಕು, ಹಂಗೆ ಅನ್ಕೊಬೇಕು, ಇಷ್ಟು ಮಟ್ಟಿಗೆ ಹೋಗಬೇಕು. ಯಾವತ್ತೂ ಒಂದು ದಿವಸ ಚಿತ್ರ ಸಿನಿಮಾ ಅನ್ನೋದು ನಮ್ಮನ್ನು ಎಲ್ಲೋ ಒಂದು ಕಡೆ ಕೂರಿಸಿರುತ್ತೆ. ಸ್ನೇಹಿತರು, ನಮ್ಮ ಬಳಗ, ಫ್ಯಾನ್ಸ್ ಇವರೆಲ್ಲ ಕರ್ಕೊಂಡೋಗಿ ನಮ್ಮನ್ನು ಆ ಥರ ಪೂಜಿಸ್ತಾ ಇರ್ತಾರೆ. ಯಾವುದು ಅಂದ್ಕೊಂಡೇ ಇಲ್ಲ ನಾನು. ಬರ್ತಾ ಇದೆ. ನೇಚರ್ ಇಸ್ ಬೀನ್ ವೆರಿ ಕೈಂಡ್. ಗಿಫ್ಟ್ ಕೊಡ್ತಾ ಇರುತ್ತೆ, ಸ್ವೀಕರಿಸ್ಬೇಕು, ಹೋಗ್ತಾ ಇರಬೇಕು. ಸೊ ಈಗ ಸರ್, ದ ಮೋಸ್ಟ್ ಅವೈಟೆಡ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ ಸಿನಿಮಾ ವಿಷಯಕ್ಕೆ ಬರೋದಾದರೆ, ಅಜಯ್ ಮಾರ್ಕಂಡೆ AKA ಮಾರ್ಕ್. ಸೊ ಈ ಕಥೆ ಸರ್ ಮ್ಯಾಕ್ಸ್ ಆದಾಗಲೇ ಈ ಕತೆ ಮಾಡಬೇಕು ಅಂತ ಇತ್ತಾ, ಅಥವಾ ಈ ಕಥೆನ ಹುಟ್ಟು ಹಿಂಗಾಯಿತು ಸರ್? ಇಲ್ಲ, ಮ್ಯಾಕ್ಸಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ. ಆ್ಯಂಡ್ ಯಾರ್ಯಾರಿದು ಪ್ರೀಕ್ವೆಲ್ಲು ಅಥವಾ ಸೀಕ್ವೆಲ್ ಅನ್ಕೊತಾರೆ, ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಇಟ್ಸ್ ಇನ್ ದ ಸೇಮ್ ಜಾನ್ರ ಆಫ್ ಏನಂತೀರಿ, ಒಂದು ಟೈಮ್ ಲೈನಿಂದ ಹಿಡ್ಕೊಂಡ್ರೆ ಟೈಮ್ ಕನ್ಸ್ಟೆಂಟ್, ಟೈಮ್ ಲಿಮಿಟ್. ಎಸ್ ಇದರಲ್ಲೂ ಅವ್ರದ್ದು ಈವನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಅವ್ರ ಸೆಟಪ್ ಡಿಫ್ರೆಂಟ್ ಇದೆ. ಅವ್ರ ತಾಯಿ ಬೇರೆ, ಟೈಮ್ ಲೈನೇ ಬೇರೆ, ಊರೇ ಬೇರೆ, ಆ ಸೆಟಪ್ಪೇ ಬೇರೆ. ಇದರಲ್ಲಿ ಅದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ಇದಾದ ಮ್ಯಾಕ್ಸ್ ಆಗಿ ಎಷ್ಟೋ ಟೈಮ್ ಆದಮೇಲೆ ಒಂದು ಕತೆ ತೊಗೊಂಬಂದಿದ್ದವರು. ಕತೆ ತೊಗೊಂಡು ಬಂದು ಮಾಡಬೇಕಾದ್ರೆ ಆ್ಯಕ್ಚುಲಿ ಬಿಗಿನಿಂಗ್ ಬಂದಾಗ ಇದರಲ್ಲಿ ಟೆಂಪರರಿ ಒಂದು ಚಿಕ್ಕ ಸಸ್ಪೆನ್ಷನ್ ಇಟ್ಟು ಏನೋ ಒಂದು ಇತ್ತು, ಅದೇನೋ ಮಾಡಿದ್ರು ಅವರು. ಐ ಡೋಂಟ್ ರಿಮೆಂಬರ್. ಬಟ್ ಅದು ಹೋಗ್ತಾ ವಿ ಕ್ರಿಯೇಟೆಡ್ ಸಮಥಿಂಗ್ ಎಲ್ಸ್. ಆವಾಗಲೇ ಈ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿತ್ತು. ಲುಕ್ ಬೇರೆ, ಒಂದು ಆ್ಯನಿಮಲ್ ಬಿಹೇವಿಯರು ಟೋಟಲಿ ಅಟೈರ್ ಬೇರೆ, ಎವ್ರಿಥಿಂಗ್ ಇಸ್ ವೆರಿ ಡಿಫ್ರೆಂಟ್ ಇನ್ ದಟ್. ಸೊ ಅದು ಆಮೇಲೆ ಹುಟ್ಕೊಂಡಿದ್ದು. ಅದಕ್ಕೂ ಸಂಬಂಧ ಇಲ್ಲ. ಫಸ್ಟಿಗೆ ಒಂದು ಅಂದ್ಕೊಂಡಿದ್ದಂತೂ ಸತ್ಯ ನಾವು ಮಾಡೋಣ ಅಂದ್ಕೊಂಡು. ಓಕೆ. ಬಟ್ ಅದು ಸ್ಟೋರಿನೂ ಸೆಟ್ ಆಗ್ತಾ ಇರಲ್ಲ, ನಮಗೆ ಯಾಕೋ ಫೋರ್ಸ್ಡ್ ಅನಿಸ್ತು. ಅದು ಬೇಡ ಅಂತ ಅದಕ್ಕೆ ಸಂಬಂಧನ. ಬಿಕಾಸ್ ಮೇ ಬಿ ಆ ಟೀಮ್ ಅದೇ ಆಗಿರೋದ್ರಿಂದ, ಟೆಕ್ನಿಕಲ್ ಟೀಮ್ ಅದೇ ಆಗಿರೋದ್ರಿಂದ ನಿಮಗೆ ಆ ಫೀಲ್ ಬರ್ತಾ ಇರಬೇಕು. ಸರ್, ವಿಜಯ್ ಅವರು ಡೆಬ್ಯೂ ಸಿನಿಮಾ ಒಂದು ನಂಬಿಕೆ ಇಟ್ಟು ಕೆಲಸ ಕೊಡ್ತೀರಿ, ಅದು ಉಳಿಸ್ಕೋತಾರೆ, ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಇಲ್ಲ. ಐ ಥಿಂಕ್ ನಮಗೆ ಈಗ ಸಿನಿಮಾ ಮಾಡೋದು ಒಂದು ಆಸೆ ಇರ್ಬೇಕಾದ್ರೆ ನಾವು ಮೆನ್ಯೂ ಕಾರ್ಡ್ ಹಿಡ್ಕೊಂಡು ಕೂತ್ಕೊಳ್ಳೋದು ಬೇರೆ. ಅಂದರೆ ನನ್ನ ಲೈಫಲ್ಲಿ ಇಂತಿಂಥವ್ರೊಟ್ಟಿಗೆ ಸಿನಿಮಾ ಮಾಡಬೇಕು, ಇವರೊಟ್ಟಿಗೆಲ್ಲ ಇರಬೇಕು ಅನ್ನೋದು. ಅದು ಬಿಟ್ಬಿಟ್ಟು ನಾನು ಸಿನಿಮಾ ಮಾಡಬೇಕು ಅಂತ ಹೋದರೆ ನಾವೇನು ವೆರೈಟಿ ಹುಡ್ಕಲ್ವಲ್ಲ. ನಾವು ಅಂದ್ಕೊಂಡಿದ್ದು ಇಂಥ ಟೀಮ್ ನನಗೆ ಆ ಸಿನಿಮಾ ಮಾಡೋಕ್ಕಾಗತ್ತೆ ಅಂದರೆ ಐ ಥಿಂಕ್ ನಾವೆಲ್ಲರೂ ಕಂಫರ್ಟಲ್ಲಿ ಹೋಗ್ಬಿಡ್ತೀವಿ. ಅವ್ರು ಬರ್ತಿದ್ದ ಹಾಗೆ ಒಂದು ಕತೆ ಮಾಡೋಣ ಈಗ ಹಾಗೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಿಜಯ್. ನಿಮಗೆ ಇನ್ಕ್ಲೂಡಿಂಗ್ ನೀವು ಚಂದ್ರೂನ ನೋಡೋಕ್ಕೆ ಹೋದರೆ ಇದು 6ನೇ ಸಿನಿಮಾ ನಂದು ಚಂದ್ರು ಒಟ್ಟಿಗೆ DOP. ಸೊ ದಟ್ ಈಸ್ ಆಲ್ಸೋ ಸಮಥಿಂಗ್ ವೆರಿ ಹ್ಯೂಜ್, ನೋ?
ಸಿಕ್ಸ್ ಫಿಲ್ಮ್ಸ್ ಐವ್ ಡನ್ ವಿತ್ ಹಿಮ್ ನೋಡ್ತಾನೆ ಸೊ ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಅಂದರೆ ಇಟ್ ಜಸ್ಟ್ ಬಿಕಮ್ಸ್ ಎ ಕಂಫರ್ಟಬಲ್ ಝೋನ್ ಸರ್ ಅಷ್ಟೇ. ಇವಾಗ ಒಬ್ಬ ಚಹಾಗ್ರಾಹಕ ಅವ್ರದ್ದು ತೊಗೊಳಕ್ಕೆ ಹೋದರೆ ನಾವು ಹೇಳ್ದಂಗೆ ತೆಗಿತಾರೆ, ಅವ್ರು ಏನು ಹೇಳ್ತಾರೋ ಅದನ್ನೇ ತೆಗಿತಾರೆ. ನಾವು ಅಂದ್ಕೊಂಡಂಗೆ ಆ ಟೋನ್ ಬರುತ್ತೆ, ಕಲರ್ ಪ್ಯಾಲೆಟ್ ಇರುತ್ತೆ ಅಂದಾಗ ನಾವು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸಪೋಸ್ ಆ ಒಬ್ಬ ಚಹಾಗ್ರಾಹಕ ನಾನು ಹೇಳೋದು ಅವ್ರದ್ದು ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಆರ್ ಕನ್ಸೀವಿಂಗ್ ನಮ್ಮ ಈ ಕತೆಗೆ ಸೂಟ್ ಆಗ್ತಾ ಇಲ್ಲ ಅಂದರೆ ಬೇರೆ. ಬಟ್ ಐ ಥಿಂಕ್ ನಮಗವ್ರಿಗೂ ತುಂಬ ಇದಾಯಿತು. ಹಾಗೆಯೇ ವಿಜಯ್, ಐ ಥಿಂಕ್ ವಿಜಯ್ ಫಸ್ಟ್ ಬರಬೇಕಾದ್ರೆ ಅವರಿಗೆ ಕನ್ನಡ ಮಾರ್ಕೆಟು ಹಾಗೂ ನಮ್ಮ ಬಗ್ಗೆ ತುಂಬ ಗೊತ್ತಿರಲಿಲ್ಲ. ಒಂದು ಸಿನಿಮಾದಲ್ಲಿ ತಿಳ್ಕೊಂಡ್ಮೇಲೆ ಸೆಕೆಂಡ್ ಸಿನಿಮಾದಲ್ಲಿ ನಮಗೆ ಜಾಸ್ತಿ ಏನಂತೀರಿ ಕರೆಕ್ಷನ್ಸೇ ಬರಲಿಲ್ಲ, ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು. ಅವ್ರು ತಲೆಯಲ್ಲಿ ಇಟ್ಕೊಂಡಿದ್ದು ಒಂದೇ, ಕನ್ನಡ ಆಡಿಯನ್ಸ್. ಓಕೆ, ಅವ್ರು ನನ್ನನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ ಈ ಸಿನಿಮಾ ಬರೀಬೇಕಾದ್ರೆ. ಓಕೆ, ನನ್ನ ಫ್ಯಾನ್ ಬೇಸ್ ಏನು ಅಂತ ಗೊತ್ತು, ಅಲ್ಲಿಗೆ ಬಿಟ್ಬಿಡೋಣ ಸರ್. ಬರೋರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತು, ಅದಷ್ಟೂ ಬರೆಯೋಣ, ಅದಷ್ಟು ಕೊಡ್ತೀನಿ. ಸೊ ದಟ್ ಹೌ ಹೀಸ್ ಡನ್ ಅ ಫ್ಯಾಬುಲಸ್ ಜಾಬ್. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಸರ್. ಈಗ ಬೇರೆ ಭಾಷೆಯಿಂದ ಬರುವಂಥ ಡೈರೆಕ್ಟರ್ ನಮ್ಮ ನೇಟಿವಿಟಿನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಸೊ ವಿಜಯ್ ಅವ್ರಿಗೆ ಅದು ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತಾ, ಕಷ್ಟ ಆಯ್ತಾ, ಅಥವಾ ನಿಮ್ಮ ಸಪೋರ್ಟ್ ಏನಾದರೂ ಇತ್ತಾ ಅವರಿಗೆ? ಇದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಮದುವೆ ಕರ್ಕೊಂಬರೋ ಹುಡುಗಿನೂ ಬೇರೆ ಮನೆಯವರು ಬರ್ತಿದ್ದಂಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಮನೆಯವ್ರು ಏನು ಇಷ್ಟಪಡ್ತಾರೆ, ನಾವಿಲ್ಲಿ ಹೇಗಿರ್ಬೇಕು ಅದೆಲ್ಲ ಬಿಟ್ಟು ತಾನೇ ಇಲ್ಲಿ ಬರೋದು. ಹೌದು, ಕರೆಕ್ಟ್. ಆ್ಯಂಡ್ ದೆನ್ ವಾಟ್ ಡಸ್ ಶಿ ಡೂ? ಶಿ ಮೇಕ್ಸ್ ಯುವರ್ ಹೋಮ್ ಹೆವೆನ್. ಎಕ್ಸಾಕ್ಟ್ಲಿ. ಮೇಕ್ಸ್ ಇಟ್ ಸೋ ಬ್ಯೂಟಿಫುಲ್, ರೈಟ್? ಡೈರೆಕ್ಟರ್ ಇಸ್ ದಟ್ ಓನ್ಲಿ. ಅವ್ರು ಬರ್ತಿದ್ದಾಗ ಮಾಡಬೇಕು, ಇದು ನನ್ನ ಮನೆ ಅಂತ ಅವ್ರು ಯಾವಾಗ ಒಪ್ಕೋತಾರೋ ಮುಗೀತಲ್ಲಿಗೆ. ಈಗ ಕನ್ನಡದಿಂದನೂ ನೀವು ನೋಟಿಸ್ ಮಾಡೋಕ್ಕೆ ಹೋದರೆ ಎಷ್ಟೋ ಕಲಾವಿದರು ಬೇರೆ ಕಡೆ ಹೋಗಿ ಸೆಟ್ಲಾಗಿ ಸೂಪರ್ ಸ್ಟಾರ್ಗಳಾದಾಗ ಅವ್ರು ಇಲ್ಲಿಂದ ಅಲ್ಲಿ ಹೋದಾಗ ಅವ್ರು ಅದನ್ನು ಮನೆ ಅಂತ, ಯಾಕಂದರೆ ಅವ್ರನ್ನ ಸ್ವೀಕರಿಸಿದ್ರು. ಆವಾಗ ಅದು ನನ್ನ ಮನೆ ಅಂತ ಅಂದ್ಕೊಂಡ್ಮೇಲೆ ಅದು ಏನೆಲ್ಲ ಅರ್ಥ ಮಾಡ್ಕೋತಾರೆ, ಏನು ಬೇಕೋ ಕೊಡ್ತಾ ಇರ್ತಾರೆ. ನನ್ನ ಮನೆ ಅಂತ ಬಂದ್ಬಿಡುತ್ತೆ ಅವಾಗ. ಎಕ್ಸಾಕ್ಟ್ಲಿ. ಡು ಅಂಡರ್ಸ್ಟ್ಯಾಂಡ್? ಸೊ ಹಾಗೆ ಅವ್ರು ಬಂದರು, ಇದು ಅವ್ರ ಮನೆ ಆಗೋಯ್ತು. ಒಂದೇ ಒಂದು ಒಳ್ಳೇದೇನಪ್ಪ ವಿಜಯ್ ಬಗ್ಗೆ ಅಂದರೆ ಎಕ್ಸ್ಟ್ರಾರ್ಡ್ನರಿ. ಇಲ್ಲಿ ಸಕ್ಸಸ್ ಕೊಟ್ಟ ಮೇಲೆ ಅವರು ಈ ಕತೆ, ಈ ಒಂದು ಡೇಟಾ ಇಟ್ಕೊಂಡು ಅಲ್ಲೇ ಹೀರೋಗಳು ಹತ್ರ ಹೋಗ್ಬಿಟ್ಟು ನಾನು ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ನನಗೊಂದು ಸಿನಿಮಾ ಮಾಡಬೇಕು ಅಂತ ಇಮ್ಮಿಡಿಯೇಟಾಗಿ ತಮಿಳಿಗೆ ಓಡೋಗಲಿಲ್ಲ ಅವರು, ವಿಚ್ ಮೆನಿ ಪೀಪಲ್ ಡು. ಎಕ್ಸಾಕ್ಟ್. ಕರೆಕ್ಟ್ ಸರ್. ಅವ್ರು ಬಂದರು, ವಾಪಸ್ ಬಂದು ಇಲ್ಲೇ ಬಂದರು, ನನ್ನ ಹತ್ರನೇ ಬಂದರು, ನನಗೆ ಕತೆ ಹೇಳಿದ್ರು. ಇದು ಮುಗಿಯೋಷ್ಟರೊಳಗೆ ಮೂರನೇ ಕತೆ ಹೇಳಿದ್ರು. ಮೂರನೇ ಕತೆ ಒಂದು ಇನ್ನೊಂದು ಚೆನ್ನಾಗಿ ಮಾಡಿಕೊಂಡು, ಸಿ ದಟ್ ಇಸ್ ಹೌ ಇಟ್ ಗೋಸ್. ಒನ್ಸ್ ಯು ಅಕ್ಸೆಪ್ಟ್ ಸಮಥಿಂಗ್, ಐ ಥಿಂಕ್ ಇಟ್ ಬಿಕಮ್ಸ್ ಟುಡೇ. ಐ ಥಿಂಕ್ ವಿಜಯ್ಗೆ ಅವ್ರಿಗೆ ಕೊಟ್ಟಿರೋ ಒಂದು ಪ್ರೀತಿ ಕರ್ನಾಟಕದಲ್ಲಿ ಒಂದು ಕನ್ನಡಿಗ ಆಗ್ಬಿಟ್ಟು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಅರ್ಥ ಮಾಡ್ಕೋತಾರಂದರೆ, ನೀವು ಮಾಧ್ಯಮದಲ್ಲಿ ಅವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಇದರಲ್ಲಿ ಪ್ರೆಸ್ ಮೀಟಿಂಗಲ್ಲಿ ಕೂತು ನೀವು ಕೇಳೋ ಪ್ರಶ್ನೆಗೆ ಪಕ್ಕದಲ್ಲಿ ಏನು ಸೊಲ್ರಾರು ಅಂತ ಕೇಳಲೇ ಇಲ್ಲ ಅವರು. ಕರೆಕ್ಟಾಗಿ ಉತ್ತರ ಕೊಟ್ಟರು. ಆ್ಯಂಡ್ ಕಾನ್ಫಿಡೆಂಟಾಗೆ ತಪ್ಪು ಸ್ವಲ್ಪ ಕನ್ನಡ ಮಾತಾಡ್ಬೋದು, ಕಾನ್ಫಿಡೆಂಟಾಗಿ ಮಾತಾಡ್ತಾರೆ. ಸೊ ಈಸ್ ಅಕ್ಸೆಪ್ಟೆಡ್ ಇಟ್. ಅವರಿಗೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಪ್ರೀತಿ ಜನ ಕೊಟ್ಟಿರಿ. ಸೊ ಹೇಳ್ತಿದ್ದೀರಿ ಸರ್, ಇನ್ನೊಂದು ಡಿಸ್ಕಷನ್ ಆಗಿದೆ. ಸೊ ಎಮ್ ಸೀರೀಸ್ ಕಂಟಿನ್ಯೂ ಆಗುತ್ತಾ ಅಂತ? ವಿ ಡೋಂಟ್ ನೋ ಸರ್. ಅಂದರೆ ಅದು ಇದ್ರ ಜಾನ್ರಲ್ದಲ್ಲೇ ಇಲ್ಲ. ಓಕೆ, ಅದು ಕಾಪ್ ಅಲ್ಲ. ಓಕೆ. ಸೊ ಮ್ಯಾಕ್ಸ್ಗೂ ಮಾರ್ಕ್ಗೂ ಇರೋಂಥ ಒಂದು ಮೇಜರ್ ಡಿಫ್ರೆನ್ಸ್ ಏನು ಸರ್? ಆ ವೈಲ್ಡ್ನೆಸ್, ಕ್ಯಾರೆಕ್ಟರ್ ಡಿಫ್ರೆಂಟ್ ಅಲ್ಲ ಸರ್. ಈಗ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್, ಇವಾಗ ಕೆಂಪೇಗೌಡಗೂ ವೀರಮದಕ್ಕೂ ಡಿಫ್ರೆನ್ಸ್ ಏನು? ಕ್ಯಾರೆಕ್ಟ್ರೇ ಬೇರೆ ಅಂದಮೇಲೆ ಕಥೆನೇ ಬೇರೆ ಆಗೋಯ್ತಲ್ಲ. ಓಕೆ, ಕರೆಕ್ಟ್. ಅದರಲ್ಲೂ ಕಾಕಿ, ಇದರಲ್ಲೂ ಕಾಕಿನೇ. ಇದರಲ್ಲಿ ಏನಪ್ಪ ಡಿಫ್ರೆನ್ಸ್? ಎರಡು ಒಂದೇ ಒಂದು ಸಿಮಿಲಾರಿಟಿ ಅಂದರೆ ಇಬ್ಬರು ಸಸ್ಪೆಂಡೆಡ್ ಅಂತ ಬರುತ್ತೆ, ಬಟ್ ಅದೇ ಬೇರೆ ಇದೇ ಬೇರೆ. ಅವರು ಮ್ಯಾಕ್ಸಲ್ಲಿ ಹಿ ಈಸ್ ನಾಳೆ ರಿಪೋರ್ಟ್ ಆಗ್ತಾಯಿದ್ದಾರೆ ಡ್ಯೂಟಿಗೆ. ಇವರು ಸಸ್ಪೆಂಡ್ ಆಗಿ 1 ವರ್ಷ ಆಗಿದೆ, ಇನ್ನೂ ಒಂದು ಎಷ್ಟೋ 10-11 ತಿಂಗಳು ಇದೆ ಇನ್ನೂ. ಇವರು ಇದ್ರಲ್ಲಿ ಬರಲೇ ಇಲ್ಲ. ಆ್ಯಂಡ್ ಸ್ಟೇಷನ್ನೇ ಇಲ್ಲ ಇದರಲ್ಲಿ. ಅಂದರೆ ಸ್ಟೇಷನ್ ಒಳಗೆ ಹೋಗಿ ಅಲ್ಲೇನೋ ಇದ್ದಾನೆ, ನಾಳೆ ರಿಪೋರ್ಟ್ ಆಗ್ತಾವೆಲ್ಲ ಏನಿಲ್ಲ. ಬೇರೆ ರೂಟ್ ಇದೆ, ಇದು ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ಡಿಫ್ರೆಂಟ್. ಫ್ಯಾಮಿಲಿ ಬೇರೆ, ಎಲ್ಲದೂ ಬೇರೆ, ಅವ್ರ ಕಥೆ ಬೇರೆ. ಸೊ ಆ ಥರ ಇದು ಸರ್. ಒಂದು ಕಾಲದಲ್ಲಿ ಕಾಕಿ ಹಾಕದೆ ಟ್ರೆಂಡ್ ಆಗಿತ್ತು, ಈಗ ಕಾಕಿ ಹಾಕದೆ ಡ್ಯೂಟಿ ಮಾಡೋದಷ್ಟು ಆ ಥರದೊಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರಿ. ಇದರಲ್ಲಿ ಕಾಕಿ ಮಾತ್ರ ಅಲ್ಲ, ಮೇಕಪ್ ಹಾಕಿಲ್ಲ ನಾನು. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಸುನಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಸರ್ ಅವತ್ತು ಅಲ್ವಾ? ಅದು ಪರ್ಸ್ಪೆಕ್ಟಿವ್ ನೋಡಿರಲಿಲ್ಲ ನಾನು. ಬಟ್ ಐ ಗೆಸ್ ಕಾಕಿ ಹಾಕದೇ ಇರೋದು ಏನಕ್ಕೆ ಕಾರಣ ಅಂದರೆ ಸರ್, ಇಟ್ ಗಿವ್ಸ್ ಯು ಫ್ರೀಡಮ್. ಒಬ್ಬ ಮನುಷ್ಯ ನಿಷ್ಠಾವಂತ ಒಬ್ಬ ವ್ಯಕ್ತಿ, ನಿಷ್ಠೆ ಅನ್ನೋದು ವ್ಯಕ್ತಿತ್ವ, ಬರೀ ಕಾಕಿಯಿಂದಾಗಲಿ ಕೆಲಸದಿಂದ ಬರೋದಲ್ಲ. ಅಂಥ ಒಬ್ಬ ವ್ಯಕ್ತಿ ಏನೇನು ಮಾಡಬಲ್ಲ, ಗೊತ್ತಾಯ್ತಾ ನಿಮಗೆ? ಆ್ಯಂಡ್ ಆ ಫ್ರೀಡಮ್ ಇರುತ್ತಲ್ಲ ಅವ್ರಿಗೆ. ಫ್ರೀಡಮ್ ಬಂದಾಗ ಯಾರೇ ಎದುರುಗಡೆ ಬಂದರೂ ಅವ್ನು ತಾಕತ್ತಿರೋ ಅನ್ನೋದು ಏನು ಹೇಳ್ತೇವೆ, ಈಗ ಹೋಗಲೇ ಅಂತೀವಿ. ಡ್ಯೂಟಿಯಲ್ಲಿದ್ದಾಗ ಮಾತ್ರ ಸರ್ ಏನು ಸರ್, ನೋ ಸರ್ ಐ ವಿಲ್ ಡೂ ಇಟ್ ಸರ್ ಅನ್ಬೇಕಾಗತ್ತೆ. ಆ ಫ್ರೀಡಮ್ ಬೇಕು ಅನ್ನೋದಕ್ಕೋಸ್ಕರ ಸಸ್ಪೆನ್ಷನ್, ನಾಟ್ ಆಸ್ ಅ ಕಾಕಿ ಬೇಡ ಅಂತಲ್ಲ.
ಆ್ಯಂಡ್ ಇನ್ನೊಂದು ಏನಾಗುತ್ತೆ ಸರ್, ದರ್ ಇಸ್ ಅ ಡಿಸಿಪ್ಲಿನ್ ಟು ಲಾ. ನೀವು ಆ ಲಾ ಹತ್ರ ಬರ್ತಿದ್ದ ಹಾಗೆ ಏನಾಗುತ್ತೆ, ನಿಮ್ದು ಹೇರ್ ಕಟ್ಟು, ಮೀಸೆ ಹೌದು ಸರ್. ಹೇಗಿರಬೇಕೋ ಹಾಗಿರ್ಬೇಕು. ಅದು ಖಂಡಿತವಾಗ್ಲೂ ಈ ಪಿಕ್ಚರ್ಗೂ ಸೂಟ್ ಆಗ್ತಾ ಇರಲಿಲ್ಲ, ಹಿಂದಿನ ಪಿಕ್ಚರ್ಗೂ ಸೂಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಒಂದೇ ಒಂದು ಚಿಕ್ಕ ಸೀನಲ್ಲೇ ಮುಗಿಸ್ಬಿಟ್ವಿ ಮ್ಯಾಕ್ಸಲ್ಲಿ. ಅವ್ರ ತಾಯಿ ಹೇಳ್ತಾರೆ, ಇವ್ನು ನೋಡಿ ಹೆಂಗಿದ, ನೀವು ಸಸ್ಪೆನ್ಷನ್ ಆದಮೇಲೆ ಡ್ಯೂಟಿಗೆ ರಿಪೋರ್ಟ್ ಆದಂಗೆ ಇದ್ದಾನೆ, ದಯವಿಟ್ಟು ನಾಳೆ ಯಾರನ್ನಾರು ಕಳಿಸ್ಕೊಡಿ, ಫಸ್ಟ್ ಹೇರ್ ಕಟ್ಟು ದಾಡಿ ತೆಗೆ ಕೇಳಿ. ಅವನು ಹೋಗಿ ದಾಡಿ ತೆಗಿಯೋಕೆ ಹೋಗ್ತಾ ಇರ್ತಾನೆ, ಫೋನ್ ಬಂದು ಹೋಗ್ಬಿಡ್ತಾನೆ. ಸೊ ವಿ ಮೇಡ್ ಇಟ್ ಲೈಕ್ ದಟ್. ಇದರಲ್ಲಿ ತುಂಬ ಸಸ್ಪೆನ್ಷನ್ ಆಗಿ ಯಾವುದೋ ಕಾಲ ಆಗಿದೆ, ಇನ್ನೂ ಇದೆ. ಓಕೆ. ಆ್ಯಂಡ್ ಹೀ ಈಸ್ ಲೈಕ್ ಎನ್ ಆ್ಯನಿಮಲ್ ಇನ್ ದಿಸ್. ಸೊ ವಿ ವಾಂಟ್, ಇವಾಗ ಇದೇ ಪೋಸ್ಟರ್ ನೋಡಿ, ಇಲ್ಲೇ ನೀವು ಆ ಹೇರ್ ಕಟ್ಟು ಪಕ್ಕ ಹೀಗೆ ಹಿಡ್ಕೊಂಡು ಶಾರ್ಟ್ ಹೇರಲ್ಲಿ ನೋಡಿ, ನಿಮಗೆ ಇಷ್ಟ ಆಗಲ್ಲ. ಮ್ಯಾಕ್ಸೆಲ್ಲ ನೋಡಿ ಬೇಕಾರೆ ಬೈಕಲ್ಲಿ ಬರ್ತಾನೆ, ಮಸಿ ಸುನಿಲ್ ಅವ್ರು ಹೇಳ್ದಂಗೆ ಮಸಿ ಬಳ್ಕೊಂಡು ಸಿಗರೇಟ್ ಹಾಕೊಂಡು ತುಂಬ ನೀಟಾಗಿ ಒಂದಿದ್ರೆ ಏನಾಗುತ್ತೆ, ಇಟ್ ಲುಕ್ಸ್ ವೆರಿ ಡಿಫ್ರೆಂಟ್. ಅಂದರೆ ನಿಮಗೆ ಆ ಒಂದು ವೈಬ್ ಬರಲ್ಲ. ಕರೆಕ್ಟ್. ಅದಷ್ಟು ಥಿಂಕ್ ಮಾಡಿ ನಾವು ಮಾಡಿ. ಸರ್ ಟೈಟಲಲ್ಲೇ ಪಂಚಿದೆ, ಜಾಸ್ತಿನೇ ಇರುತ್ತಾ ಅಂತ ಹೊಡೆದಾಟ ಇದೆ ಸರ್. ಟ್ರೇಲರಲ್ಲೇ ನೋಡಿದ್ರಲ್ಲ, ಇದರಲ್ಲಿ ತುಂಬ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಆ್ಯಂಡ್ ಬಟ್ ಎಲ್ಲದು ನಿಮಗೆ ಯಾವುದು ಹಾರ್ಡ್ ಕೋರ್ ಆ್ಯಕ್ಷನ್ ಅಂತಂದರೆ ಅವು ಕೆಲವೇ ಇರೋದು. ಕೆಲವು ಮೂಮೆಂಟಲ್ಲಿ ಬರುತ್ತೆ ಗೊತ್ತಾ, ಒಂದು ನಿಮಿಷ, ಒಂದು 20 ಸೆಕೆಂಡ್, 40 ಸೆಕೆಂಡ್ ಪಟ್ 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 ಅಲ್ಲಿಂದ ಮೂವ್ ಆಗಬೇಕು ಅನ್ನೋ ಆ ಥರ ಇದೆ ಇದು. ಸೊ ಆ್ಯಕ್ಷನ್ಸ್ ಕ್ವೈಟ್ ಅ ಲಾಟ್, ಬಟ್ ದಟ್ ಫಿಲ್ಮ್ ಡಿಮ್ಯಾಂಡ್ಸ್ ಇಟ್. ಅಷ್ಟು ಕ್ಯಾರೆಕ್ಟರ್ಸ್ ಇದ್ದಾರೆ ಸಿನಿಮಾದಲ್ಲಿ, ಆ್ಯಂಡ್ ಹಿ ಹ್ಯಾಸ್ ಟು ಸರ್ಪಾಸ್ ಮೆನಿ ಲೇಯರ್ಸ್. ಮ್ಯಾಕ್ಸ್ ಸಿನಿಮಾ ಮಾಡಿದಾಗ ಅದರಲ್ಲಿ ದೃಢವಾಗಿ ಒಂದು ವಿಲನ್, ಸ್ಟ್ರಾಂಗ್ ವಿಲನ್ ಅಂತ ಇರಲಿಲ್ಲ. ತುಂಬ ಆ್ಯಂಟಾಗನಿಸ್ಟ್ ಇದ್ದರು. ಇದರಲ್ಲಿ ಸ್ಟ್ರಾಂಗ್ ವಿಲನ್ ಅಂತ ಒಬ್ಬ ಟಿಪಿಕಲ್ ಆ್ಯಂಟಾಗನಿಸ್ಟ್ ನವೀನ್ ಚಂದ್ರ ಅವ್ರು ಮಾಡಿರೋದು. ತುಂಬಾ ಅದ್ಭುತವಾಗಿ ಮಾಡ್ಯಾರ. ನಾನು ಅವ್ರನ್ನ ನೋಡಿದಾಗ ಒಂದು ಮಟ್ಟಿಗೆ ಅಂದ್ಕೊಂಡೆ, ಬಟ್ ಐ ಗೆಸ್ ತಿಂದ್ಬಿಟ್ಯಾರ ಎಲ್ಲರೂ ಸಿನಿಮಾದಲ್ಲವರು. ಸರ್ ಆರ್ಟಿಸ್ಟ್ಗಳ ವಿಚಾರ ಬರೋದ್ರೆ, ಸೌತ್ನ ಎಲ್ಲ ಇಂಡಸ್ಟ್ರಿಯವರು ಒಂದಷ್ಟು ಜನ ಇರುವಂಥದ್ದು, ಶೈನ್ ಟಾಮ್ ಚಾಕು ಆಗಲಿ, ಸೋಮ್ ಸುಂದರ್ ಆಗಲಿ, ನವೀನ್ ಅವರಾಗಲಿ, ಈ ಥರದೊಂದು ಬಳಗ. ಯಾಕಂದರೆ ಟೀಮ್ನ ಮತ್ತೊಂದು ದೊಡ್ಡ ಧೈರ್ಯ ಅಂತಂದರೆ 5 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿ ನಾವು ರಿಲೀಸ್ ಬರ್ತೀವಿ ಅನ್ನೋದಿದ್ದಿಲ್ಲ ಸರ್. ಆ ಥರದೊಂದು ಜವಾಬ್ದಾರಿ ಮತ್ತು ಚಾಲೆಂಜ್ ಹಾಕೊಳ್ಳೋಕೆ ಕಾರಣ ಏನಾಗಿತ್ತು ಅಂತ? ಐ ಗೆಸ್ ಒಂದು ನಾವು ಸಿನಿಮಾ ಮಾಡಬೇಕಾದ್ರೆ, ಇಫ್ ವಿ ಆರ್ ಟಚಿಂಗ್ ಎವ್ರಿ ಮಾರ್ಕೆಟ್, ಅವ್ರು ಬೇರೆ ತಮಿಳ್ ಬ್ಯಾನರ್ ಅಂದಮೇಲೆ ಅವ್ರದ್ದು ಒಂದು ಸ್ವಲ್ಪ ಲಾಯಲ್ಟಿ ಇರುತ್ತಲ್ಲ, ಅಲ್ಲಿಂದ ಇಲ್ಲಿಂದ ಹಾಕ್ಕೊಳ್ಳೋಣ, ಅಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ. ಐ ಥಿಂಕ್ ಅದ್ರ ಮೇಲೆ ವರ್ಕೌಟ್ ಆಗಿದೆ. ಚಾಕೋ ಬಂದುಬಿಟ್ಟು ಇಟ್ಸ್ ನಥಿಂಗ್ ಟು ಡೂ ವಿತ್ ಎಲ್ಲ ಲ್ಯಾಂಗ್ವೇಜಿಂದ ಬೇಕು ಅಂತಲ್ಲ. ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್, ಆ್ಯಂಡ್ ಐ ಥಿಂಕ್ ಆ ರೋಲಿಗೆ ವಿ ನೀಡೆಡ್ ಹಿಮ್, ಆ್ಯಂಡ್ ತುಂಬ ಜಸ್ಟಿಸ್ ಕೊಟ್ಟಿದ್ದಾರೆ ಅವರು. ಅವ್ರನ್ನ ನಾವು ಮಾರ್ಕೆಟಿಂಗಿಗೆ ಹಾಕ್ಕೊಂಡ್ರಿಂದ ತಪ್ಪಾಗುತ್ತೆ. ಐ ಥಿಂಕ್ ಹೀ ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್, ವೆರಿ ವರ್ಸಟೈಲ್. ಅವರೆಲ್ಲ ನಮ್ಮ ಸಿನಿಮಾದಲ್ಲಿರೋದು ನನಗೆ ತುಂಬ ಖುಷಿನೇ. ಹಾಗಿರ್ಬೇಕು ಸರ್ ಪರ್ದೆ ಯಾವಾಗಲೂ. ಒಂದೊಂದು ಪಾತ್ರ ಬಂದಾಗಲೂ ಅವ್ರಿಗೆ ಒಂದು ಬೆಲೆ ಇರಬೇಕು ವ್ಯಕ್ತಿತ್ವಕ್ಕೆ ಆ್ಯಂಡ್ ಸ್ಟಾರ್ಡಮ್ಗೆ. ಪ್ಲಸ್ ಅವ್ರು ಮಾಡೋದು ನಿಮಗೆ, ಈಗ ಆಲ್ರೆಡಿ ಚಾಕು ಅಂದರೆ ನಿಮಗೆ ಒಂದು ಇಮೇಜ್ ಇದೆ, ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ ಅವರು. ಸೊ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಆಸ್ ಎ ಟೋಲ್ಡ್ ನವೀನ್ ಆ್ಯಂಡ್ ವಿಕ್ರಾಂತ್, ನಮ್ಮ ವಿಜಯ್ ಅವರ ಕಸಿನ್, ಹೀ ಈಸ್ ಡನ್ ಒನ್ ವೆರಿ ಮೇಜರ್ ರೋಲ್. ಹಿ ಲುಕ್ಸ್ ಫ್ಯಾಬ್ಯುಲಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸರ್ಪ್ರೈಸ್ ಎಲಿಮೆಂಟೇ ನವೀನ್ ಚಂದ್ರ ಈ ಸಿನಿಮಾದಲ್ಲಿ. ಐ ಥಿಂಕ್ ಈಸ್ ನೇಲ್ಡ್ ಇಟ್. ಆ್ಯಂಡ್ ಅಜನೀಶ್ ಬೇರೆ ಸುಮ್ಮನೆ ಕೂರಲ್ಲ, ಅವ್ರು ಬಂದರು ಅಂದರೆ ಸಾಕು, ಚೆಚ್ಬಿಟ್ಟಿದ್ದಾರೆ ಅದನ್ನು. ಸಮ್ಟೈಮ್ಸ್ ಆ್ಯಕ್ಚುಲಿ ಆಗುತ್ತೆ ಸರ್, ವಿಲನ್ನ ನೋಡಿದ್ರೆ ಒಂದು ಸ್ವಲ್ಪ ನಮಗೆ ಅನಿಸುತ್ತೆ, ಅವ್ರಿಗಿರೋ ನಮಗಿಲ್ಲ. ಅಂದರೆ ನೀವು ಹೀರೋ ಆಗೋಕ್ಕೆ ಕೊನೆ ರೀಲ್ ತನಕ ಕಾಯಬೇಕು. ಕರೆಕ್ಟ್. ಇಡೀ ಪಿಕ್ಚರ್ ಅವ್ರು ನಮ್ಮನ್ನು ಆಟಾಡ್ಸೋದು ಅಲ್ವೇ? ಕೆಲವು ಟೈಮ್ ಅನಿಸುತ್ತೆ. ಸಚ್ ಅ ಫ್ರೀಡಮ್. ಆ್ಯಕ್ಚುಲಿ ಇವ್ರು ಸಸ್ಪೆನ್ಷನಲ್ಲಿರೋ ಡ್ಯೂಟಿ ಆಫೀಸರ್ ಸಸ್ಪೆನ್ಷನಲ್ಲಿರೋ ಆಫೀಸರ್ ಇದ್ದ ಹಾಗೆ ವಿಲನ್ಗಳು. ಅವ್ರಿಗೆ ಏನು ಜವಾಬ್ದಾರಿನೇ ಇಲ್ವಲ್ಲ, ಕೆಟ್ಟವ್ರಾಗಕ್ಕೆ ಸೆಟ್ಟಿಗೆ ಬರೋದು. ಕರೆಕ್ಟಾಗಿ ಏನು ಬೇಕಾದ್ರೆ ಮಾಡ್ಬೋದು ಅವರು. ಅದ್ಭುತ ಆ್ಯಕ್ಚುಲಿ. ಆ್ಯಂಡ್ ಹೀ ಲುಕ್ಸ್ ವೆರಿ ಗುಡ್. ಇಸ್ ಅ ವೆರಿ ಗುಡ್ ಚಾಯ್ಸ್. ಪರ್ಟಿಕ್ಯುಲರ್ ಕಾರಣ ಇದೆ ಸರ್ ಇಷ್ಟು ಬೇಗ ಶೂಟ್ ಮುಗಿಸ್ಬೇಕು ಅನ್ನೋಂಥದ್ದು? ನಿಮಗೆ ವೈಯಕ್ತಿಕ ಒಂದು ಕಾರಣ? ಹೌದು, ಯಾಕಂದರೆ ರಿಲೀಸ್ ಮಾಡಬೇಕಲ್ಲ. ಬಿಕಾಸ್ ಈಗ December 25th ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡೇ. ಆ್ಯಂಡ್ ಒಳ್ಳೆ ಹಾಲಿಡೇಸ್ ಇದೆ ಜಾನ್ ಎಂಡ್ವರೆಗೂ. ಸೊ 1 month ಆಫ್ ಗುಡ್ ರನ್ ಯಾವ್ದಾದ್ರು ಸಿನಿಮಾಗೆ ಬೇಕಲ್ಲ ಸರ್. ಆ್ಯಂಡ್ ನಾವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹೇಗಿತ್ತು ಅಂದರೆ, ಮಿಸ್ ಮಾಡಿದ್ರೆ ಇಟ್ಸ್ ಓನ್ಲಿ ಜೂನ್ ಆ್ಯಂಡ್ ಜುಲೈ. ಫೆಬ್ ಆ್ಯಂಡ್ ಮಾರ್ಚಲ್ಲಿ ನಿಮಗೆ ಎಕ್ಸಾಮ್ಸ್ ಬರುತ್ತೆ, ಇಮಿಡಿಯೇಟ್ಲಿ IPL ಬರುತ್ತೆ. IPL ಬಂದರೆ ಯಾವುದು ಡೌಟೇ, ಒಂದು ಡೌಟಲ್ಲೇ ಹೋಗಬೇಕು ಸಿನಿಮಾ. ಬಟ್ ಹಾಗಿರ್ಬೇಕಾದ್ರೆ ದೆನ್ ದರ್ಸ್ ನೋ ಪಾಯಿಂಟ್. ಮಾಡಿದ್ರೆ ಹರಿ ಮಾಡಿ ಅಟ್ಲೀಸ್ಟ್ ಒಂದು ಚಾಲೆಂಜ್ ಹಾಕ್ಕೊಂಡು ಆ ಟೈಮಿಗೆ ಬಂದ್ಬಿಡೋಣ. ಯಾಕಂದರೆ ಪ್ರೊಡ್ಯೂಸರ್ಸಿಗೆ ಹೆಲ್ಪ್ ಆಗುತ್ತೆ, ಚಿತ್ರಮಂಜರಿಗಳಿಗೆ ಸಿನಿಮಾ ಸಿಗುತ್ತೆ ಒಂದು ನಮ್ಮ ಕಡೆಯಿಂದ. ಎಲ್ಲದು ಕೌಂಟ್ ಮಾಡಿ ನಾವು ಮಾಡಿದ್ದು. ಅದಕ್ಕೇ ಯಾವತ್ತೂ ನಮಗಿಲ್ಲಾಂದರೆ ಪ್ರೆಸ್ ಮೀಟ್ July 5th ಪ್ರೆಸ್ ಮೀಟ್ ಮಾಡಿದಾಗಲೇ ನಾನು ಆ ಧೈರ್ಯ ಬರ್ತಾ ಇರಲಿಲ್ಲ ಡೇಟ್ ಅನೌನ್ಸ್ ಮಾಡೋಕ್ಕೆ. ಆ್ಯಂಡ್ ಎಷ್ಟೋ ಸಲ ಸಮ್ಟೈಮ್ಸ್ ನಾವು ಮಾಡಿ ಪೋಸ್ಟ್ಪೋನ್ ಮಾಡಿದ್ದು ಉಂಟು. ಬಟ್ ಇಲ್ಲಿ ವಿ ಸ್ಟಕ್ ಆನ್.
ಆ್ಯಂಡ್ ಎಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ಯಾರೆ. ಸೊ ಈಗ ಮ್ಯಾಕ್ಸ್ ಆ್ಯಂಡ್ ಮಾರ್ಕ್ ಡಿಫ್ರೆನ್ಸ್ ಬಗ್ಗೆ ಹೇಳಿದ್ರಿ ಸರ್. ಸೊ ಮ್ಯಾಕ್ಸ್ ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ, ಸೊ ಮಾರ್ಕು ಅದೇ ಥರದ ಒಂದು ಟೈಮ್ ಕನ್ಸ್ಟ್ರೇನ್. ಟೈಮ್ ಕನ್ಸ್ಟ್ರೇನ್ ಅಂದರೆ ಇದರಲ್ಲಿ ಟಿಪಿಕಲ್ ಯಾವುದೋ ಒಂದು ವಿಚಾರಕ್ಕಂತ ಬರೋಲ್ಲ, ಬಟ್ ಯಾವುದೋ ಒಂದು ಇಮೋಷನಿಗೆ ಬರುತ್ತೆ ಅದು. ಓಕೆ, ದೇರ್ ಇಸ್ ಅಬೌಟ್ 48 hours ಆಫ್ ಫಿಲ್ಮ್. ಸೊ ಈಗ ಸರ್ ರಿಲೀಸ್ ಡೇಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಅರ್ಜುನ್ ಜನ್ಯ ಅವರಿಗೆ ಆ ಜನ್ಯ ಅನ್ನುವಂತಹ ವರ್ಡ್ ಕೊಟ್ಟಿದ್ದೇ ನೀವು. ಸೊ ಅವರ ಡೆಬ್ಯೂ ಮೂವಿ ಕೂಡ 45 ಅದು ಅವತ್ತೇ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಆ ಮೂವಿಗೂ ಚೇಂಜಸ್ ಅವ್ರು ತಂದಾಗ ಇನ್ಪುಟ್ ಕೊಟ್ಟು ಅದೆಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಟ್ಟಿದ್ದೀರಿ. ಸೊ ಈಗ ಅವರ ಫಸ್ಟ್ ಡೆಬ್ಯೂಟೋರಿಯಲ್ ಫಿಲಮ್ಗೂ ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಮಾರ್ಗ್ ಈಗ ಒಂದೇ ಇದು ಆಗ್ತಿದೆಯಲ್ಲ, ಸೊ ಬಾಕ್ಸ್ ಆಫೀಸ್ ಹೆಂಗೆ ತಡ್ಕೊಳ್ಳುತ್ತೆ ಅಂತ ಎರಡು ಬಿಗ್ ಅಂದರೆ ಫಸ್ಟ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನು ಇನ್ಪುಟ್ಸ್ ಅಂತ ಏನು ನಾನು ಕೊಟ್ಟಿಲ್ಲ ಸರ್, ಕಂಪ್ಲೀಟ್ಲಿ ಅವ್ರದ್ದೇ. ನಾನು ತಪ್ಪಾಗತ್ತೆ ಮಾತಾಡೋದು. ಬಟ್ ಕತೆ ಹೇಳಿದ್ರು ಅವ್ರು ಫಸ್ಟ್ ಡೈರೆಕ್ಷನ್ ಮಾಡಬೇಕು ಅಂದಾಗ ಅವ್ರು ಬಂದಿದ್ದು ನಮ್ಮ ಹತ್ರನೇ ಒಂದು ರಾತ್ರಿ ಕೂತರು ಏನೋ ಹೇಳಬೇಕು ಅಂತ. ನನಗೆ ಅವರಲ್ಲಿ ತುಂಬ ಇಷ್ಟ ಆಗಿದ್ದು ಎರಡು ವಿಚಾರ ಹೇಳ್ತೀನಿ ಕೇಳಿ. ಅವರು ಡೈರೆಕ್ಷನ್ ಮಾಡಬೇಕು ಅಂದಾಗ ಒಂದು ಬಂದು ನನಗೆ ಕೇಳಿದ್ದು, ನನಗೆ ಒಂದು ಕೇಳಿದಾಗ ನಾನು ಹೇಳಿದ್ದು, ನಿನಗೆ ಇಷ್ಟ ಇದೆ ತಾನೆ ನಿಮಗೆ, ಜಸ್ಟ್ ಮಾಡಿ. ಇವತ್ತಿನ ಮೇಲೆ ಎಷ್ಟೋ ವರ್ಷ ಆದಮೇಲೆ ಅಯ್ಯಯ್ಯೋ ನಾನು ಮಾಡಬೇಕಿತ್ತು ಈ ರಿಗ್ರೆಟ್ಸ್ ಬೇಡ ಲೈಫಲ್ಲಿ, ಮಾಡಿಬಿಡಿ. ಎರಡನೇದು ನನಗೆ ಅವ್ರಿಗೆ ಭಾಳ ಇಷ್ಟ ಆಗಿದ್ದು, ಕತೆ ಹೇಳಕ್ಕೆ ಬಂದಾಗ ನನಗೆ ಅಂತ ಹೇಳಲೇ ಇಲ್ಲ ಅವರು. ತುಂಬ ನೀಟಾಗಿ ಅಣ್ಣ ಸರ್ ಇದು ಶಿವಣ್ಣ ಇವರು ಐ ಲವ್ಡ್ ಇಟ್ ಆ್ಯಕ್ಚುಲಿ. ಏನು ಗೊತ್ತಾ, ಇಲ್ಲಾಂದರೆ ನಮ್ಮನ್ನು ಈಗ ನಮ್ಮ ಹತ್ರ ನಾವೆಲ್ಲ ಒಟ್ಟೊಟ್ಟಿಗೆ ಬೆಳ್ಕೊಂಬಂದಿರೋದ್ರಿಂದ, ನನ್ನ ಸಿನಿಮಾದಲ್ಲಿ ಮಾಡ್ಕೊಂಬಂದಿರೋದ್ರಿಂದ ನನ್ನನ್ನು ಮೆಚ್ಚಕ್ಕನ ಸರ್ ಇದು ನೀವು ಬೇಡ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತೀನಿ ಅಂತ ಹೇಳ್ಬೋದಲ್ಲ. ಅಟ್ಲೀಸ್ಟ್ ದಟ್ ಇಸ್ ದ ಮೋಸ್ಟ್ ಶುಗರ್ ಕೋಟೆಡ್ ಲೈನ್. ಕರೆಕ್ಟ್. ಹಿ ವಾಸ್ ಸೋ ಇನ್ನೋಸೆಂಟ್ ಆ್ಯಂಡ್ ಆನೆಸ್ಟ್ ಆಗಿ. ಹೌದು ಈ ಮೂರು ಯಾರು ರೀ ಇದು ಅಂದರೆ, ಸರ್ ಅದು ಇವರು. ನಾನು ಯೋಚನೆ ಮಾಡ್ತಾ ಇದ್ದೆ, ಇಲ್ಲ ತುಂಬ ಚೆನ್ನಾಗಿದೆ ಇದು, ಇಲ್ಲ ಸರ್ ಅವರೇ ಮಾಡಬೇಕು ಅದಕ್ಕೆ. ಬಟ್ ನಿಮ್ಮದೊಂದು ಈ ಸಬ್ಜೆಕ್ಟ್ ವಿಚಾರದಲ್ಲಿ ಇದು ನಾನು ನೋಡಿ ಸಬ್ಜೆಕ್ಟ್ ನಿಮ್ಮದು ನೀವು ಮಾಡಿ, ಬಟ್ ವಾಟ್ ಎವರ್ ಹ್ಯಾಪನ್ ಲೇಟರ್ ಇಸ್ ಸೆಕೆಂಡ್ರಿ, ಬಟ್ ಐ ಲವ್ಡ್ ಇಸ್ ಇನ್ನೋಸೆನ್ಸ್. ಸೆಕೆಂಡ್ಲಿ ನೀವು ಬಾಕ್ಸ್ ಆಫೀಸ್ ಹೇಗಿದೆ ಅಂತ ತಡ್ಕೊಳ್ಳುತ್ತೆ ಅಂತಾರೆ. ಬಾಕ್ಸ್ ಆಫೀಸ್ ಸಂಭ್ರಮ ಮಾಡುತ್ತೆ ಸರ್. ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಂದರೆ ಎರಡು ಮದಗಜಗಳ ಏನಿಲ್ಲ, ಎರಡು ಕಡೆ ಎರಡು ಚೌಲ್ಟ್ರಲ್ಲಿ ಎರಡು ದೊಡ್ಡ ಮದುವೆ ಅನ್ಕೊಳ್ಳಿ. ಅದು ಹೆಂಗದು ಊರು ತಡ್ಕೊಳತ್ತಾ ಅಂತ ಕೇಳಿದ್ರೆ, ಇವಾಗ ಎರಡು ಕಡೆನೂ ಇವಾಗ ನೀವೇ ಒಂದು ಅತಿಥಿಯಾಗಿ ಇಬ್ಬರು ಪರಿಚಯ ಅಂದ್ಕೊಳ್ಳೋಣ. ಬಟ್ ನಿಮ್ಮ ಆಯ್ಕೆ ಏನಿರುತ್ತೆ, ಯಾವುದೋ ಒಂದು ಫಸ್ಟು ಯಾವುದೋ ಒಂದು ಸೆಕೆಂಡು. ಈಗ ಎರಡು ಚೌಲ್ಟ್ರಿ ಹಿಂಗಿದೆ ಅನ್ಕೊಳ್ಳಿ ಸರ್. ಈಗ ನೀವು ಹೋಗಿ ಟರ್ನ್ ಮಾಡ್ಕೊಂಬರ್ಬೇಕು ಅನ್ಕೊಳ್ಳಿ. ಟರ್ನ್ ಮಾಡ್ಕೊಂಬರ್ಬೇಕಾದ್ರೆ ಫಸ್ಟ್ ಯಾವ್ದು ಸಿಗುತ್ತೋ ಅದೇ ಫಸ್ಟು, ಸೆಕೆಂಡ್ ಯಾವ್ದು ಸಿಗುತ್ತೋ ಅದೇ ಸೆಕೆಂಡು. ಕರೆಕ್ಟ್. ಎರಡಕ್ಕೂ ಹೋಗ್ತೀರ ತಾನೆ ನೀವು. ನಿಮಗೆ ಭಾಳ ಬೇಕು ಅಂದರೆ ನಾನು ಹೇಳೋದು, ನೀವು ನಂಬಿದ್ರೆ ಈ ಎರಡು ವ್ಯಕ್ತಿಗಳು ನನಗೆ ಬೇಕು ಅಂದ್ಕೊಂಡ್ರೆ ಎರಡು ಮದುವೆನೇ ಅಟೆಂಡ್ ಆಗ್ತೀರ. ಈ ಸಂಭ್ರಮದಲ್ಲಿ ಅಲ್ಲೂ ಅಡುಗೆ ಕಮ್ಮಿ ಆಗಲ್ಲ, ಇಲ್ಲೂ ಅಡುಗೆ ಕಮ್ಮಿ ಆಗಲ್ಲ, ಸೌಕರ್ಯಗಳು ಕಮ್ಮಿ ಆಗಲ್ಲ, ಅತಿಥಿ ಸೇವೆ ಕಮ್ಮಿ ಆಗಲ್ಲ. ಎಲ್ಲಿಂದ ಅವು ಸಂಭ್ರಮ ಅಷ್ಟೇ. ಎರಡು ಚೌಲ್ಟ್ರಲ್ಲಿ ಎಲ್ಲರೂ ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ತಾ ಇರ್ತಾರೆ. ಹೊರಗಡೆ ನಿಂತ್ಕೊಂಡು ಅವ್ನು ಯಾವನ ಯೋಚನೆ ಮಾಡ್ತಾ ಇರಬೇಕು, ಹೆಂಗೆ ತಾಳಿ ಕಮ್ಮಿ ಆಗೋಯ್ತು, ಹೆಂಗೆ ಸರ್ ಅದು ಅವ್ರದ್ದು ಇವ್ರದ್ದು. ಆ ಗಂಡು ಹಣ್ಣು ಬೇರೆ, ಈ ಗಂಡು ಹಣ್ಣು ಬೇರೆ, ಅಲ್ಲಿ ತಂದೆ ತಾಯಿ ಬೇರೆ, ಇಲ್ಲಿ ತಂದೆ ತಾಯಿ ಬೇರೆ, ಬೀಗರು ಬೇರೆ. ಕರೆಕ್ಟಾ? ಕರೆಕ್ಟ್ ಸರ್. ಬಟ್ ಥಿಯೇಟರ್ ಸಂಖ್ಯೆನಲ್ಲಿ ನಾವು ಹೆಚ್ಚು ಕಮ್ಮಿ ಆಗುತ್ತಾ? ಇಲ್ಲ ಸರ್, ಹೆಂಗಾಗುತ್ತೆ. ಒಂದು ಇವಾಗ ಯಾವುದೇ ಥಿಯೇಟ್ರಲ್ಲಿ ಎಷ್ಟು ಥಿಯೇಟ್ರಲ್ಲಿ ಬಿಡ್ತೀರಾ ನೀವು? ಒಂದು 300 ಅಲ್ವಾ? 250, 300 ಮಲ್ಟಿಪ್ಲೆಕ್ಸಸ್ ಬಿಟ್ಟು ನಾನು ಹೇಳ್ತಾ ಇರೋದು. 600 ಚಿಲ್ಲರೆ ಥಿಯೇಟ್ರ್ ಇದೆ, ಇನ್ನೂ ಇದೆ. ಆರಾಮಾಗಿ ಶೇರ್ ಆಗುತ್ತಲ್ಲ ನಿಮಗೆ. ಈಗ ಯಾವುದೋ ಭಾಳ ಇಂಪಾರ್ಟೆಂಟ್ ಇರೋ ಥಿಯೇಟ್ರು ಡಿಸ್ಟ್ರಿಬ್ಯೂಟರ್ ಮಾತಾಡ್ಕೊಂಡು 2 ಶೋ ಹಾಕೋತಾರೆ. ಯಾವುದಾದ್ರು ಒಂದು ವೀಕ್ ಆದರೆ ಇನ್ನೊಂದು ಶೋ ಜಾಸ್ತಿ ಮಾಡ್ತಾರೆ. ಕರೆಕ್ಟಾ? ಹಿಂಗನ ಆಗುತ್ತೆ ಸರ್. ಈಗ ಮಾರ್ಕೆ ತೊಗೊಳ್ಳೋಣ ಸರ್, ನಮ್ದು ಏನಾದ್ರು ವೀಕ್ ಆಯಿತು ಅಂದರೆ 45 ಜಾಸ್ತಿ ಮಾಡ್ಕೋತಾರೆ. ಅಂದರೆ ಒಂದೇ ಥಿಯೇಟ್ರಲ್ಲಿ ಇದ್ದರೆ ಓಕೆ ಅಲ್ವಾ? ಅದು ನಮಗೆ ಓಕೆ, ಅವ್ರಿಗೆ ಓಕೆ ಅಂದಮೇಲೆ ಇವಾಗ ಏನಾಗುತ್ತೆ, ಇವತ್ತು ನೋಡಿ ಇನ್ನೊಂದು ತೆಲುಗು ಪಿಕ್ಚರ್ ರಿಲೀಸ್ ಇವತ್ತು. ಕರೆಕ್ಟಾ? ಈಗ ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ ಅವ್ರು ಬರೋದು ಬೆಟ್ರ, ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ 2 ಕನ್ನಡ ಬರೋದೇ ಬೆಟ್ರ. ಓಕೆ ತಾನೇ ಅದು? ಆ್ಯಂಡ್ ಇಟ್ಸ್ ಅ ಹಾಲಿಡೇ. ಎಲ್ಲರ ಹತ್ರ ಕೈಯಲ್ಲಿ ರಜಾ ಇದೆ, ದುಡ್ಡಿದೆ, ಅವರಿಗೂ ಎಂಟರ್ಟೈನ್ಮೆಂಟ್ ಬೇಕು. ಏನೂ ವ್ಯತ್ಯಾಸ ಆಗಲ್ಲ. ನಾವು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರೋರಷ್ಟೇ. ಇನ್ಫ್ಯಾಕ್ಟ್ ನಾನು KVN ಅವರು ಎಲ್ಲರೂ ಮಾತಾಡ್ಕೋತಾ ಇರ್ತೀವಿ ಫೋನಲ್ಲಿ. ನಿಮ್ದೇನಪ್ಪ ರೀ, ಸುಪ್ರೀತ್ ನನಗೆ ಭಾಳ ಕ್ಲೋಸ್. ನಾವು ಮಾತಾಡ್ತಾರೆ, ಏನ್ರಿ ಸುಪ್ರೀತನ್ ಸರ್ ಇಲ್ಲ ಸರ್ ಇವ್ರದ್ದು. ಸಿ ವಿ ಆರ್ ಆ್ಯಕ್ಚುಲಿ ವೆರಿ ಗುಡ್ ಸರ್. ಈಗ ನೀವು ಹೇಳೋದು ಶಿವಣ್ಣನಿಗೆ ನಾವು ಯಾರಾದ್ರು ಕೆಟ್ಟದ್ದು ಬಯಸೋಕ್ಕಾಗತ್ತಾ? ಉಪ್ಪಿ ಸರ್ನ ನಾವು ಕಮ್ಮಿ ಪ್ರೀತಿಸೋಕ್ಕಾಗತ್ತಾ? ಇಲ್ಲ ಅರ್ಜುನ್ ಜನ ಇವಾಗಿಂದ ನಮ್ಮ ಮನೆ ಹುಡುಗ ಅಲ್ವಾ, ಏನು ಮಾತಾಡ್ತೀರಿ ನೀವು? ಅದಿರುತ್ತೆ. ಬಟ್ ಒಂದು ಯು ಶುಡ್ ಅಂಡರ್ಸ್ಟ್ಯಾಂಡ್. ಎಥಿಕ್ಕಿಗೆ ಬರೋಣ. ಈಗ
ನೀವು ಹೇಳೋದು ಒಂದು, ಎಥಿಕ್ಸಿಗೆ ಬರೋಣ. ಎಥಿಕಲಿ ಬರೋಕ್ಕೆ ಹೋದರೆ ನಾನು ರೈಟ್ ಇದ್ದೀನಲ್ಲ ಸರ್. ಡಿಸೆಂಬರ್ 25 ಬರ್ತೀನಿ ಅಂತ ಡಿಸೈಡ್ ಮಾಡಿದ್ದು ಮೊದಲು ನಾನು, ಕರೆಕ್ಟ್. ಆಮೇಲೆ ಅವರು. ಸೊ ಈಗ ಕ್ವಶನ್ ನನಗೆ ಬರಲೇಬಾರ್ದು. ಆ್ಯಕ್ಚುಲಿ ಬಂದಿದೆ, ನಾನು ಹೇಳ್ತೀನಿ, ಯಾಕಂದ್ರೆ ಅದು ನಮ್ಮ ಸಿನಿಮಾ ಅನ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಬಟ್ ಆ್ಯಕ್ಚುಲಿ ಎಥಿಕಲಿ ಹೋದರೆ ವಿ ಆರ್ ದ ಫಸ್ಟ್ ಡಿಸೈಡರ್ಸ್, ದೇ ಆರ್ ದ ಸೆಕೆಂಡ್ ಡಿಸೈಡರ್ಸ್. ದಟ್ ಮೀನ್ಸ್ ದೇ ಆರ್ ಮೋರ್ ಕಾನ್ಫಿಡೆಂಟ್. ಕರೆಕ್ಟ್. ದಟ್ ಇಸ್ ನೈಸ್, ನೋ? ದಟ್ ದೇ ಆರ್ ಸೋ ಕಾನ್ಫಿಡೆಂಟ್ ಅಬೌಟ್ ದೇರ್ ಫಿಲ್ಮ್. ಗುಡ್, ಲೆಟ್ ಇಟ್ ಬಿ ಗುಡ್ ಸರ್. ಒಳ್ಳೇದಾಗಲಿ 2 ಸಿನಿಮಾಗೂ. ಆ್ಯಂಡ್ ಅರ್ಜುನ್ ಮೊದಲನೇ ಸಿನಿಮಾ ಮಾಡ್ತಾರೆ. ನಾನು ಹೋಗಲಾಟಲ್ಲಿ ಹೇಳ್ತಾ ಇದ್ದೀನಿ, ಸಿನಿಮಾ ತುಂಬ ಚೆನ್ನಾಗಬೇಕು ಅವರಿಗೆ. ಹಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಯಾವತ್ತು ಮೈಂಡಲ್ಲಿ ಮನಸ್ಸಲ್ಲಿ 2 ಮಾತು ಇಟ್ಕೊಂಡು ಏನೇನೋ ಮಾತಾಡಲ್ಲ ವ್ಯಕ್ತಿ. ಹಿ ಈಸ್ ಅ ವೆರಿ ಸ್ವೀಟ್ ಪರ್ಸನ್. ಐ ರಿಯಲಿ ವಿಶ್ ಹಿಮ್ ಗುಡ್. ನಾನೇನು ಅವತ್ತು ಅರ್ಜುನ್ ಜನ್ಯ ಅಂತ ಇಟ್ಟಾಗ ನನ್ನ ಸಿನಿಮಾದಲ್ಲಿದ್ದರು, ಈಗ ಬೇರೆಯವ್ರು ಆಗ್ಬಿಡ್ತಾರೆ ಅವರು. ಚಾನ್ಸೇ ಇಲ್ಲ. ಅವ್ರು ಎಲ್ಲಿದ್ರು ನಮ್ಮವರೇ. ಆ್ಯಂಡ್ ಐ ರಿಯಲಿ ವಿಶ್ ಗುಡ್ ಫಾರ್ ಹಿಮ್. ಸರ್, ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಒಂದಷ್ಟು ಕಾಮೆಂಟ್ಸ್ಗಳ ವಿಚಾರವಾಗಿ ನೀವು ಹೇಗೆ ತಗೋತೀರಿ ಸರ್ ಅದನ್ನು ಅಂತ? ಓದ್ತಾ ಇರೋದು ಯಾರು? ನೀವು ತಾನೇ. ನೀವು ಹ್ಯಾಂಡಲ್ ಮಾಡಿ, ನಾನು ಓದೋದೇ ಇಲ್ಲ. ಓಕೆ. ನನಗದಕ್ಕೆ ಸಂಬಂಧನೇ ಇಲ್ಲ. ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತಾ ಅಂತ ಸರ್ ಅದರಲ್ಲಿ ಕಾಮೆಂಟ್ಸ್ ಹೊರಗೆ? ಎಗೇನ್ ಓದ್ತಾ ಇರೋದು ಯಾರು ಸರ್? ನೀವು ಹ್ಯಾಂಡಲ್ ಮಾಡಿ. ನಾನು ಓದೋದು ಇಲ್ಲ. ನಾನು ಬಿಗರ್ ಇದರಲ್ಲಿದ್ದೀನಿ. ನಾನು ಸಿನಿಮಾ ಮಾಡೋದ್ರಿಂದನೇ ಅವ್ರು ಅಷ್ಟು ಬ್ಯುಸಿ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಚಿತ್ರರಂಗನೇ ಎಲ್ಲರೂ ಸಿನಿಮಾ ಮಾಡ್ದೇ ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡ್ತೀರಾ ನೀವು? ಬೇರೆ ಬೇರೆ ಸಾಮಾಜಿಕ ವಿಚಾರಗಳನ್ನ ತೊಗೊಂಡು ಮಾಡಬೇಕಾಗತ್ತೆ. ಆಗ್ತಾ ಇರತ್ತೆ ಅವೆಲ್ಲ. ಒಂದು ತಿಳ್ಕೊಳ್ಳಿ, ಆ್ಯಸ್ ಲಾಂಗ್ ಆ್ಯಸ್ ಯು ನೋ ವಾಟ್ ಯು ಆರ್ ಡೂಯಿಂಗ್, ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ ಯಾರು ನೀವು ಅನ್ನೋದು ಗೊತ್ತಿರೋ ತನಕ, ಇನ್ನೊಬ್ಬರ ಪರ್ಸ್ಪೆಕ್ಟಿವ್ ಏನಕ್ಕೆ? ಇನ್ನೊಬ್ಬರ ಪರ್ಸ್ಪೆಕ್ಟಿವ್ ಯಾವಾಗ ಗೊತ್ತಾಗಬೇಕು? ಒಬ್ಬರ ಆಶೀರ್ವಾದ ಬೇಕು, ಒಬ್ರದ್ದು ಸಲಹೆ ಬೇಕು, ನಿಮ್ಮ ಅನಿಸಿಕೆ ಬೇಕು ಅಂದಾಗ ನಾವು ಒಬ್ಬರ ಹತ್ರ ಕೂತ್ಕೋತೀವಲ್ಲ, ಅಲ್ಲಿ ಒಪಿನಿಯನ್ ಮ್ಯಾಟರ್ಸ್. ಕರೆಕ್ಟ್. ಬೇರೆ ಕಡೆ ಒಪಿನಿಯನ್ ಏನಕ್ಕೆ ಬೇಕು ಸರ್? ಈಗ ಹಂಗೆ ಕೌಂಟ್ ಆಗಲ್ಲ ಅದು ಎಫೆಕ್ಟ್ ಆಗುತ್ತೆ, ಎಫೆಕ್ಟ್ ಆಗಲ್ಲ, ಇಟ್ ಡಸಂಟ್ ಮ್ಯಾಟರ್. ಡಿಸ್ಟ್ರಿಬ್ಯೂಷನ್ ವಿಚಾರ ಕೇಳಿದ್ರಿ, ಮೇಡಮ್ ಎಂಟ್ರಿ ಕೊಟ್ಟಿರುವಂಥದ್ದು ಸಿನಿಮಾಗೆ. ಸೊ ಸಿನಿಮಾ ನೋಡಿ ಏನು ಹೇಳಿದ್ರು ಸರ್? ಈಗ ನೀವು ಒಪಿನಿಯನ್ ಬಗ್ಗೆ ಕೇಳಿದಾಗ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ಸಿನಿಮಾ ನೋಡೋಕೆ ಹೋಗ್ತಿರಲ್ಲ, ನೀವು ಕೆಳಗಡೆ ಕೂತ್ರೆ ಏನು ಕಾಣ್ತಾ ಇರುತ್ತೆ ನಿಮಗೆ? ಸ್ಕ್ರೀನ್ ಕಾಣಿಸುತ್ತೆ ಸರ್. ಅಂದರೆ ಅಲ್ಲ, ಸ್ಕ್ರೀನ್ ಮೇಲೆ ಏನು ಕಾಣುತ್ತೆ? ಫಿಲ್ಮ್ ಕಾಣಿಸುತ್ತೆ. ಕಾಣಿಸ್ತಾ ಇರುತ್ತೆ ತಾನೇ? ಕಾಣಿಸುತ್ತೆ. ಸ್ಕ್ರೀನಲ್ಲಿರೋರಿಗೆ ನೀವು ಕಾಣಿಸ್ತೀರಾ? ಇಲ್ಲ ಸರ್. ಆಮೇಲೆ ಹೇಳ್ತಾ ಇಲ್ಲ. ಗೊತ್ತಾಯ್ತು ಸರ್. ನೀವು ಚಪ್ಪಾಳೆ ತಡ್ತಾ ಇದ್ದೀರೋ, ಬೈಕ್ ಹೋಗ್ತಾ ಇದ್ದೀರೋ, ಹೊಡ್ಕೋತಾ ಇದ್ದೀರೋ, ಕಚ್ಕೋತಾ ಇದ್ದೀರೋ, ಕಿರ್ಚ್ಕೋತಾ ಇದ್ದೀರೋ, ನಮ್ಗೆ ಏನೂ ಗೊತ್ತಾಗಲ್ಲ. ಯಾಕಂದರೆ ನಾವು ನಮ್ಮ ಕೆಲಸ ಮುಗೀತು, ಅಲ್ಲಿ ಹಾಕಿದ್ದೀವಿ. ಕರೆಕ್ಟ್. ಸಿನಿಮಾಗೂ ಯಾವತ್ತು, ಪರದೆಗೂ ಯಾವತ್ತು ಕಣ್ಣು ಬರುತ್ತಲ್ಲ, ಅವತ್ತು ಇದಿಷ್ಟಕ್ಕೂ ನಾವು ರಿಯಾಕ್ಟ್ ಮಾಡೋಕ್ಕಾಗತ್ತೆ. ನಾವು ನೋಡ್ತಾ ಇದ್ದೀವಿ, ಅವ್ನು ಯಾಕೆ ಚಪ್ಪಾಳೆ ತಡ್ತಾ ಇಲ್ಲ, ಅವ್ನು ಯಾಕೆ ಕಿರಿಸ್ತಾವನೆ. ನಮ್ದು ಇಲ್ಲ, ನಮ್ಮ ಕೆಲಸ ಮುಗೀತು, ಇನ್ನು ನಿಮ್ಮದು ಅಷ್ಟೇ. ಆರಾಮಾಗಿ ನೀವು ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ. ಸರ್, ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬರೋದಾದರೆ, ಮೇಡಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂಥ ಸಿನಿಮಾ ನೋಡಿ ಏನು ಹೇಳಿದ್ರು? ಅವರು ಸಿನಿಮಾದಲ್ಲಿ ಸ್ವಲ್ಪನೇ ನೋಡಿರೋದು, ಸಿನಿಮಾ ನೋಡಿಲ್ಲ ಅವ್ರು ನೋಡೋಕ್ಕೆ ಇಷ್ಟಪಡಲ್ಲ. ಪರದೆ ಮೇಲೆ ನೋಡ್ತೀನಿ ಅಂತಾರೆ. ಕೆಲವು ಟೈಮ್ ಏನಾಗುತ್ತೆ, ನಾವು ಜಾಸ್ತಿ ತೋರಿಸ್ಬಿಟ್ಟು ಬೋರ್ ಹೊಡಿಸ್ಬಿಟ್ಟಿರ್ತೀವಿ ತುಂಬ. ಸೊ ಎಷ್ಟೋ ವರ್ಷಗಳಿಂದ ಎಲ್ಲ ಮಾಡ್ಬೇಕಾದ್ರೆ ಸಿನಿಮಾಗೆ ಬರೋಷ್ಟೊಳಗೆ ಎಲ್ಲ ನೋಡಿ ದೇ ಆರ್ ನಾಟ್ ಏಬಲ್ ಟು ಎಂಜಾಯ್. ಸೊ ದೇ ಡೋಂಟ್ ಸಿ. ಬಟ್ ಈಗ ನೋಡ್ತಾರೆ. ನಿಮ್ಗೆ ಆಸೆ ಆಯ್ತಾ ಸರ್ ಡಿಸ್ಟ್ರಿಬ್ಯೂಷನ್ ಮಾಡಲಿ ಅಂತ? ಸರ್, ನಾನು ಯಾವತ್ತೂ ಇನ್ನೊಬ್ಬರ ಆಸೆಗೆ ನಾನು ಅಡ್ಡ ಬರಲ್ಲ. ವೈಯಕ್ತಿಕವಾಗಿ ಹೇಳ್ತೀನಿ ಕೇಳಿ. ಶಿ ಈಸ್ ಅ ಸೆಲ್ಫ್ ಮೇಡ್ ಪರ್ಸನ್. ಆ್ಯಂಡ್ ಇವಾಗ ಇನ್ನೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅದು ಸುದೀಪ್ ಅವ್ರದ್ದೇ ದುಡ್ಡು, ಸುದೀಪ್ ಇಲ್ಲ ಸರ್. ಅವ್ರದ್ದೇ ವ್ಯವಹಾರದಲ್ಲಿದ್ದಾರೆ, ಅವ್ರದ್ದೇ ಕೆಲಸಗಳು ಮಾಡ್ತಾರೆ, ಅವ್ರದ್ದೇ ದುಡಿಮೆ ಇದೆ ಅವರಿಗೆ. ಹೇಳ್ಕೊಂಡು ಟಾಮ್ ಮಾಡ್ಕೊಂಡು ಓಡಾಡಲ್ಲ ಅಷ್ಟೇ. ಸಿಂಪಲಾಗಿ ಪಾಪ ಬರ್ತಾರೆ ಹೋಗ್ತಾರೆ, ಅದು ಇಲ್ಲ. ಶಿ ಡಸ್ ಹರ್ ಓನ್ ವರ್ಕ್. ಆ್ಯಂಡ್ ಅವ್ರದ್ದೇ ಹಣ ಹಾಕಿನೇ ಮ್ಯಾಂಗೋ ಪಚ್ಚ ಮಾಡಿರೋದು. ಅವ್ರದ್ದೇ ಒಂದು ವ್ಯವಹಾರದಲ್ಲಿ ಬಂದು ಈಗ ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ ಹೊರತು, ಅಫ್ಕೋರ್ಸ್ ನಮ್ಮ ಹತ್ರ ಡಿಸ್ಕಷನ್ಸ್ ಇರ್ತವೆ, ಮಾಡ್ತಾರೆ ಅನ್ನೋದು ಬಿಟ್ಟರೆ, ಸ್ಟಡಿ ಮಾಡ್ದಲ್ಲೇ, ಬಿಸ್ನೆಸ್ನ ಸ್ಟಡಿ ಮಾಡ್ದಲ್ಲೇ, ಇನ್ನೊಂದು ಮಾಡ್ದಲ್ಲೇ ಅವ್ರು ಇಳಿಯಲ್ಲ. ಅವ್ರದ್ದು ಒಳ್ಳೆ ಟೀಮ್ ಇದೆ. ದಿಸ್ ಇಸ್ ಕಂಪ್ಲೀಟ್ಲಿ ಸುಪ್ರಿಯಾನ್ವಿ ಆ್ಯಂಡ್ ಗಾಟ್ ನಥಿಂಗ್ ಟು ಡೂ ವಿತ್ ಕಿಚ್ಚಾಸ್ ಮನಿ. ಇಟ್ ಈಸ್ ಕಂಪ್ಲೀಟ್ಲಿ ಅವ್ರದ್ದೇ. ಕಿಚ್ಚ ಕ್ರಿಯೇಷನ್ಸ್ ಅಂತ ಏನಿದೆ ಇಲ್ಲಿ, ಅದು ನಂದು ಅವ್ರದ್ದು ಪ್ರೊಡಕ್ಷನ್ ಕೊಲಾಬರೇಷನ್ ಇದೆ, ಪಾರ್ಟ್ನರಿಂಗ್ ಇನ್ ಕೊಲಾಬರೇಷನ್. ಡಿಸ್ಟ್ರಿಬ್ಯೂಷನ್ ಇಸ್ ಕಂಪ್ಲೀಟ್ಲಿ ಅವ್ರದ್ದೇನೆ, ಅವ್ರದ್ದು KRJ ಅವ್ರದ್ದು. ಅದರಲ್ಲಿ ಏನೋ ನಾನು ನಂದನ್ನು ಹಾಕಿ ಅವ್ರ ಹೆಸರು ಅದು ಬೇಡವೇ ಬೇಡ. ಇಟ್ ಈಸ್ ಕಂಪ್ಲೀಟ್ಲಿ ಹರ್ ಬಿಸ್ನೆಸ್. ಶಿ ಈಸ್ ಇನ್ವೆಸ್ಟೆಡ್ ಹರ್ ಮನಿ. ಈಗ ಸರ್, ಮಾರ್ಕ್ ಸಿನಿಮಾದಲ್ಲಿ ಸರ್ ಆ್ಯಸ್ ಅ ಹೀರೋ ಔಟ್ ಆ್ಯಂಡ್ ಔಟ್ 100% ತೊಡಗಿಸ್ಕೊಂಡಿರ್ತೀರ, ನೋ ಡೌಟ್ ಇನ್ ದ್ಯಾಟ್. ಬಟ್ ಅದರ ಜೊತೆಗೆ ಸರ್, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ
ಸೈಕೋ ಸೈತಾನ್ ಹಾಡು ಫಸ್ಟ್ ವರ್ಷನ್ನು ನೀವು ಕೇಳಿದಾಗಲೂ ಒಂದು ಸ್ವಲ್ಪ ಇನ್ಪುಟ್ಸ್ ಕೊಟ್ಟು ಅದನ್ನು ಚೇಂಜ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸೊ ಔಟ್ ಆ್ಯಂಡ್ ಔಟ್ 100% ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ ಈ ಒಂದು ಸಿನಿಮಾದಲ್ಲಿ. ಸೊ ಆ ಪ್ರೋಸೆಸ್ ಹೆಂಗಿತ್ತು ಸರ್? ಆಲ್ ಡಿಪಾರ್ಟ್ಮೆಂಟ್ಸಲ್ಲಿ ನೀವು ನಾನು ವಿಕೆಟ್ ಕೀಪಿಂಗಲ್ಲಿ ನಿಂತ್ಕೊಳ್ಳೋ ಕ್ಯಾಪ್ಟನ್ ಸರ್. ಅಲ್ಲಿ ಏನು ಎಡವಟ್ಟಾದರೂ ಹಿಡಿಯೋದು, ತಪ್ಪಿದ್ರೆ ಸರಿ ಮಾಡೋದು, ವಾಪಸ್ ಕೊಡೋದು, ಒಬ್ಬರನ್ನ ತಳ್ತಾ ಇರೋದು ಮಾಡಿ 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 ಅಂತ. ವಿಕೆಟ್ ಕೀಪರ್ದು ಅದ್ಭುತ ಇನ್ನೊಂದು ಏನಂದರೆ, ನೀವು ಎಲ್ಲೇ ಫ್ರೇಮ್ ಇಟ್ಟರು ಪ್ರತಿ ಬಾಲಲ್ಲೂ ಕಾಣಿಸ್ಕೋತಾರೆ ವಿಕೆಟ್ ಕೀಪರ್. ಸೊ ಹಿ ಬಿಕಮ್ಸ್ ಯುವರ್ ಹೀರೋ. ಕರೆಕ್ಟ್. ಬಟ್ ಇನ್ವೇರಿಯಬಲಿ ಹಿ ಈಸ್ ದ ಹೀರೋ ಬಿಕಾಸ್ ಆಫ್ ಆಲ್ ದಿ ರೆಸ್ಟ್ ಆಫ್ ದ ಟೀಮ್. ಕರೆಕ್ಟ್. ಅದೊಂದು ಕರೆಕ್ಟ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ನೀವು ಹೇಳಿದ್ದೆ 30 years ಅಂತ, ಎವ್ರಿಬಡಿ ಹ್ಯಾಸ್ ದಟ್ ಇನ್ ಮೈಂಡ್. ಆ ಇನ್ಪುಟ್ಸ್ ಕೊಡ್ತೀನಿ ಹೊರತು ನಾನು ಇನ್ನೂ ಇಂಟರ್ಫಿಯರ್ ಆಗೋಕ್ಕೆ ಕಾರಣ ಏನಂದರೆ, ಅಲ್ಲ ನೀವು ಹೇಳಿದ್ದಲ್ಲ, ಬಿಕಾಸ್ ಅವರೆಲ್ಲ ಅಷ್ಟು ಚೆನ್ನಾಗಿರೋದ್ರಿಂದನೇ ಅವ್ರ ಟೀಮಲ್ಲಿ ಇರೋದು. ಅವರೆಲ್ಲ ಅಷ್ಟು ಕೆಲಸಗಾರರಾಗಿರೋದ್ರಿಂದನೇ ನಮ್ಮ ಟೀಮಲ್ಲಿ ಇರೋದು. ಅದು ಯಾರೇ ಆಗಿರಲಿ, ಟೆಕ್ನಿಕಲಿ ಆರ್ ಆ್ಯಕ್ಟರ್ಸ್, ಇನ್ಪುಟ್ಸ್ ಬೇರೆ. ಹಾಗಂತ ಅವ್ರು ನಮಗೆ ಕೊಟ್ಟಿಲ್ಲ, ಅವರು ಕೊಡ್ತಾರೆ. ಕೆಲವು ಟೈಮ್ ಬಂದುಬಿಟ್ಟು, ಸರ್ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಸತಿ ಅಂತಾರೆ. ಕರೆಕ್ಟ್ ಅನಿಸುತ್ತೆ ಅವಾಗ. ಸೊ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್ ಸರ್. ಮ್ಯೂಸಿಕಲ್ಲಿರ್ಬೋದು, ಇನ್ನೊಂದರಲ್ಲಿರ್ಬೋದು. ಆ್ಯಸ್ ಅ ಸಿ ವಿ ಕೆನಾಟ್ ಆಪರೇಟ್ ಆ್ಯಸ್ ಇಂಡಿವಿಜುವಲ್ಸ್. ಅವಾಗೇನಾಗುತ್ತೆ, ಇಟ್ ಬಿಕಮ್ಸ್ ಟು ಮೆಕ್ಯಾನಿಕಲ್. ಎಷ್ಟು ದಿನ ಬೇಕ್ರಿ ನಿಮಗೆ? 50 ದಿನ ಬಂತೀನಿ ಹೋಗ್ತೀನಿ, 9 ಗಂಟೆಗೆ ಇರ್ತೀನಿ, 6 ಗಂಟೆಗೆ ಹೋಗ್ತೀನಿ. ಅದು ಬೇರೆ ಆಗ್ಬಿಡುತ್ತೆ. ಅದು ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಅದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅದು ಅವ್ರದ್ದು ವರ್ಕಿಂಗ್ ಎಥಿಕ್. ನಮ್ದು ಇನ್ವಾಲ್ವ್ ಆಗೋದೇನಕ್ಕಂದರೆ, ನಾವು ಇಟ್ ಗಿವ್ಸ್ ಮೀ ಹ್ಯಾಪಿನೆಸ್. ಅವ್ರಿಗೆ ಕೆಲಸ ಬರೋಲ್ಲ ಅಂತಲ್ಲ, ಇಟ್ ಗಿವ್ಸ್ ಮೀ ಹ್ಯಾಪಿನೆಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಇದು ವರ್ಕೌಟ್ ಆಗೋಲ್ಲ, ಈ ಲೈನ್ ಸ್ವಲ್ಪ ಚೇಂಜ್ ಮಾಡ್ಬೋದಾ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಸಪೋಸ್ ನಾನು ಹೇಳಿದಂಥ ಅವ್ರು ಯಾವತ್ತೂ ಅನೂಪ್ ಆಗಲಿ ಇನ್ನೊಬ್ರು ಚೇಂಜ್ ಮಾಡಿಲ್ಲ. ಅವ್ರು ಚೇಂಜ್ ಮಾಡೋಕೆ ಏನಕ್ಕೆ ಅಂತಂದರೆ, ಎಸ್ ಅನ್ಸುತ್ತೆ ಅವ್ರಿಗೆ. ಹಾಂ ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಸೊ ನಮ್ಮ ಟೀಮಲ್ಲಿ ಸರ್ ಅದು ಈಗೋ ಇಲ್ಲ. ಸುದೀಪ್ ಅಂದ ತಕ್ಷಣ ಸುಪ್ರೀಂ, ಇನ್ನು ಮಿಕ್ಕಿದವರೆಲ್ಲ ಸೆಕೆಂಡ್ರಿ ಇಲ್ಲ, ಎಲ್ಲರೂ ಸುಪ್ರೀಮೇ. ಒಂದು ಚೂರು ಎಕ್ಸ್ಟ್ರಾ ಕಿವಿ ಕೊಡ್ತಾರೆ ನಾನು ಏನಾರು ಹೇಳಿದ್ರೆ. ಅದಕ್ಕಿಂತ ಹೆಚ್ಚು ಅವ್ರು ಕಿವಿ ಕೊಡ್ಬೇಕಾದ್ರೆ ಅವ್ರ ಮುಖದಲ್ಲಿ ಒಂದು ನೋವು ಅಂತ ಕಾಣಿಸ್ತಾ ಇರುತ್ತೆ ನನಗೆ, ಆಯಿತಾ? ಸೊ ನಾನು ಅದನ್ನು ಕನ್ವಿನ್ಸ್ ಮಾಡಬೇಕು. ನೀವು ಅನೂಪ್ ಭಂಡಾರಿ ನೋಡಿದ್ದೀರಾ? ಅದು ಸ್ಮೈಲ್ ಮಾಡ್ಕೊಂಡು ಓಡಾಡ್ತಾರೋ ಅಂಥ ಒಂದು ಕಲ್ಲು, ಏನು ಮಾಡಿದ್ರು ಅಲ್ಲಾಡಲ್ಲ. ಅವ್ರಿಗೇನಾರು ಹೇಳೋದು ಅಂತಿರ್ತಾರೆ, ಬಟ್ ಅದೇ ಮಾಡ್ತಾರೆ ಅವ್ರಿಗೆ. ಸೊ ಅವ್ರು ಒಪ್ಕೊಂಡ್ರು ಅಂದರೆ ನಮ್ಮ ಕನ್ವಿನ್ಸ್ ಚೆನ್ನಾಗಿ ಮಾಡ್ಬೇಕು ನಾವು. ಆ್ಯಂಡ್ ದಟ್ ಇಸ್ ನಾಟ್ ರಾಂಗ್. ಈವನ್ ವಿಜಯ್ ಮಾತಾಡಲ್ಲ, ಇವತ್ತು ಒಪ್ಕೊಂಡ್ಬಿಟ್ಟಿರ್ತಾರೆ ಹೇಳಿದ ತಕ್ಷಣ. ಏನೋ ಸರ್ ಪಡ್ಲ ಕರೆಕ್ಟ್ ಸರ್, ಕರೆಕ್ಟ್. ನಮ್ಮ ಕೆಲಸ ಆಗೋಯ್ತು ಅಂತ ನಾವು ಅಂದ್ಕೊಂಡಿರ್ತೀವಿ. ನೆಕ್ಸ್ಟ್ ಡೇ ಬಂದಾಗ, ಸರ್ ಅದೇ ಅಂದ್ಕೊಂಡೆ, ಅದು ವರ್ಕೌಟ್ ಆಗಲ್ಲ ಸರ್. ನಾವು ನಿನ್ನೆ ಅಷ್ಟೊತ್ತು 1 hour ಮಾತಾಡಿದ್ರೆ ಕರೆಕ್ಟ್ ಸರ್ ಅಂದರೆ ಕೇಳಿ ಸರ್ ಹೆಂಗಂದ್ರೆ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ತಾಳ್ಮೆ ಕಳ್ಕೊಂಬಿಟ್ರೆ ಹೋಯ್ತಲ್ಲಿ. ಈಗ ನಾವೇನು ಮಾಡಬೇಕು, ಫಸ್ಟಿಗೆ ಮ್ಯಾಕ್ಸ್ ಟೈಮಲ್ಲಿ ಆಗ್ತಾಯಿತ್ತು ಅದು. ಇವಾಗ ಏನಂದರೆ ಓಕೆ ಏನೋ ಹೇಳ್ತಾರೆ, ಹೇಳಪ್ಪ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ, ಹೇಳು ಏನು ಹೇಳ್ತಾಯಿದ್ರಿ ಹೇಳಿ. ಸಮ್ಟೈಮ್ಸ್ ಈ ಮೇಕ್ ಸೋ ಮಚ್ ಸೆನ್ಸ್, ಕರೆಕ್ಟ್ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸರ್, ಮ್ಯಾಕ್ಸಲ್ಲಿ ಒಂದು ಡ್ಯಾನ್ಸ್ ಬರುತ್ತೆ ಆ ಸಾಂಗಲ್ಲಿ, ಒಂದೇ ಒಂದು ಸ್ಟೆಪ್ ಕರೆಕ್ಟಾ? ಈಗ ನಾನು ಆ್ಯಸ್ ಅ ಹೀರೋ ಕ್ಯಾರೆಕ್ಟ್ರ್ ಒಳಗಿರ್ಬೇಕಾ ನಾನು, ಸರ್ ಅದು ಏನು ಸರ್ ಡ್ಯಾನ್ಸ್? ಇಲ್ಲ ಸರ್ ಮಾಡಿ ಒಪ್ಪಿಸ್ಬಿಟ್ಟು ಮಾಡಿಬಿಟ್ರು. ಇದರಲ್ಲಿ ಒಂದು ಸಾಂಗ್ ಬಂತು. ಇದರಲ್ಲಿ ಒಂದು ಸಾಂಗಲ್ಲಿ ಏನೋ ಬಂದಾಗ ಒಂದು ದೊಡ್ಡ ಫೈಟ್ ನಡಿಬೇಕಾದ್ರೆ ಒಂದು ಯಾರೊಬ್ಬ ಬಂದು ಹೊಡಿತಾ ಹಂಗೆ ತಿರುಗ್ಬಿಟ್ಟು ಒಂದು ಸುಮ್ಮನೆ ಇದ್ರೊಳಗೆ ಮಾಡ್ತಾನೆ. ನನಗೆ ಸರ್ ಅಷ್ಟು ಇಂಟೆನ್ಸಲ್ಲಿದ್ದಾನೆ ಸರ್, ಬೇಡ ಸರ್ ಅವನು ಡ್ಯಾನ್ಸ್ ಮಾಡಬೇಡ ಸರ್, ಬೇಡ ಸರ್. ಇಲ್ಲ ಸರ್ ಬೇಕು ಆಯಿತು ಅಂತ ನಾನೇ, ನೀವು ಏನಾರು ಹೇಳಿ ಸರ್ ನಾನು ಮಾಡಲ್ಲ. ರಾತ್ರಿ ಅದು ಕಂಟಿನ್ಯೂಸ್ ನೈಟ್ ಬೇರೆ ಶೂಟಿಂಗ್ ಆಗ್ತಾಯಿದೆ, ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ಇರಿಟೇಷನ್ ಬೇರೆ. ಈಗ ಮಾಡಲ್ಲ ಸರ್, ನನ್ನ ಕೈಲಿ ಆಗಲ್ಲ, ಅದು ಬೇಡ, ಚೆನ್ನಾಗಿರಲ್ಲ. ಅವ್ರು ಹೋದರು. ಸ್ವಲ್ಪ ಹೊತ್ತಾದಮೇಲೆ ಇವ್ರು ಬಂದರು, ಡ್ಯಾನ್ಸ್ ಮಾಸ್ಟರ್ ಬಂದರು, ದಿನೇಶ್. ಸರ್ ತುಂಬ ಚೆನ್ನಾಗಿದೆ, ಹಿಂಗಿದೆ, ಅದೊಂದು ಚೂರು ಒಂದು ಸ್ಟೆಪ್ಪು ಡೈರೆಕ್ಟ್ರ್ ಹೇಳಿ ಕಳಿಸಿದ್ರ? ಹಂಗಲ್ಲ ಸರ್, ನನಗೆ ಫೀಲ್ ಆಯಿತು ಹಾಗೆ ಹೀಗೆ ಅಂತ. ಅದೆಲ್ಲ ಆಯಿತು. ಹೋಗಿ ಸರ್ ಮಾಡಲ್ಲ, ನನ್ನ ಕೈಲಿ ಆಗಲ್ಲ, ಅದು ಭಾಳ ಚೆನ್ನಾಗಿರಲ್ಲ ಅದು. ಅಲ್ಲ ಬೇಡ ಅಂದರೆ ತೆಗಿಯೋಣ ಸರ್ ಎಡಿಟಿಂಗಲ್ಲಿ, ಬಟ್ ಇಟ್ಕೊಳ್ಳೋಣ. ಈಗ ನಾನು ನಿಮ್ಮನ್ನು ನಂಬಲ್ಲ, ಲಾಸ್ಟಲ್ಲಿ ತುರುಕ್ಬಿಡ್ತೀರ ಒಳಗಡೆ, ನಾನು ಬೇಡ. ಅದು ಆಯಿತು, ಅದು ಕಳಿಸಿ. ನೆಕ್ಸ್ಟು ಬಂದಿದ್ದು ಯಾರಪ್ಪ ಅಂದರೆ ನಮ್ಮ ರವಿ ವರ್ಮ ಬಂದಾಗ ನಾನು ಫೈಟ್ ನೋಡಿ ಸರ್ ಇದು ಹಿಂಗೆ ಅಂದ್ಕೊಂಡಿದ್ದೀನಿ. ಆಮೇಲೆ ಇವರು ಡಿಸ್ಕಸ್ ಮಾಡಿದ್ರ ಸರ್ ನಿಮ್ಮ ಹತ್ರ? ಹೌದು ಸರ್, ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಬಸ್ ನಾನು ಮಾತು ಹೇಳ್ತೀನಿ ನಿಮಗೆ, ಮಾಡಿ ಸರ್. ಯಾಕೆಲ್ಲ ಹಂಗೆ ಹೇಳ್ತಾ ಇದ್ದೀರಾ ನೀವು? ಅದು ಹೊಡಿಯಲ್ಲ ಸರ್, ನೀವು ಮಾಡಿ ಸರ್, ಓವರಾಗಿ ಮಾಡಬೇಡಿ, ಮಾಡಿ ಸರ್, ನಾನು ಹೇಳ್ತೀನಿ ಕೇಳಿ ಮಾಡಿ ಸರ್ ನೀವು ಅಂದರು.
ಇವರಿಬ್ರು ಹೇಳಿದೆ ಇರೋದು ಇವ್ರದ್ದು ಹೇಳಿ ಒಪ್ಕೊಂಡೆ ನಾನು. ಈ ಅಪ್ಪನೂ ಹೇಳ್ತಾನೆ ಮತ್ತೆ ಕರೆದೆ ಡೈರೆಕ್ಟ್ರಿಗೆ, ಏನು ತೆಗಿತಾ ಇದ್ದೀರಾ ನೀವು ಅಂದ್ಬಿಟ್ಟು ಅಂತ. ಅವ್ರು ಹೇಳಿದ್ರು, ನಾನು ಇಲ್ಲ ಅದು ಕಟ್ ಮಾಡು ಇದು ಕಟ್ ಮಾಡು, ಇಷ್ಟಿಡಿ ಸಾಕು, ನೀವು ಅದೆಲ್ಲ ಮಾಡಲ್ಲ ನಾನು. ಹಾಗೋ ಹೀಗೋ ಮಾಡಿ ಮಾಡಿಸಿದ್ರು. ಅದು ಟ್ರೈಲರಲ್ಲಿ ಒಂದು ಶಾಟ್ ಇದೆ. ಆ ಡ್ಯಾನ್ಸ್ ಬಿಟ್ಟು ಮಾಡ್ಬೇಕಾದ್ರೆ ಒಂದು 3ನೇದೊಂದು ಶಾಟ್ ಬರುತ್ತೆ. ನೀವು ನಂಬಲ್ಲ, ಅದೆಲ್ಲ ಆಗಿ ಎಡಿಟ್ ಆದಮೇಲೆ ಬಂತು. ನಾನು ಕೆಲವ್ರಿಗೆ ಹಾಕಿ ತೋರಿಸ್ದೆ. ಏನು ಆ ಶಾಟ್ ಬರೋಕ್ಕೂ ಅವರು ಇಲ್ಲಿ ನೋಡ್ತಾ ಇರೋರು, ಸಾರ್ ಕೂದಲು ನಿಂತುಬಿಡ್ತು ಸರ್. ಪಕ್ಕ ಸರ್ ಇದು ಏನು ಮಾಡಿದ್ದೀರಾ ಸರ್, ಇದು ನಿಮ್ಮದೇ ಐಡಿಯಾ ಇರುತ್ತೆ ಅಂದರು. ಈ ಹೂ ಅಲ್ಲ ಇದು ಬೇಕಿತ್ತು ಅನ್ಸುತ್ತಾ ನಿಮಗೆ ಅಂದರೆ ಸರ್ ಎಕ್ಸ್ಟ್ರಾರ್ಡನರಿ ಸರ್ ಇದೇ ಬೇಕು ಸರ್ ಸಿನಿಮಾದಲ್ಲಿ, ಇದೇ ಬೇಕು ಸರ್. ಅಂದರೆ ಒಂದಿಷ್ಟು ಹೇಳಿದ್ರು. ಅಂದರೆ ಅವ್ರು ಯಾರಿಗೋ ಹಿಂಗೆ ಅಂತ ವರ್ಡ್ಸ್ ಯೂಸ್ ಮಾಡ್ತಾರಲ್ಲ ಕೆಲವು, ಇಂಡೈರೆಕ್ಟಾಗಿ ನನಗೆ ಬೈದಂಗಿದೆ ಅದು. ಅಂದರೆ ಒಪ್ಪಿಲ್ಲದೆ ಇರೋರು ಲೂಸ್ ನನ್ನ ಮಕ್ಕಳು ಅಂತಾರ ಹಂಗೆ. ನಾವು ಇಲ್ಲ ಚೆನ್ನಾಗಿದೆ, ನಿಮ್ದೇನ ಐಡಿಯಾ ಅಂದೆ. ಇಲ್ಲ ಇದು ಐಡಿಯಾ ಅವ್ರದ್ದೇ, ಮಾಡಿದ್ದಾರೆ. ಇಷ್ಟ ಆಯ್ತಾ ನಿಮಗೆ ಸರ್? ಇಲ್ಲ, ನನಗೆ ಸ್ವಲ್ಪ ಮುಜುಗರ ಆಯಿತು ಕೇಳಿ. ಸೊ ಹಾಗೆ ನಾವು ವಾಟ್ ಯು ಸೇ ಅಬೌಟ್ ದಟ್? ಈಗ ಡೈರೆಕ್ಟ್ರನ್ನು ಬಿಟ್ಟು ಬಿಡ್ಬೋಯಿತು, ಅವ್ರಿಗೆ ಬೇಡ ಅಂದ ನಮ್ಗೆ ಯಾಕ್ರಿ. ಡ್ಯಾನ್ಸ್ ಮಾಸ್ಟರ್ ಬರ್ಬೋದು, ಸರ್ ಬೇಡನ ಸೊಲ್ರಾರು ವಿಟಣಿಗೆ ಸರಿದು ಹೋಗೋಯ್ತು. ಇವರಿಬ್ಬರು ಹೋಗಿ ರವಿ ವರ್ಮಗೆ ಹಾಕಿ ಕೊಡ್ತಾರೆ. ರವಿ ವರ್ಮ ಕ್ಲೋಸ್ ಅಂದ್ಬಿಟ್ಟು ರವಿ ವರ್ಮನು ಏನೇನೋ ಮಾತಾಡಿ ಏನು ಕಾನ್ಫಿಡೆನ್ಸ್ ಮಾಡಿ ಹೇಳ್ತೀನಿ ಸರ್ ನೀವು ಮಾಡಿ ಸರ್, ನಾವು ನೋಡ್ಬೇಕು ಸರ್ ನಿಮ್ಮನ್ನು ಹಂಗೆ ಅಂತೆಲ್ಲ ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಟ್ರು. ಇದಕ್ಕೂ ಕಾಯ್ತಾ ಇಲ್ಲ. ಸೊ ನಾವು ಆಫ್ಟರ್ ಐ ಸಿ ದಟ್ ಐ ಫೀಲ್ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅ ಟೀಮ್. ನಾಟ್ ಬಿಕಾಸ್ ವಿ ಆಲ್ ಹ್ಯಾವ್ ಐಡೆಂಟಿಕಲ್ ಥಾಟ್ಸ್, ವಿ ಆಲ್ ಹ್ಯಾವ್ ಡಿಫರೆಂಟ್ ಥಾಟ್ಸ್, ಬಟ್ ವಿ ಕನ್ವಿನ್ಸ್ ಈಚ್ ಅದರ್. ಎಕ್ಸಾಕ್ಟ್ಲಿ. ಬಿಟ್ಕೊಡಲ್ಲ. ಅವ್ನು ಬೇಡ ಅಂದ್ಬಿಟ್ರು. ಈಗ ಡೈರೆಕ್ಟ್ರು ನಾವೇನು ಹೇಳಿದೆ, ಇವ್ನು ಬೇಡ ಅಂತ ಮುಗಿಸೇ ಹೋಗ್ತೀನಿ ಮನೆಗೆ, ಹಂಗೆ ಬರಲ್ಲ ಸರ್. ನಾವು ಕರಿತೀವಿ ರೂಮ್ಗೆ, ಡೈರೆಕ್ಟ್ರೇ ಕೇಳಿ. ಈಗ ಹಂಗಂತ 2ನೇ ಪಿಕ್ಚರು ರೀ ಹೇಳ್ದಷ್ಟು ಮಾಡಿರಿ, ಅದು ತಪ್ಪಾಗುತ್ತೆ ಸರ್. ವಿ ಹ್ಯಾವ್ ಟು ಕನ್ವಿನ್ಸ್. ಯಾಕಂದರೆ ಬೈ ದ ಎಂಡ್ ಆಫ್ ದ ಡೇ ಆ ಶಾರ್ಟ್ ತೆಗಿಬೇಕಾದ್ರೆ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಆ್ಯಂಡ್ ಇನ್ ದ ಸೇಮ್ ಪೇಜ್. ಈಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ನನಗೆ ನೋಡ್ತಾ ಇದ್ದೀನಿ ಹಿಂಗೆ ಅಂತ ಕೂತ್ಕೊಂಡು ಎಲ್ಲ ಆಯಿತು, ಫ್ರೇಮ್ ಇಟ್ಟರು ಚಿಕ್ಕದು ಬಿಟ್ಟದು. ಬಟ್ ಹಿಂಗೆ ತೆಗೆದ್ರು ಅಂದರೆ ಅದನ್ನು ನಾನು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಅದನ್ನು. ಬಟ್ ಇಟ್ ವಾಸ್ ನೀಡೆಡ್. ದಟ್ ಇಸ್ ಕಾಲ್ಡ್ ಟೀಮ್. ಎಕ್ಸಾಕ್ಟ್ಲಿ, ದಟ್ ಇಸ್ ಕಾಲ್ಡ್ ಟೀಮ್. ನಿಭಾಯಿಸುವ ವಿಚಾರ ಹೇಳೋದಾದರೆ, ಅಂದರೆ ಮೊನ್ನೆ ಅಷ್ಟೇ ರಾಕ್ಲೈನ್ ಅವರು ವೇದಿಕೆ ಮೇಲೆ ಹೇಳ್ತಾ ಇದ್ರು ಸರ್, ಅಂದರೆ ನಿರ್ಮಾಪಕ ದುಡ್ಡಾಗ್ತಾರೆ, ಬಟ್ ಹೀರೋ ಸರಿಯಾಗಿಲ್ಲ ಅಂತಂದರೆ ಯಾವ ರೀತಿಯೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಬಟ್ ನಿಮ್ಮ ನಾಯಕತ್ವದ ಗುಣದಿಂದಲೇ ಈ ಮಟ್ಟಿಗೆ ಸಿನಿಮಾ ಮುಗಿಸೋದಾಗಲಿ, ಈ ಥರದೊಂದು ಕ್ವಾಲಿಟಿ ಸಿನಿಮಾದ ಕೊಡೋದಾಗಲಿ ಆಗಿರುವಂಥದ್ದು. ಸರ್ ಅವ್ರು ಹೇಳಿದ್ದು ಕರೆಕ್ಟೇ ಸರ್. ಅಂದರೆ ಎರಡನೇದು ಆ್ಯಂಗಲ್ ಇದೆ ಸರ್. 2ನೇ ಆ್ಯಂಗಲ್ ನೋಡೋಕ್ಕೆ ಹೋದಾಗ ಒಂದು ಆ್ಯಕ್ಟರ್ಸ್ ಆ್ಯಂಗಲ್ ಅಂತ ಒಂದಿದೆ. ಆ್ಯಕ್ಟರ್ಸ್ ಆ್ಯಂಗಲಲ್ಲಿ ಎಷ್ಟೋ ಸಲ ನಾವು ಇದೇ ಥರ ಡೆಡಿಕೇಟೆಡಾಗಿ ಮಾಡಿದ್ದೀವಿ. ನಿಮಗೆ ಬರೀ ಈ ಸಿನಿಮಾ ಕಾಣ್ತಾ ಇದೆ. ಎಷ್ಟೋ ಸಿನಿಮಾ ಮಾಡಿಬಿಟ್ಟು ಬೇರೆಯವ್ರ ಕಡೆಯಿಂದ ಮಿಸ್ಟೇಕ್ ಆಗಿ ರಿಲೀಸ್ ಆಗಿಲ್ಲ, ಟೈಮಿಗೆ ಬರೋಲ್ಲ, ನಮಗೆ ಆನ್ಸರ್ ಸಿಗ್ತಾರಲ್ಲ. ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಇಷ್ಟು ಫಾಸ್ಟಾಗಿದೆ, ಅವ್ರು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಶೂಟಿಂಗ್, ಯಾಕೆ ಎಲ್ಲ ರೆಡಿ ಇದ್ದೀವಲ್ಲ. ಸೊ ಸಮ್ಟೈಮ್ಸ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಆ್ಯಕ್ಟರ್ ಸರ್. ಐ ಥಿಂಕ್ ಯು ನೀಡ್ ಎ ಗುಡ್ ಲೀಡರ್ ಇನ್ ದ ಸೆಟ್. ಓಕೆ. ನಂಬರ್ 2, ಎವ್ರಿಬಡಿ, ಪ್ರತಿಯೊಬ್ಬರು ಒಂದೇ ಹಾಳಲ್ಲಿರಬೇಕು. ಭಾಳ ಇಂಪಾರ್ಟೆಂಟ್. ನಾವು ಫಾಸ್ಟಾಗಿದ್ಬಿಟ್ಟು ಪ್ರೊಡಕ್ಷನ್ ಅವ್ರು ಸ್ಲೋ ಆದರೂ ಹೋಗುತ್ತೆ, ಪ್ರೊಡಕ್ಷನ್ ಅವರು ಎಲ್ಲ ಟೈಮಿಗೆ ಕೊಟ್ಬಿಟ್ಟು ನಾವು ಸ್ಲೋ ಆಗಿದ್ರೂ ಹೋಗುತ್ತೆ. ಕರೆಕ್ಟ್. ಹಂಗನ್ಬಿಟ್ಟು ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಬರೀ ಸ್ಪೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೂ ಹೋಗುತ್ತೆ. ಎವ್ರಿಥಿಂಗ್ ಹ್ಯಾಸ್ ಟು ಫಾಲ್ ಇನ್ ಟು ದ ರೈಟ್ ಪ್ಲೇಸ್. ಹೋಮ್ವರ್ಕ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಡಿಸೈಡ್ ಆಗಿಬಿಡ್ಬೇಕು, ಪ್ರೊಡಕ್ಷನ್ ಅವ್ರಿಗೂ ಗೊತ್ತಿರಬೇಕು. ನಾವು ಮಾತ್ರ ಅಲ್ಲ, ನೀವು ಅಷ್ಟೇ ಫಾಸ್ಟಾಗಿರಬೇಕು ಅಂದಾಗ ಎಲ್ಲ ಕೂಡ್ಕೊಂಬರ್ತಾವೆ. ಅವ್ರು ಹೇಳಿದ ಖಂಡಿತ ತಪ್ಪಿಲ್ಲ. ಒಂದಂತೂ ಇದೆ ಸರ್, ನಾವುಗಳು ಫಸ್ಟ್ ಫೌಂಡೇಶನ್ ಆಗ್ತೀವಿ. ನಾವುಗಳೇ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು ಎಲ್ಲ ಆಗೋಯ್ತು ಅಂದರೆ ಏನಾಗುತ್ತೆ. ಎಸ್ಪೆಷಲಿ ನೀವೊಂದು ಸೇಲಬಲ್ ಆ್ಯಕ್ಟರ್ ಆಗಿ ನೀವು ಅಲ್ಲಿ ನಿಮ್ಮನ್ನು ಎಲ್ಲರೂ ನೀವು ಬರ್ತಿದ್ರೆ ಎದ್ದು ನಿಮ್ಮ ನೋಡ್ತಾರೆ ಅಂತಂದರೆ ನೀವು ಕರೆಕ್ಟಾಗಿದ್ಬಿಟ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 70% ಅಲ್ಲಿ ಶಾರ್ಟ್ ಔಟ್ ಆಗಿಬಿಡುತ್ತೆ. ಇನ್ನು 30% ಎಲ್ಲರ ಕಡೆಯಿಂದನೂ ಬರಬೇಕಾಗುತ್ತೆ. ಸರಿ, ಪ್ರೊಡಕ್ಷನ್ ಅಂತ ಹೇಳಿದರೆ ಸತ್ಯಜ್ಯೋತಿ ಫಿಲಮ್ಸು ಒಂದು ಕಾಲದಲ್ಲಿ ವಿಷ್ಣು ಅವರಿಗೆ ಸಿನಿಮಾ ಮಾಡಿದಂಥರು. ಈಗ ನಿಮ್ಮ ಕಡೆಯಿಂದ ಮತ್ತೆ ಸ್ಟಾರ್ಟ್ ಆಗಿರೋಂಥದ್ದು ಎಲ್ಲ ಒಂದು ಕಡೆ ಕಾಕತಾಳೀಯ ಅಂತಂದರೆ ದಾದಾ ಅನ್ನೋ ಒಂದು ವಿಚಾರ. ಈಗ ಪ್ರೀತಿಯಿಂದ ಮತ್ತೊಂದು ಬಿರುದು ನಿಮಗೆ ಸಿಕ್ಕಿರುವಂಥದ್ದು, ದಾದಾ ಅಂತ ಪ್ರೀತಿಯಿಂದ ಅಭಿಮಾನಿಗಳು ಕರ್ತಾ ಇರೋದು. ನಾವು ಅವರು ಹುಚ್ಚ ಅಂತ ಕರೆದಾಗಲೂ ಏನು ಹೇಳಲಿಲ್ಲ, ಕಿಚ್ಚ ಅಂತ ಕರೆದಾಗಲೂ ಏನು ಹೇಳಿಲ್ಲ. ನೀವು ನನಗೆ ಕೇಳಿದ್ರೆ ದಾದಾ ಯಾರು ಅಂದರೆ ನಾನು ಸರ್ಗೆ ಹೇಳೋದು. ಬಟ್ ನಾನು ಅವ್ರನ್ನ ಯಾವತ್ತೂ ದಾದಾ ಅಂತ ಕರೆದಿಲ್ಲ. ನಾವು ಕರೆದಿದ್ದು ಅಪ್ಪಾಜಿ ಅಂತ, ಸರ್ ಅಂತ. ನನಗೆ ಅವ್ರು ತುಂಬ ಹತ್ತಿರ ಇರೋದು. ಅವರು ಅಭಿಮಾನಿಗಳನ್ನ ಕರೀತಾಯಿದ್ರು. ನಾನು ಒಬ್ಬ ಅಭಿಮಾನಿನೇ ಸರ್. ಇವಾಗ ಇನ್ನೊಂದು
ನನಗೆ ಯಾರೋ ಕರೀತಾ ಇದ್ದಾರೆ ಅಂದ ಮಾತ್ರಕ್ಕೆ ನಾನು ಅದಕ್ಕೆ ನನ್ನ ಟ್ಯಾಗ್ ಲೈನಾಗಿ ತೊಗೊಳ್ತಾ ಇದ್ದೀನಿ, ಇನ್ಮೇಲೆ ಅದು ಬರಲ್ಲ. ನಮಗೆ ಅಭಿಮಾನಿಯಾಗಿ ನೀವು ನನಗೆ ಕೇಳಕ್ಕೆ ಹೋದ್ರೆ ನಾನು ಹೇಳೋದು ಒಂದೇ ತಾನೆ, ಊರಿಗೆ ಒಂದೇ ಸಿನಿಮಾ, ಊರಿಗೆ ಒಬ್ಬರೇ ದಾದ ಅಂದ್ಬಿಟ್ಟು. ಅದು ನನ್ನ ಪರ್ಸ್ಪೆಕ್ಟಿವ್. ಈಗ ಈ ಕಡೆ ಇರೋ ಹುಡುಗರು ಹಂಗೆ ಕರೆಯೋಕ್ಕೆ ಹೋದ ತಕ್ಷಣ ನಾನು ಅಲ್ಲಿಗೆ ಡಿಬೇಟಿಗಳಿಲ್ಲ, ಸಿನಿಮಾ ಮಾಡಲ್ಲ. ಕರೆಕ್ಟಾ? ಈಗ ಯಾರು ಅಜಿನೀಶ್ ಅವರು ಬರ್ಕೊಂಬಂದಾಗ ಅವ್ರ ಫ್ಯಾನ್ ಆಗಿ ಬರ್ಕೊಂಬಂದ್ಬಿಟ್ರು, ಇದು ನನ್ನ ಲೈನ್ ಸರ್ ಅಂತ. ನಾನು ಅಲ್ಲೂ ಮಾತಾಡಿದೆ, ಇದು ಸರ್ ನಾವು ಅಭಿಮಾನಿಯಾಗಿ ಸರ್, ನಾವು ನಿಮ್ಮನ್ನು ಹಂಗೆ ನೋಡ್ತೀವಿ, ಅಲ್ಲೇ ನೋಡ್ತೀವಿ, ಹಂಗೆ ಇಟ್ಟಿದ್ದೀವಿ ಸರ್, ನಮಗೆ ಬೇಕು ಅಂದ್ಬಿಟ್ಟು ಅಂತ. ಅದು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂದರೆ ನನ್ನ ಅಕ್ಕಪಕ್ಕದಲ್ಲಿ ಒಂದು 2-3 ಜನ ಇದ್ದಾರೆ, ಅವ್ರು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕರಿಯೋಕ್ಕೆ ಸ್ಟಾರ್ಟ್ ಮಾಡಿ ಬೆಳೆದು ಅದೆಲ್ಲ ಹೋಗಿ ಅಲ್ಲಿ ಹೋಗಿ ಸಾಹಿತ್ಯ ಕೂತ್ಕೋತದ್ದು. ಆ್ಯಂಡ್ ಇನ್ನೊಂದು, ಈ ಸಾಂಗಲ್ಲಿ ಇನ್ನೊಂದು ಮಜಾ ಏನಿದೆ ಸರ್, ಆ ಸಾಂಗ್ ಬರ್ಬೇಕಾದ್ರೆ ಎಲ್ಲೂ ಲಿಪ್ಪಿಲ್ಲ, ಯಾರು ಹಾಡ್ತಾ ಇಲ್ಲ ಅದನ್ನು. ಅದು ಒಂದು ಫೋನಲ್ಲಿ ಒಂದು ಕಡೆ ಬರ್ತಾ ಇರೋ ಸಾಂಗ್ ಅದು. ಆ ಸಾಂಗಿಗೆ ಕುಣಿತಾ ಇರೋದು ಎಲ್ಲರೂ ಸ್ಟೇಷನಲ್ಲಿ. ಇಟ್ ಈಸ್ ನಾಟ್ ಅ ಹೀರೋ. ಆ್ಯಕ್ಚುಲಿ ನೀವು ತುಂಬ ಸೆನ್ಸಿಟಿವ್, ತುಂಬ ಚೆನ್ನಾಗಿ ತೆಗ್ದಿರೋದು. ಅದು ಯಾರೋ ನನಗೆ ಆಡ್ತಾರೋ ಆಡಲ್ಲ, ಎಲ್ಲೋ ಬರ್ತಾರೋ ಆಡಿಗೆ ನಾನು ಕುಣಿತಾ ಇರೋದು. ಅದಿದೆ ಆ್ಯಕ್ಚುಲಿ, ಅದು ಚೆನ್ನಾಗಿದೆ. ಮಗಳು ಕೂಡ ಈ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಅವರು ಮ್ಯಾಕ್ಸಲ್ಲೂ ಇಂಟರ್ವಲಲ್ಲಿ ಒಂದು ಹಾಡಿದ್ರು, ಒಂದು ಬ್ಯಾಕ್ಗ್ರೌಂಡ್ ಅವರೇ ಬರೆದು ಇವಾಗ ಒಂದು ಫುಲ್ ಫ್ಲೆಜೆಡ್ ಒಂದು ಸಾಂಗ್ ಹಾಡಿದ್ದಾರೆ. ಅಫ್ಕೋರ್ಸ್ ಐ ಥಿಂಕ್ ದೇ ವಿಲ್ ರಿಲೀಸ್ ಇಟ್ ಸೂನ್. ಸೊ ಇನ್ನೊಂದು ಸರ್, ಮಾರ್ಕ್ ಟ್ರೈಲರಲ್ಲಿ ಸರ್, ಅಂದರೆ ಕಿಚ್ಚ ಸುದೀಪ್ ಅವರು ಅಂಥ ದೊಡ್ಡ ಸ್ಟಾರು, ಆ ಒಂದು ಅವರ ಒಂದು ವೈಬನ್ನು, ಆ ಆರಾನ ಕ್ಯಾರಿ ಮಾಡೋದ್ರ ಜೊತೆಗೆ ಕಾಂಟೆಂಟ್ನು ಹೈಲೈಟ್ ಮಾಡಿದ್ದೀರಾ. ಅಂದರೆ ನೀವು ಡೆಲಿಬ್ರೇಟಾಗಿ ಟ್ರೈಲರಲ್ಲಿ ಕಾಂಟೆಂಟು ಕೂಡ ಹೈಲೈಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದ ಹೆಂಗೆ? ಎಸ್ ಐ ಸ್ಟ್ರಾಂಗ್ಲಿ ಬಿಲೀವ್ ಸರ್. ನಾನು ಏನಾಗುತ್ತೆ, ನಂದು ಸ್ಟ್ರಾಂಗ್ ಬಿಲೀಫ್ ಏನಂದರೆ, ಮೊದಲಿಂದ ನೀವು ಟ್ರೈಲರಲ್ಲಿ ಕತೆ ಹೇಳಿಬಿಡಿ, ಜನಕ್ಕೆ ಹೇಳಿಬಿಡಿ ಏನು ನಿಮ್ಮ ಸಿನಿಮಾ, ಇನ್ವೈಟ್ ಮಾಡಿ ಅವ್ರನ್ನ. ಅದು ಹೇಗೆ ತೆಗ್ದಿದ್ದೀವಿ ನೋಡಲಿ. ನೀವು ನಾನು ಅದು ಹೇಳಲ್ಲ, ಇದು ಹೇಳಲ್ಲ ಏನು ಅಂತಂದ್ರೆ, ಈಗ ನಿಮಗೆ ಕತೆ ಗೊತ್ತಿರೋದ್ರಿಂದ ನಿಮ್ಗೆ ಏನೇನೋ ಇಷ್ಟ ಆಗ್ತಾಯಿದೆ ಟ್ರೈಲರಲ್ಲಿ. ಕತೆ ಗೊತ್ತಿಲ್ಲದಿರೋನಿಗೆ ಅವನಿಗೆ ಟ್ರೈಲರಲ್ಲ ಅದೊಂದು ಶಾರ್ಟ್ ಅಷ್ಟೇ, ಗೊತ್ತಾಗ ನಿಮಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಲಾಸ್ಟಲ್ಲಿ ಒಂದು ಶರ್ಟ್ ಹರ್ಕೊಂಡು ಅಂತೀನಿ, ನನಗೆ ಸಿನಿಮಾ ಗೊತ್ತಿರೋದ್ರಿಂದ ಅದು ಏನಕ್ಕೆ ಬಂತು ಅಂದರೆ ನಾನು ಇನ್ನೂ ಎಂಜಾಯ್ ಮಾಡಬಲ್ಲ. ನಿಮಗೆ ಅದೊಂದು ಶಾರ್ಟ್ ಅಷ್ಟೇ. ಈಗ ನಾವು ಒಂದು ಸಿನಿಮಾ ತೆಗೆದಾಗ, ಅಷ್ಟು ದೊಡ್ಡ ಸಿನಿಮಾ, ರಾಜಮೌಳಿ ಅವ್ರ ಕಥೆನೇ ಹೇಳ್ಬಿಟ್ರು. ಇಲ್ಲೊಬ್ಬ ಹುಡುಗಿ ಇದ್ದಾರೆ, ಇವನು ಅವನ್ನ ಸಾಯಿಸಿ ಅವ್ನು ನೋಣ ಆಗ್ತಾನೆ, ಅವ್ನು ರಿವೆಂಜ್ ತೊಗೊಳಕ್ಕೆ ಬರ್ತಾ ಇದ್ದಾನೆ, ಅದೇ ಈಗ ಅಂತ ಹೇಳೇ ಬಿಟ್ರು. ಹೇಗೆ ತೆಗ್ದಿದ್ದೀವಿ ಅದನ್ನು ಬಂದು ನೋಡಿ. ಕರೆಕ್ಟ್. ನನಗೆ ಗೊತ್ತಿರೋ ಹಾಗೆ ಸರ್, ಇವತ್ತು ಟ್ರೈಲರ್ ಇಸ್ ಯುವರ್ ಫಸ್ಟ್ ಇನ್ವಿಟೇಷನ್. ಯು ಬೆಟರ್ ಹ್ಯಾವ್ ಅ ಗುಡ್ ಆಫರಿಂಗ್. ನೀವು ಕತೆ ಹೇಳೋಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಏನೋ ಒಂದು ಆಕರ್ಷಣೆ ಬೇಕು. ನೀವು ಬರೀ ಸಾಂಗು, ಫೈಟು, ನನ್ನ ಸ್ಕೇಲು ಅಂದರೆ ಅದು ಎಲ್ಲ ಕಡೆ ಇದೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಯು ಹ್ಯಾವ್ ಟು ಇನ್ವೈಟ್ ದೆಮ್ ವಿತ್ ದ ರೈಟ್ ಕಾಂಟೆಂಟ್. ಅಂದರೆ ನೀವು ಫಸ್ಟ್ ಮೈಂಡ್ ಸೆಟ್ ಮಾಡಿಬಿಡಿ. ಅಡುಗೆ ಇದ್ದಂಗೆ ನಿಮಗೆ ಕೇಳ್ತೀವಿ ಗೊತ್ತಾ, ನಿಮಗೆ ಖಾರನ ಏನಪ್ಪ ಮೈಲ್ಡ ಅಂತ. ಫಸ್ಟೇ ನಿಮಗೆ ಪ್ರಿಪೇರ್ ಮಾಡಿಬಿಟ್ರೆ ಸರ್, ಇದ್ರಲ್ಲಿ ಖಾರ ಇಲ್ಲ ಇದಂದ್ರೆ ನಿಮಗೆ ಮೈಂಡ್ ಸೆಟ್ ಅದು. ಸಿನಿಮಾ ಇಸ್ ನೋ ಡಿಫ್ರೆಂಟ್ ಸರ್. ನೀವು ಫಸ್ಟ್ ಆಫ್ ಆಲ್ ಒಳಗಡೆ ಬರ್ತಾರೋ ವೀಕ್ಷಕನ ಮೈಂಡ್ ಸೆಟ್ ಮಾಡಬೇಕು ನೀವು, ಇದು ಈ ಥರ ಸಿನಿಮಾ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕ್ ಅನ್ನೋ ಒಂದು ಸಿನಿಮಾ ಟ್ರೈಲರ್ ನೋಡಿದ್ರಿ, ಈ ಒಳಗಡೆ ಫುಲ್ ಕಾಮಿಡಿ ಪಿಕ್ಚರ್ ಇದ್ರೆ ಫುಲ್ ಕಾಮಿಡಿ ಪಿಕ್ಚರ್ ಅಂದ್ಕೊಳ್ಳೋಣ ಸರ್, ನಿಮಗೆ ಅಪ್ಸೆಟ್ ಆಗ್ಬಿಡ್ತೀರ. ಮೇ ಬಿ ಸಿನಿಮಾ ಇಸ್ ಆ್ಯಕ್ಚುಲಿ ವೆರಿ ಗುಡ್, ಕಾಮಿಡಿಯಾಗೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ನಿಮಗೆ ಮಾರಾಟ ಮಾಡಿದ್ದು ಒಂದು ಒಪಿನಿಯನ್ ಇದೆಯಲ್ಲ, ಅದಲ್ಲ. ಕರೆಕ್ಟ್. ಅದೇನು ಒಪಿನಿಯನ್ ಕ್ರಿಯೇಟ್ ಆಗಿತ್ತು, ಅದಲ್ಲ ಅಂತ. 100% ಹಂಗೆ ಆಗ್ಕೂಡ್ದು. ಪಬ್ಲಿಸಿಟಿ ಒಳಗೆ ಸಿನಿಮಾದಲ್ಲಿ ಇಲ್ಲದೇ ಇರೋ ತೋರ್ಸಕ್ಕೆ ಹೋಗ್ಬೇಡಿ, ಇರೋದನ್ನು ಮುಚ್ಚಿಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಎರಡೂ ಮಾಡಿ, ಏನೂ ತಪ್ಪಿಲ್ಲ. ಫಸ್ಟ್ ಥಿಯೇಟ್ರಿಗೆ ಬರೋದು ನೋಡಿ, ಥಿಯೇಟ್ರಿಗೆ ಬಂದಮೇಲೆ ಅದೆಲ್ಲ ಡೀಟೇಲಲ್ಲಿ ಹೋಗ್ಬಿಡ್ತಾರೆ ಅವರು. ಕೆಲವು ಅಂಶಗಳು ಯು ವಾಂಟ್ ಟು ನಾಟ್ ರಿವೀಲ್ ಫಾರ್ ಸರ್ಟನ್ ರೀಸನ್ಸ್, ಓಕೆ. ಬಟ್ ಸರ್, ಸ್ಟೋರಿ ಲೈನ್ ಯು ಹ್ಯಾವ್ ಟು ಸೇ ಸರ್, ಯು ಹ್ಯಾವ್ ಟು ಟೆಲ್ ವಾಟ್ ಮೈ ಫಿಲ್ಮ್ ಇಸ್ ಆಲ್ ಅಬೌಟ್ ಆ್ಯಂಡ್ ಏನಕ್ಕಿದೆ. ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ನೀವು ಹೇಳಿದಾಗ ಏನೋ ಒಂದು ಗೊತ್ತಿರೋದ್ರಿಂದ ಎಕ್ಸ್ಟ್ರಾ ಏನು ನೀವು ತಲೆಯಲ್ಲಿ ಹಿಡ್ಕೊಂಡು ಬರೋಕ್ಕೆ ಹೋಗಲ್ಲ. ಸಿನಿಮಾ ಇಸ್ ಆಲ್ ಅಬೌಟ್ ದಟ್ ಅಲ್ವಾ? ಕರೆಕ್ಟ್. ದಟ್ ಫೌಂಡೇಶನ್ ಹ್ಯಾಸ್ ಟು ಬಿ ದೇರ್. ತುಂಬ ವರ್ಷಗಳ ನಂತರ ಹುಬ್ಬಳ್ಳಿನಲ್ಲಿ ದೊಡ್ಡ ಇವೆಂಟ್ ಪ್ಲಾನ್ ಮಾಡ್ತಿದ್ರಿ ಅಂತ ಕೇಳ್ಪಟ್ವಿ. ಪ್ರೀ ರಿಲೀಸ್ ಅಲ್ಲೇ ಮಾಡೋಣ ಅಂದ್ಬಿಟ್ಟು ನಾನು 2003 ಸ್ವಾತಿ ಮುತ್ತಿಗೆ ಹೋಗಿದ್ದೆ ಅಲ್ಲಿ. ಅದಾದಮೇಲೆ ಹೋಗೋಕ್ಕಾಗಿರಲಿಲ್ಲ. ಈಗ ಮಾಡೋಣ ಅಂತ ಮಾಡ್ತಾ ಇದ್ದಾರೆ, ಎಲ್ಲ ಏರ್ಪಾಡು ಮಾಡ್ತಾ ಇದ್ದಾರೆ. ಸಿನಿಮಾದ ಮ್ಯೂಸಿಕ್ ಬಗ್ಗೆ ಸರ್, ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಇಂಥ ಮಲ್ಟಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಗೊತ್ತು. ಆ್ಯಂಡ್ ಮ್ಯಾಕ್ಸಲ್ಲಿ ಅಂಥ ಒಂದು ಪವರ್ಫುಲ್ ಬೀಟ್ಸ್ ಇದೆ, BGM ಇದೆ. ಸೊ ಮಾರ್ಕಲ್ಲೂ ಕೂಡ ಅದೇ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ. ಸೊ ಅವರ ಕೆಲಸದ ಬಗ್ಗೆ ಈ ಫಿಲ್ಮ್ನಲ್ಲಿ ಅವ್ರ ಬಗ್ಗೆ ಮಾತಾಡುವಾಗಿದೆ. ಅಜನೀಶ್ ಇಸ್ ಟೂ ಟ್ಯಾಲೆಂಟೆಡ್ ಫಾರ್ ಮೀ ಟು ಟಾಕ್ ಅಬೌಟ್ ಹಿಮ್. ಅವರು ತುಂಬ ಈಸ್ ಗೊತ್ತಿಲ್ಲ ಅವ್ರ ಲಿಮಿಟ್ ಏನು ಅಂತ ನನಗೆ. ಎಲ್ಲರದ್ದು ಒಂದು ಲಿಮಿಟ್ ಹೇಳಬಲ್ಲೆ, ಇದು ಆಗಲ್ಲ. ಹಿ ಸರ್ಪ್ರೈಸಸ್ ಅಸ್ ಎವ್ರಿ ಟೈಮ್.
ಸೊ ಇನ್ಫ್ಯಾಕ್ಟ್ ನೀವು ದಾದಾ ಯಾರು ಗೊತ್ತಾ ಆ ಸಾಂಗೇ ತೊಗೊಳ್ಳಿ, ನನಗದು ದೊಡ್ಡ ಸರ್ಪ್ರೈಸ್ ಆಗಿ ಬಂತು. ನಾನೇನೋ ಇರುತ್ತೆ ಅಂದ್ಕೊಂಡೆ. ಅವ್ರು ಹೆಂಗೆ ಬಂದರು ಅಂದರೆ ಅದನ್ನು ಇಟ್ಕೊಂಡ್ಬಿಟ್ಟು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿಜಯ್ಗೂ ಆ ಟ್ಯಾಲೆಂಟ್ ಇದೆ ಒಂದು. ಈಗ ನೀವು ಮ್ಯಾಕ್ಸಲ್ಲಿ ಒಂದು ಹಾಡು ಬಂತು, ನನ್ನ ಕಾಡಿನಲ್ಲಿ ಡುಮ್ 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 ಡುಮ್, ಕಥೆಲೇ ಇತ್ತದು. ಅವ್ರು ಬರ್ಕೊಂಬಂದ್ಬಿಟ್ಟಿದ್ದು ತಮಿಳ್ ಸಾಹಿತ್ಯ ಟ್ಯೂನ್ ಒಟ್ಟಿಗೆ. ಇವರು ಅದನ್ನು ಇಂಪ್ರೂವೈಸ್ ಮಾಡಿರೋದು. ಆ ಥರ ಸಮ್ಟೈಮ್ಸ್ ಡೈರೆಕ್ಟರ್ಸ್ ಆಲ್ಸೋ ಹ್ಯಾವ್ ದಟ್ ಬ್ಯೂಟಿಫುಲ್ ಆಕ್ಯುಮೆಂಟ್ ಫಾರ್ ಟುವರ್ಡ್ಸ್ ರಿಕ್ವೈರ್ಮೆಂಟ್ ಆಫ್ ಮ್ಯೂಸಿಕ್. ಅಜನೀಶು ಇನ್ನೊಂದು, ಆ ವ್ಯಕ್ತಿ ನೀವೇನು ಮಾಡಿದ್ರು ಅವ್ರಿಗೆ ತೃಪ್ತಿ ಆಗೋ ತನಕ ನಿಮಗೆ ಕೊಡಲ್ಲ, ಇದು ಫಿಕ್ಸ್ ಆಗಿಬಿಡಿ. ಓಕೆ, ಕೆಲಸ ಮಾಡಲ್ಲ ಅಂತಲ್ಲ, ಮಾಡ್ತಾನೆ ಇರ್ತಾರೆ. ಬಟ್ ಇಲ್ಲ ಸರ್ ಇನ್ನೊಂದೇನೋ ಬೇಕು, ಇನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ ಆ್ಯಂಡ್ ಮಾಡಿದಾಗೆಲ್ಲ ಹೇಳ್ತಾನೆ ಇರ್ತಾರೆ. ಅಂದರೆ ನಾನು ಹೇಳೋದು ನಮ್ಮ ಕೆಲಸ ಅಂದ್ಕೊಂಡು ಏನೋ ಬೇರೆ ಮಾಡ್ತಾಯಿದ್ರೆ ಅಂತ ಬರಲ್ಲ, ಮಾಡ್ತಾ ಇರ್ತಾರೆ. ಬಟ್ ರೀ-ರೆಕಾರ್ಡಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಥಿಂಕ್ his approach towards a scene, situation and a character is fabulous. ಹಿಂಗೆ ಎತ್ತುತ್ತಾರವ್ರು, ಎಲಿವೇಟ್ ಮಾಡೋದು ಸಿಕ್ಕಾಬಿಟ್ಟೆ. ನಾಯಕಿಯರೇ ಇಲ್ಲ ಅನ್ನುವಂಥದ್ದು ಈ ಸಿನಿಮಾದಲ್ಲಿ. ಹಾಂ, ನಾಯಕಿ ಇಲ್ಲ ಅನ್ನುವಂಥದ್ದು ಕೊರತೆ ಇಲ್ಲ ಏನಿದೆ ಈಗ. ಓಕೆ, ಈ ಚಿತ್ರಕ್ಕೆ ಅವಶ್ಯಕತೆ ಇಲ್ಲ. ಈ ಚಿತ್ರಕ್ಕೆ ನಾವು ಯಾವ್ದಾರ ಹೀರೋಯಿನ್ ಹಾಕೊಂಡ್ರೆ ಅದು ನಾವು ಅವ್ರಿಗೆ ಕೊಡೋ ಗೌರವನಲ್ಲ, ಸಿನಿಮಾ ಕೊಡೋ ಗೌರವನಲ್ಲ. ಅವಶ್ಯಕತೆ ಇಲ್ದಿರೋ ಕಡೆ ಬೇಕು ಅಂತ ಒಬ್ರನ್ನ ತುರ್ಕೋದು, ಲಾಸ್ಟಲ್ಲಿ ಅವ್ರಿಗೆ ಏನೂ ಇಲ್ಲ. ಮರಿಬೇಡಿ, ಅವ್ರ ಕಡೆಯವರು ಎಲ್ಲರೂ ಅಭಿಮಾನಿಗಳಿರ್ತಾರೆ, ಅವ್ರಿಗೂ ಫ್ಯಾಮಿಲೀಸ್ ಇರ್ತಾರೆ. ಬಂದು ಏನೋ ಮಾಡಿದ್ದಾರೆ ಅಂತ ಕೂತ್ಕೊಂಡಾಗ ಏನಿಲ್ಲ ಅವರಿಗೆ, ಬರೀ ಒಂದು ಹಾಡಿಗೆ ಬರ್ತಾರೆ, ಯಾವುದೋ ಫ್ಲ್ಯಾಶ್ ಬ್ಯಾಕಿಗೆ ಬರ್ತಾರೆ ಅಂದರೆ ಸುಮ್ಮನೆ ಆಗುತ್ತೆ ಅದು. ನಾನು ಅದೇ ನಿಮ್ಗೆ ಫಸ್ಟ್ ಹೇಳಿದ್ನಲ್ಲ, ಸಿನಿಮಾ ಆನೆಸ್ಟ್ ಆಗಿರಿ. ಸಿನಿಮಾದಲ್ಲಿ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ರಿಕ್ವೈರ್ಮೆಂಟ್ ಇಲ್ಲ. ನನ್ನ ಪ್ರಕಾರ ಒಂದು ಲೀಡ್ ಆ್ಯಕ್ಟ್ರೆಸ್ ಅಂದರೆ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಸರ್. ಐ ಥಿಂಕ್ ಅವರು ಒಳಗಡೆ ಬಂದರೆ ಅವರಿಗೂ ಅಷ್ಟೇ ಈಕ್ವಿಟೀಸ್ ಇರಬೇಕು. ಸುಮ್ಮನೆ ಒಂದು ಆ್ಯಸೆಟ್ ಥರ ಒಂದು ಸಾಂಗಿಗೆ 2 ಸೀನಿಗೆ ಟ್ರೀಟ್ ಮಾಡೋದಲ್ಲ. ಸರ್, ಈಗ ಇದು ಸರ್, ಸಾರಿ ಇಫ್ ಐಮ್ ರಾಂಗ್, ಪ್ಲೀಸ್ ಕರೆಕ್ಟ್ ಮೀ ಸರ್. ಸೊ ಮಾರ್ಕ್ ಅನ್ನುವಂಥ ಒಂದು ಫಿಲ್ಮ್ ಬರ್ತಿದೆ ಆ್ಯಂಡ್ ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ. ಬಟ್ ಸ್ಟಿಲ್ ಒಂದು ಪ್ರಶ್ನೆ ಸರ್, ಮಾರ್ಕ್ನ ನೀವು ಮಿಸ್ ಮಾಡಿದೆ, ಈ ಹಾಲಿಡೇ ಸೀಸನಲ್ಲಿ ಹೋಗಿ ನೋಡಲೇಬೇಕು ಅನ್ನುವಂಥ ಒಂದು USP ಏನು ಸರ್? ನಂದು 30 ವರ್ಷದ ಜನಿಗೆ ನಾನು ನಿಮಗೆ ಕೊಟ್ಟರು ನಂಬಿಕೆ. ಮಾರ್ಕಲ್ಲಿ ಹೊಸ್ದಾಗಿ ಏನು ಕೊಡಲಿ? 30 ಇಯರ್ಸಿಂದ ನಂಬಿಕೆ ಉಳಿಸ್ಕೊಂಬಂದಿದ್ದೆ ಮೇಲೆ ಈಗ ಹೊಸ್ದಾಗಿ ಏನು ಕೇಳಿ. ಕರೆಕ್ಟ್ ಸರ್. ಈಗ ನನಗೆ ಸರ್ ಪರ್ಸ್ನಲಿ ಸುದೀಪ್ ಸರ್ ಅಂತಂದರೆ ಒಂದು ಆಲದ ಮರ ಥರ ಕಾಣಿಸ್ತಾರೆ. ಅಂದರೆ ಅವ್ರ ಸುತ್ತ ಎಲ್ಲರೂ ಕೂಡ ನೆರಳು ಪಡ್ಕೊಂಡು ಚಿಕ್ಕ ಪುಟ್ಟ ಗಿಡಗಳು ಕೂಡ ಬೆಳೀತಾ ಇರ್ತವೆ. ಸೊ ನಿಮ್ಮ ಟೀಮ್ ಐ ಥಿಂಕ್ ಒಂದು ಬಂಚ್ ಆಫ್ ಟ್ಯಾಲೆಂಟೆಡ್ ಯಂಗ್ ಲ್ಯಾಡ್ಸನ್ನು ನೀವು ಪ್ರಮೋಟ್ ಮಾಡ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ, ಅವ್ರಿಗೆ ಉತ್ತೇಜನ ಕೊಡುವಂಥ ಕೆಲಸ ಮಾಡ್ತಿದ್ದೀರಿ. ಸೊ ಇದ್ರ ಬಗ್ಗೆ ಹೇಳಿ ಸರ್. ನಾನು ಯಾರನ್ನೂ ಬೆಳೆಸ್ತಾ ಇಲ್ಲ ಸರ್. ಅಂದರೆ ಅದು ನನ್ನ ಕಡೆಯಿಂದ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅವರಲ್ಲಿರೋ ಟ್ಯಾಲೆಂಟ್, ಅವ್ರು ಬೆಳೆದ್ರೆ ಅವ್ರ ಟ್ಯಾಲೆಂಟ್ ಅಷ್ಟೇ. ನಾವೇನು ವಿ ಕ್ಯಾನ್ ಓನ್ಲಿ ಬಿ ಜಸ್ಟ್ ನಾವು ಐ ಕ್ಯಾನ್ ಬಿ ಎ ಫ್ರೆಂಡ್, ಐ ಕ್ಯಾನ್ ಜಸ್ಟ್ ಬಿ ಎ ಸಪೋರ್ಟ್ ಅಷ್ಟೇ. ನನ್ನ ರಿಕ್ವೆಸ್ಟ್ ಮಾಡಬಲ್ಲೆ, ನೋಡಬಲ್ಲೆ, ಅವ್ರಿಗೆ ನಮ್ಮ ಅವಶ್ಯಕತೆ ಇದ್ದಂಗೆ ನಿಲ್ಲಬಲ್ಲೆ, ಅವರಿಗೋಸ್ಕರ HR-ಗೆ ಇರಬಲ್ಲೆ, 2 ಕೈಗಳಿದೆ, ಸಪೋರ್ಟ್ ಮಾಡಬಲ್ಲೆ. ಅದ್ರ ಮೇಲೆ ಬೆಳೆಸ್ತಾ ಇದ್ದೀನಿ ಅಂದರೆ ದೊಡ್ಡ ಹಾಮ್ ಆಗ್ಬಿಡುತ್ತೆ, ತಪ್ಪಾಗುತ್ತೆ. ಅವರ ವ್ಯಕ್ತಿತ್ವ, ಅವರ ಟ್ಯಾಲೆಂಟ್, ಅವರಿಗಿರೋ ಅಭಿಮಾನಿಗಳು, ಅವ್ರ ಸಿನಿಮಾ, ವಿ ಆರ್ ಒನ್ ಇದ್ದಾರೆ. ಒಟ್ಟಿಗಿದ್ದಾಗ ಏನಾಗುತ್ತೆ, ಚೆನ್ನಾಗಿದ್ದೀವಿ, ಕಂಫರ್ಟಬಲ್ ಆಗಿದ್ದೀವಿ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ನೈಸ್. ಆ್ಯಂಡ್ ಹಾಗಂತ ಅವ್ರ ಪಾಪ ಯಾರೂ ನನ್ನೊಟ್ಟಿಗೆ ಇದಕ್ಕೋಸ್ಕರ ಸಪೋರ್ಟಿಗೋಸ್ಕರ ನಿಮ್ಮ ಇದರಲ್ಲಿ ಯಾರೂ ಇಲ್ಲ. ಅವರಿಗೆ ಪ್ರೀತಿಯಿಂದ ನಮ್ಮ ಮನೆಗೆ ಬರ್ತಾರೆ, ಎಲ್ಲರೂ ಖುಷಿಯಾಗಿ ಬರ್ತಾರಲ್ಲಿ. ಅಲ್ಲೂ ಖುಷಿ ಅವ್ರಿಗೆ ಯಾಕೆ ಬರುತ್ತಾ ಇದೆ ಅವರಿಗೆ ಮಾತ್ರ ಗೊತ್ತು. ಅವ್ರಿಗೆ ಏನು ಸಿಗುತ್ತೆ ಅಲ್ಲಿ ಬಂದರೆ ಅವ್ರಿಗೆ ಗೊತ್ತು. ಅಲ್ಲಿ ನನಗೆ ಅದು ಗೊತ್ತೂ ಇಲ್ಲ. ಸಿಗೋವರೆಗೂ ಇರ್ತಾರೆ ಅವರು. ಬಟ್ ಹಾಗಂತ ಅದು ದುಡ್ಡಲ್ಲ, ಈ ಥರ ಯಾವುದೋ ಅವಕಾಶಗಳಲ್ಲ, ಏನೂ ಅಲ್ಲ. ಸೊ ಐ ಥಿಂಕ್ ಯಾ ಇಫ್ ಇಟ್ ಈಸ್ ಆಲ್ವೇಸ್ ಅ ರಿಲೇಷನ್ಶಿಪ್ ಟುವರ್ಡ್ಸ್ ಎನಿಥಿಂಗ್ ಈಸ್ ಆಲ್ವೇಸ್ ಅ ಗಿವ್ ಆ್ಯಂಡ್ ಟೇಕ್ ಸರ್. ನನಗೂ ಅವ್ರ ಕಡೆಯಿಂದ ಅಷ್ಟೇ ಖುಷಿ ಸಿಗುತ್ತೆ ಅವ್ರು ಬಂದಾಗ. ನನಗೂ ಅಷ್ಟೇ ಒಂದು ಕಂಫರ್ಟ್ ಇದೆಯಾ, ನನಗೂ ಅಷ್ಟೇ ಒಂದು ಕಂಪನಿ ಇದೆಯಾ, ಕರೆಕ್ಟಾ? ನನ್ನಿಂದ ಮಾತ್ರ ಅವರು ಅಂದರೆ ತಪ್ಪಾಗುತ್ತಲ್ಲ, ಅವರೆಲ್ಲರಿಂದ ನಾನು ಇದ್ದೀನಿ. ಸರ್, ಸ್ನೇಹ ಅನ್ನೋ ವಿಚಾರ ಬಂದರೆ ನಂಬಿಕೆ ಅನ್ನೋದು ಎಷ್ಟು ಭಾಳ ಮುಖ್ಯ ಅನಿಸುತ್ತೆ ಸರ್. ಯಾಕೆಂದರೆ ಅಷ್ಟು ವರ್ಷದಿಂದ ನೋಡ್ಕೊ ಬರ್ತಿದೆ, ನಿಮ್ಮ ಸುತ್ತಮುತ್ತವರು ಹಾಗೇ ಇದ್ದಾರೆ, ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಎಷ್ಟೋ ಜನ ಅದನ್ನು ಉಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟಪಡ್ತಾರೆ, ಉಳಿಸ್ಕೊಂಡು ಇಲ್ಲ ಸಾಕಷ್ಟು ಜನ. ನಂಬಿಕೆ ಅನ್ನೋದೇನಿದೆ, ಫಸ್ಟ್ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಬಿಟ್ರೆ ಚೆನ್ನಾಗಿರ್ತೀವಿ ನಾವು. ನಂಬಿಕೆ ಅನ್ನೋದು ಬಿಟ್ಬಿಡ್ಬೇಕು. ಈ ಯಾವ ವಿಚಾರಕ್ಕೆ ನಂಬಿಕೆ ನನಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲ ಕಡೆ ಎಲ್ಲಿ ನಂಬಿಕೆ ಅನ್ನೋದು ಏನಾಗುತ್ತೆ ಸರ್, ಇಟ್ ಬಿಕಮ್ಸ್ ಅ ಪ್ರೆಷರ್. ಈಗ ನೀವೇನೋ ಎಕ್ಸ್ಪೆಕ್ಟ್ ಮಾಡಿ ಅವ್ರು ಮಾಡಿಲ್ಲ, ನನ್ನ ನಂಬಿಕೆ ಹಾಳು ಮಾಡ್ಬಿಟ್ಟ. ಯಾವ ನಂಬಿಕೆ? ಏನು ಬರ್ಕೊಟ್ಟಿದ್ರೆ ಯಾರಾದರೂ? ಸೊ ಐ ಥಿಂಕ್ ಇಟ್ ಇಸ್ ಮೆಚ್ಯೂರಿಟಿ ದಟ್ ಮ್ಯಾಟರ್ಸ್ ಹಿಯರ್. ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಹಾಗಂತ ವ್ಯಕ್ತಿಗಳು ಕೆಟ್ಟವರಾಗೋದು, ಚಿಕ್ಕವರಾಗೋದು ಆಗಲ್ಲ. ಯಾವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ಸು ಒಂದು ಲಿಮಿಟಲ್ಲಿರುತ್ತೋ ಐ ಥಿಂಕ್ ಯಾವ ನಂಬಿಕೆನೂ ಆ ಕಡೆ ಈ ಕಡೆ ಆಗಲ್ಲ. ಇಲ್ಲ ನಿಮ್ಗೆ ಏನಾರು ಎಕ್ಸ್ಪೆಕ್ಟೇಷನ್ ಇದೆಯಾ, ಕ್ಲಾರಿಟಿ ಒಟ್ಟಿಗೆ ಹೇಳಿಬಿಡಿ, ಹಿಂಗಿದೆ, ಆಗುತ್ತೋ ಆಗಲ್ವೋ ಅಂತ. ಅದು ಬೇರೆ.
ನೀವೇನೋ ತಲೆಯಲ್ಲಿ ಹಿಡ್ಕೊಂಬಿಟ್ಟು ನನಗೆ ಹಂಗಾಯಿತು ನನಗೆ ಹಿಂಗಾಯಿತು ಅಂದರೆ ಇವಾಗ ಎಷ್ಟೋ ಸಲ ನನಗೆ ಏನೇನೋ ಮೋಸ ಆಗಿರ್ಬೋದು ಸರ್, ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರು ಅಂತ ಹೇಳೋ ಬದಲು ನಾನೊಂದು ಪಾಠ ಕಲಿತೆ. ಅಯ್ಯೋ ನಾನು ಸ್ಟುಪಿಡ್ ಆಗಿದ್ದೆ, ಕ್ಲಾರಿಟಿ ಇರಲಿಲ್ಲ, ನಾವು ಬರೆದುಕೊಂಡಿರಲಿಲ್ಲ, ಪೇಪರಲ್ಲಿ ಬರೆದಿರಲಿಲ್ಲ, ಬಾಯಿ ಮಾತಿಗೆ ನಂಬಿಟ್ಟಿದ್ವಿ. ಸೊ ಏನಾಗುತ್ತೆ, ಒಂದು ಪಾಠ ಕಲಿತೀವಿ. ಸೊ ನೆಕ್ಸ್ಟ್ ಸಂಬಂಧ ಚೆನ್ನಾಗಿದೆ, ಯಾಕಂದರೆ ಎಲ್ಲ ಬರ್ಸ್ಕೊಂಡಿದ್ದೀವಿ, ಅವ್ರಿಗೇನು ಬೇಕೋ ಬರ್ಕೊಟ್ಟಿದ್ದೀವಿ. ಸಿ ವಿ ಲರ್ನ್. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟಾಕಿಂಗ್ ಅಬೌಟ್? ಐ ಗೆಸ್ ನಂಬಿಕೆ ಅನ್ನೋದು ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟು. ನೀವು ಉಳಿಸ್ಕೊಂಡ್ರೆ ಯಾರ್ದ ಎಲ್ಲ ನಂಬಿಕೆ, ಆಮೇಲೆ ಇನ್ನೊಬ್ರದ್ದು ನಂಬಿಕೆ ಬಗ್ಗೆ ನಾವು ಕಂಪ್ಲೇಂಟ್ ಮಾಡೋಣಲ್ಲ. ಫಸ್ಟ್ ನಾವು ಸರಿ ಇದೀವ ನೋಡೋಣ. ಇರೋದು 24 ಗಂಟೆ, ವಾರದಲ್ಲಿ 7 ದಿನ. ಸುದೀಪ್ ಸರ್ ಒಂದು ಕಡೆ ಶೂಟಿಂಗ್ ಮಾಡ್ತಾರೆ, ಒಂದು ಕಡೆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಒಂದು ಕಡೆ ಕ್ರಿಕೆಟ್ ಆಡ್ತಾರೆ, ಒಂದು ಕಡೆ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರೆ, ಒಂದು ಕಡೆ ಒಬ್ಬ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಕೂಡ ಆಗ್ತಾರೆ, ಅವ್ರಿಗೂ ಟೈಮ್ ಕೊಡ್ತಾರೆ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್ ನಿಮ್ಮ ಟೈಮ್ ಶೆಡ್ಯೂಲ್? 24 hours ಇದೆ ರೀ. ನೀವು ಅದರಲ್ಲಿ 8 ಗಂಟೆ 9 ಗಂಟೆ ನಿದ್ದೆ ಮಾಡ್ತಾ ಇರ್ತೀರ, ಇನ್ನು 2 ಗಂಟೆ ಟಾಯ್ಲೆಟು, ಸಿಗರೇಟು, ಫ್ರೆಂಡ್ಸು, ಫೋನಲ್ಲಿರ್ತೀರ. ಇನ್ನು 2 hours 2.5 hours ಟ್ರಾವೆಲಲ್ಲಿ ಇರ್ತೀರ. ಇನ್ನು ಉಳಿದಿರೋದ್ರಲ್ಲಿ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ನಿಮ್ದು ಅದೇ ಪ್ರಾಬ್ಲಮ್ ಆಗಿರೋದು. ನಮ್ದು ಹಂಗಿಲ್ಲ. ನಮಗೆ ನಿದ್ದೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ, ನಾವಿರೋ ಕಡೆನೇ ಕೆಲಸಗಳಾಗ್ತವೆ. ಗೊತ್ತಾಯ್ತಾ? ನಮಗೆ ಎಲ್ಲದೂ ಅಟೆಂಡ್ ಮಾಡೋಕ್ಕಾಗತ್ತೆ. ಸೊ ವಿ ನೋ ಹೌ ಟು ಬೈಫರ್ಕೇಟ್ ಆ್ಯಂಡ್ ವಿ ಡೂ 24 hours ಇಸ್ ನಾಟ್ ಅ ಸ್ಮಾಲ್ ಥಿಂಗ್ಸ್. ಈ ಪ್ರಪಂಚದಲ್ಲಿ, ಇತಿಹಾಸದಲ್ಲಿ ಎಲ್ಲರೂ ಮೋಸ್ಟ್ ಸಕ್ಸಸ್ಫುಲ್ ಆಗಿರೋದು, ಯುದ್ಧಗಳು ಗೆದ್ದಿರೋದು, ರಾಜ್ಯಗಳು ಗೆದ್ದಿರೋದು, ಯಾರ್ಯಾರು ಎಲ್ಲ ಸಾಧನೆ ಮಾಡಿರೋದು ವಿತಿನ್ ದಿಸ್ 24 hours ಓನ್ಲಿ. ಅವ್ರಿಗೇನು ಎಕ್ಸ್ಟ್ರಾ ಅವರ್ಸ್ ಇರಲಿಲ್ಲ, ಬಟ್ ದೇ ಲರ್ನ್ ಹೌ ಟು ಸ್ಕ್ವೀಸ್ ದಟ್ ಎಕ್ಸ್ಟ್ರಾ ಟೈಮ್. ಗಾಟ್ ಇಟ್? ದಟ್ ಈಸ್ ವಾಟ್ ಇಟ್ ಇಸ್. ಮತ್ತೊಂದು ಸರ್, ಎಲ್ಲೋ ಕೇಳ್ಪಟ್ಟಿದ್ದೆ ನೀವು ಬರೀ 1.5 ಗಂಟೆ ಮಾತ್ರ ನಿದ್ದೆ ಮಾಡ್ತೀರಾ ಅಂತ, ಹೌದಾ ಸರ್? ಅದು ನಾರ್ಮಲಾಗಿ ನಾನು ಊರಲ್ಲಿರೋ ಎಲ್ಲರೊಟ್ಟಿಗೂ ನಿದ್ದೆ ಮಾಡಿಲ್ಲ ಸರ್. ಎಲ್ಲರೂ ಬಂದು ಹೇಳ್ತಾರೆ ಅನ್ನೋಕ್ಕೆ 1.5 ಗಂಟೆ ಮಲಗ್ತಾರೆ, 2 ಗಂಟೆ. ಅಲ್ಲ, ಯೂಶಲಿ ಯಾರಿಗೆ ಎಷ್ಟು ಗೊತ್ತಿಲ್ಲ, ಎಷ್ಟು ಬೇಕೋ ಅಷ್ಟು ಮಲಗ್ತೀನಿ ನಾನು. ಓಕೆ, ಮಲಗೋದಲ್ಲ ಅಂತ ನನಗೆ ಸುಸ್ತಾದ್ರೆ ಅವ್ರಿಗೆ ಗೊತ್ತಾಗತ್ತಾ? ಬಟ್ ನನಗೇನಾಗುತ್ತೆ, ನನ್ನೊಂದು ಜವಾಬ್ದಾರಿಗಳಿರ್ತವೆ. ಆ್ಯಂಡ್ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 2 hours 2.5 hours 3 hours ಮಲಗೋದ್ರಿಂದ ಫ್ರೆಶ್ ಆಗಿ ಹೋಗ್ತೀನಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ನಾ ಬೆಳಗ್ಗೆ 4 ಗಂಟೆ ಮಲಗಿರೋದು ನಾನು. ನೀವು ಬರೋಕ್ಕಿಂತ ಮುಂಚೆ ಎದ್ದು ಕೂತಿದ್ದೆ ನಾನಲ್ಲಿ. ಯಾಕೆ 4 ಗಂಟೆ ಮಲಗಿದೆ ಕೇಳಿ? ಏನೋ ಸಾಧನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೂತಿರಲಿಲ್ಲ, ಪಕ್ಕದಲ್ಲ ಅದು ಒಂದು ಯಾವುದೋ ಕೆಟ್ಟ ಸೈರನ್ ನೋಡ್ಕೊಳ್ತದೆ, ಮಲಗಕ್ಕೆ ಬಿಡ್ತಾ ಇಲ್ಲ ನನಗೆ. ಚೂರು ಸೌಂಡ್ ಆದರೂ ನಂಗೆ ಎಚ್ಚರಿಕೆ ಓ ಅಂತದೆ. ಇಲ್ಲಿ ಕರ್ಕೊಂಬೋದು, ಇಲ್ಲಿ ಬಿಟ್ಟಾರ ನನ್ನ. ಕೆಲವು ಟೈಮ್ ಆಗಲ್ಲ, ಏನು ಮಾಡೋದು, ಕೂತ್ಕೊಂಡು ಹತ್ತಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಆಗಲಿಲ್ಲ. ಇವಾಗ ಫೈನಲಿ ಹಾಗೆ ಅಂದ್ಬಿಟ್ಟು ಲೇಟಾಗಿ ಮಲಗಿದೆ ಅಂದ್ಬಿಟ್ಟು ನಂಗೆ ಇಷ್ಟು ಅವ್ರು ನಿದ್ದೆ ಆಗಲೇಬೇಕು ಅಂತ ನಾನೇನಾರ ಇವಾಗ 11-12 ಗಂಟೆಗೆ ಎದ್ದಿದ್ದಿದ್ರೆ 5 ಗಂಟೆಗೆ ಮಲ್ಕೊಂಡು, ನಿಮ್ಮದು ಇವತ್ತು ಹೆಡ್ಲೈನ್ ಏನಾಗಿರೋದು ಹೇಳಿ? ನಿಮ್ದು ಏನಾಗಿರೋದು ಹೆಡ್ಲೈನ್? ಕಾಯಿಸಿ ಗೀಸಿ ನಮ್ಮನ್ನು ಕರೆಸಿ ಏನು ಮಾಡೋಣ? ಈ ಸಂಬಂಧ ಚೆನ್ನಾಗಿರ್ಬೇಕಲ್ವ, ಅದಕ್ಕೆ ಕಮ್ಮಿ ಮಲಗಿದ್ದೀರಾ ಸರ್. ಸರ್ ನೀವು ಎಲ್ಲ ಡೊಮೇನಲ್ಲಿ ಇದ್ದೀರಲ್ಲ ಸರ್, ಎಲ್ಲ ಡೊಮೇನಲ್ಲೂ ಎಫರ್ಟ್ ಹಾಕ್ತೀರಾ, 100% ಕೊಡ್ತೀರಾ. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಏನು ಸರ್ ಸೀಕ್ರೆಟ್ ನಿಮ್ಮ ಎನರ್ಜಿಗೆ ಅಂತ? ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ, ನನಗೇನು 80 ಆಗಿದ್ದೇನೆ ರೀ. ಅಲ್ಲ ಸರ್, ಅಂದ್ರೂ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕೆಲಸ ಮಾಡಿ ನಿಮಗೆ ಕೇಳಬೇಕು, ಯಾಕಿಲ್ಲ ಎನರ್ಜಿ? ಏನು ಮಾಡ್ತಾ ಇದ್ದೀರಾ ನೀವು ಎನರ್ಜಿ ಇಲ್ಲದೆ? ಯಾಕೆ ನಿಮಗೆ ಎನರ್ಜಿ ಇಲ್ಲ? ಎಲ್ಲರ ದೇಹದಲ್ಲೂ ಇದೆ, ಎಲ್ಲರ ಮೈಂಡಲ್ಲೂ ಇದೆ. ನೀವು ಅದನ್ನು ಉಪಯೋಗಿಸ್ಕೋತಲ್ಲ, ನೀವು ಅದನ್ನು ಹುಡುಕ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ ಎಲ್ಲದರಲ್ಲೂ ಇರ್ತೀರ, ನಾವು ಯಾಕೆ? ನೀವು ಹೆಂಗ್ರೆ ಏನು ಮಾಡೋದು? ಬೆಳಗ್ಗೆ ಕಾಫಿ ಕುಡಿ, ತಿಂಡಿ ತಿನ್ನು, ಆಫೀಸ್ಗೆ ಹೋಗು, ಬಾ ಮನೆಗೆ ಹೋಗಿ ಮಲ್ಕ. ಅದಕ್ಕೆ ನಿಮ್ಗೆ ಎನರ್ಜಿ ಇಲ್ಲ. ಎಕ್ಸ್ಟ್ರಾ ಏನು ಲೈಫಲ್ಲಿ? ನಿಮಗೆ ಇವತ್ತಲ್ಲ, ಒಂದು ದಿವಸ ಬರ್ತದೆ ಏಜು. ಬೇಕು ಅಂದರೂ ನಿಮ್ಮ ಮೊಣಕಾಲು, ಮಂಡಿಕಾಲು, ಕೈ ಕಾಲು ಯಾವುದು ಸಾಥ್ ಕೊಡೋಲ್ಲ. ಅವತ್ತು ಅನ್ಸುತ್ತೆ ಅಯ್ಯಯ್ಯೋ ಎಲ್ಲ ನೆಟ್ಟಿಗಿರ್ಬೇಕಾದ್ರೆ ಏನೂ ಮಾಡಲಿಲ್ಲ, ಬರೀ 2 ದಮ್ ಹೊಡ್ಕೊಂಡು ಇಬ್ಬರ ಹತ್ರ ಫೋನಲ್ಲಿ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಕಾಲ ಕಳೆದ್ಬಿಟ್ಟೆ. ಇವಾಗ ಏನು ಅಂತ ಹಂಗೆ ಮಾಡಬೇಡಿ. ಐ ಥಿಂಕ್ ಯು ಶುಡ್, ಎನರ್ಜಿ ಇಸ್ ದೇರ್ ಇನ್ ಎವ್ರಿಬಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ, ಯು ಶುಡ್ ಗೆಟ್ ಗೋಯಿಂಗ್ ವಿತ್ ಇಟ್. ಚಿಕ್ಕ ವಯಸ್ಸಿಂದ ಮನೆಯಿಂದನೇ ಬಂದ್ಬಿಟ್ಟಿತ್ತ ಸರ್ ಅದು ಅಂತ? ಏನು ಈ ಥರ ಟೈಮ್ ಬ್ಯಾಲೆನ್ಸ್ ಮಾಡುವಂಥದ್ದಾಗಲಿ? ಇಲ್ಲ ಸರ್, ತುಂಬ ವಿಚಾರಗಳು ಅಂತ ಯಾವಾಗ ಲೈಫಲ್ಲಿ ಒಂದೇ ಆ್ಯಡ್ ಆಗ್ತಾ ಇತ್ತು. ಈ ಬಿಗ್ ಬಾಸ್ ಬಂತು, ಇನ್ನೊಂದು ಬಂತು, ಸಿನಿಮಾಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಜವಾಬ್ದಾರಿಗಳು ಬಂತು, ಫ್ರೆಂಡ್ಸ್ ಬಂತು, ಬೇರೆ ಬಿಸ್ನೆಸ್ಸಿಗೆ ಕೈ ಹಾಕೋದು. ದೆನ್ ಐ ಥಿಂಕ್ ಎಲ್ಲದಕ್ಕೂ ಹಾಕಿದ್ಮೇಲೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋನು ನಾನಲ್ಲ. ಎಲ್ಲ ಮಾಡೋಕ್ಕೆ ಇಷ್ಟಪಡ್ತೀನಿ, ಮಾಡಲೇಬೇಕು. ಈಗ ಬಿಗ್ ಬಾಸಿಗೆ ಹೋಗ್ಬಿಟ್ಟು ನಾನು ಎಷ್ಟೋ ಸಲ, ಈಗ ಮೊನ್ನೆ ನೋಡಿ ನನಗೆ ಇಲ್ಲಿ ಒಂದು ಚಿಕ್ಕದಾಗ ಒಂದು ಆಕ್ಸಿಡೆಂಟ್ ಆಯಿತು, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಕಾಲ. ಅವತ್ತಷ್ಟೇ ಆಗಿದ್ದಷ್ಟೇ. ಮಧ್ಯಾಹ್ನ ನಾನು ಸಂಡೇ ಎಪಿಸೋಡ್ ನಡಿಬೇಕಾದ್ರೆ ಕುಂಠಿತ, ಲಾಸ್ಟ್ ಸಂಡೇ ಎಪಿಸೋಡ್ ಆಗ್ತಾನೆ ಇಲ್ಲ ನಿಲ್ಲಕ್ಕೆ. ಒಂದು AC ಜಾಸ್ತಿ ಆಗಿ ತುಂಬ ನೋವು ಬರ್ತದೆ. ಬಟ್ ಮಾಡಬೇಕು. ಈಗ ಹಾಗನ್ಬಿಟ್ಟು ಕುರ್ಚಿ ಹಾಕೊಂಡು ಕುತ್ಕೊಂಡು ಮಾಡ್ಕೊಡ್ತೀನಿ ಅಂದರೆ ಅದು ಬಿಗ್ ಬಾಸ್ ಶೋ ಆಗಿರಲ್ಲ. ಕರೆಕ್ಟಾ? ಮುಗಿದ್ಬಿಟ್ಟು ಆಗ್ತಾ ಇರ್ಬೇಕಷ್ಟೇ. ವಿ ಹ್ಯಾವ್ ಟು ಗೋ ಆನ್. ರೆಡಿ ಆದೆ, ಬಂದೆ,
ಅಲ್ಲಿ ಇವಾಗ ಕಾಲು ನೋವಿದೆ ಮಾಡೋಕ್ಕಾಗೋದಿಲ್ಲ ಸರ್. ಬಿಗ್ ಬಾಸ್ ನಿಂತ್ಕೊಂಡು ನಡೆಸ್ಕೊಟ್ರೆ ಗತ್ತದಕ್ಕೆ. ನಾನು ಸೋಫಾ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಅಂದ್ಕೊಳ್ಳಿ, ನೋಡೋಕ್ಕೆ ಚೆನ್ನಾಗಿರಲ್ಲ. ಹೌದು, ಕರೆಕ್ಟಾ? ಕರೆಕ್ಟ್. ಹಾಗೆ. ಸೊ ವಿ ಹ್ಯಾವ್ ಟು ಡೂ. ಹೇರ್ ಸ್ಟೈಲ್ ಮೇಂಟೈನ್ ಮಾಡೋದು ಸರ್, ಯಾಕೆಂದರೆ ಒಂದು ಟೈಮಲ್ಲಿ ಅಂದರೆ ಹುಚ್ಚಾಲ ಟೈಮಲ್ಲಿ ಒಂದು ಜನ್ರೇಷನ್ ಯುವಕರು ತಲೆಗೆ ಎಣ್ಣೆ ಹಾಕನ್ನೇ ಬಿಟ್ಬಿಟ್ಟಿದ್ರು ಸರ್, ಯಾಕಂದರೆ ಕೂದಲಾರಲಿ ಅಂತ. ಯಾಕಂದರೆ ಒಂದಷ್ಟು ಶಾರ್ಟ್ಗಳೆಲ್ಲ ಸಹ ಅದ್ಭುತ ಕಾಣಿಸ್ತಾ ಇತ್ತು. ಎಷ್ಟಲ್ಲಿ ಇಷ್ಟೆಲ್ಲ ಒಂದು ವೆರೈಟೀಸ್ ಸ್ಟೈಲ್ಗಳನ್ನು ಮೇಂಟೈನ್ ಮಾಡುವಂಥದ್ದಾಗಲಿ ಪ್ರತಿ ಸಿನಿಮಾದಲ್ಲೂ ವಸ್ತು ಕೊಡ್ತಾ ಇರ್ತೀರಿ. ಲಕ್ಕಿಲಿ ಫಾರ್ ಮೀ ಐ ಕ್ಯಾನ್ ಡೂ ಸಮಥಿಂಗ್, ವಿ ಕ್ಯಾನ್ ಡೂ ಸಮಥಿಂಗ್, ವರ್ಕ್ ಆಗುತ್ತೆ ಆ್ಯಂಡ್ ಕ್ಯಾರೆಕ್ಟರ್ಗಳಿಗೆ ಸೂಟ್ ಆಗುತ್ತೆ. ಅದೃಷ್ಟ ಸರ್ ನಂದು ಆ್ಯಕ್ಚುಲಿ. ಏನಂದರೆ ಯಾವುದೇ ಥರ ಹೇರ್ ಸ್ಟೈಲ್ ಮಾಡಿದ್ರು ಒಂದು ಸೂಟ್ ಆಗುತ್ತೆ ನನಗೆ. ಐ ಕ್ಯಾನ್ ಕ್ಯಾರಿ ಇಟ್ ಆಫ್ ಅನ್ನೋದು. ದಟ್ ಈಸ್ ಸಮಥಿಂಗ್. ಅದನ್ನ ಇಟ್ಕೊಂಡೇ ನಾನು ಆಟ ಆಡೋದೇ ಹೊರತು, ಇಲ್ಲಾಂದರೆ ಒಂದು ಎಲ್ಲೋ ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ. ಎಷ್ಟೇ ಕೂದಲಿದ್ರು ಸೂಟ್ ಆಗಲ್ಲ, ಚೆನ್ನಾಗಿ ಕಾಣಲ್ಲ. ಸೊ ಒಂದು ಅನದರ್ ಥಿಂಗ್ ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್, ಚೆನ್ನಾಗಲೇ ಹಿಂಗೆ ಇರಬೇಕು ನಾನು ಅಂತ. ಪಾತ್ರಕ್ಕೆ ಸೂಟ್ ಆಗಬೇಕು ಸರ್, ಮಾಡ್ತಾ ಇರೋದು ಅಷ್ಟೇ. ಲಕ್ಕಿಲಿ ಇದು ನಾನು ಬಿಟ್ಟರೆ ನನ್ನ ತಲೆಯಲ್ಲಿ ತುಂಬ ತಲೆ ಕೆಡ್ಸ್ಕೊಳಕ್ಕಲ್ಲ. ಕೂದಲು ಮೇಂಟೆನೆನ್ಸು ಅದು ಇದು ಅದ್ರ ಪಾಡಿಗೆ ಅದಿದೆ ದೇವ್ರದಿಂದ. ಸರ್, ಕೊನೆಯದಾಗಿ ನನ್ನ ಒಂದು ಫೇವ್ರೆಟ್ ಪಾರ್ಟ್ ಸರ್, ಯಾಕಂದರೆ ನಾನು ಅವಿಡ್ ವ್ಯೂವರ್ ಆಗಿರೋದ್ರಿಂದ, ಆಡಿಯನ್ಸ್ ಆಗಿರೋದ್ರಿಂದ ಬಿಗ್ ಬಾಸ್ ಶೋ ಬಗ್ಗೆ ಸರ್ ನೀವು ಕೊಡುವಂಥ ಒಂದೊಂದು ಸ್ಟೇಟ್ಮೆಂಟ್ ಇರುತ್ತಲ್ಲ ಸರ್, ಅದು ವಾಟ್ಸಾಪ್ ಸ್ಟೇಟಸ್ ಆಗುತ್ತೆ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಟ್ರೆಂಡ್ ಆಗುತ್ತೆ, ವೈರಲ್ ರೀಲ್ ಆಗುತ್ತೆ. ಸೊ ಈ ಕಾಂಟೆಂಟ್ನ ಸರ್, ಅಂದರೆ ಆ ವ್ಯಕ್ತಿ ನೋಡಿ ಅವ್ರು ಮಾಡಿರೋ ತಪ್ಪನ್ನ ತಿದ್ದಿ ಅವ್ರಿಗೆ ಹೇಳುವಂಥ ಒಂದು ಮಾತಿರುತ್ತಲ್ಲ ಸರ್, ಅದು ಹೆಂಗೆ ಆನ್ ಸ್ಪಾಟ್ ಅದನ್ನು ಇಂಪ್ರೂವೈಸ್ ಮಾಡ್ತೀರಾ ಸರ್? ಐ ಡೋಂಟ್ ನೋ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವತ್ತೂ ಬುಕ್ಸ್ ಓದ್ದವನಲ್ಲ. ನನಗೆ ಪ್ರಕಾರ ಈ ಪ್ರಪಂಚನೇ ಒಂದು ಬುಕ್ಕು, ಇಲ್ಲಿ ಎಲ್ಲ ಇದೆ. ನೋಡಿದ್ರೆ ನಿಮ್ಮಲ್ಲಿ ಒಂದು ಏನೋ ನೋಡಿರ್ತೀನಿ ಇವತ್ತು ನಾನು, ಅದು ಎಲ್ಲೋ ಒಂದು ಕಡೆ ತಲೆಗೆ ಬರುತ್ತೆ ಅದು ಅಷ್ಟೇ. ನಾನು ಯಾವುದು ಕಲೆಕ್ಟಿವಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ, ಯಾವುದೋ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಡನ್ ದಟ್ ಆ್ಯಂಡ್ ಪ್ರಾಬಬ್ಲಿ ಇಟ್ ಈಸ್ ದ ಜರ್ನಿ ವಿ ಹ್ಯಾವ್ ಹ್ಯಾಡ್, ವಾಟ್ ವಿ ಲರ್ನ್ಡ್. ಅಲ್ಲಲ್ಲೇ ಬರುತ್ತೆ, ಬಂದಾಗ ಹೇಳ್ತೀವಿ ಸರ್. ಅದೇನೋ ಕೋಟ್ ಆಗಲೇಬೇಕು, ಯಾವುದೋ ಓದ್ಕೊಂಬಂದು ಹೇಳೋದಲ್ಲ. ಆ್ಯಂಡ್ ಇವಾಗ ನಾನು ಏನೇ ಕೋಟ್ಸ್ನ ನೀವು ಹೇಳಕ್ಕೆ ಹೋದ್ರೂ ನಾನು ರೆಡಿಮೇಡ್ ಅಂತೂ ಬರೋಕ್ಕಾಗಲ್ವಲ್ಲ, ಯಾಕಂದ್ರೆ ನೀವೇನು ಹೇಳ್ತೀರಿ ನನಗೆ ಗೊತ್ತಿಲ್ಲ. ಕರೆಕ್ಟ್. ಅದ್ರ ಮೇಲೆ ಬರೋ ಲೈನ್ಗಳವು. ಸೊ ಐ ಥಿಂಕ್ ಇಟ್ಸ್ ಜಸ್ಟ್ ಅ ಲರ್ನಿಂಗ್ ಫ್ರಮ್ ದ ವರ್ಲ್ಡ್. ನಮ್ಮ ಅಕ್ಕಪಕ್ಕ ತುಂಬ ಆನ್ಸರ್ಸ್ ಇದೆ ಸರ್. ಇಲ್ಲಿ ಪ್ರಪಂಚದಲ್ಲೇ ನಿಮ್ಮ ಅಕ್ಕಪಕ್ಕ ಕಂಪ್ಲೀಟ್ಲಿ ಆನ್ಸರ್ಸ್ ಇದೆ, ನೀವು ಅದನ್ನು ನೋಡ್ತಾ ಇಲ್ಲ ಅಷ್ಟೇ. ಆ್ಯಕ್ಚುಲಿ ಡು ಯು ರಿಯಲೈಸ್ ಇನ್ ದಿಸ್ ವರ್ಲ್ಡ್ ದೇರ್ ಆರ್ ನೋ ಕ್ವೆಶ್ಚನ್ಸ್, ದೇರ್ ಆರ್ ಓನ್ಲಿ ಆನ್ಸರ್ಸ್. ಕ್ವೆಶ್ಚನ್ ಇಸ್ ಇನ್ ಯರ್ ಮೈಂಡ್. ನೀವು ಅದನ್ನು ಆನ್ಸರ್ಸ್ನ ನೀವು ಇಲ್ಲೇ ಇದೆ, ಆ ವ್ಯಕ್ತಿ ಸರಿ ಇದೆನೋ ಸರಿ ಇಲ್ಲ ಅಲ್ಲೇ ಇದೆ, ನೀವು ನೋಡ್ತಾ ಇಲ್ಲ ಅಷ್ಟೇ. ನಿಮಗೆ ಆನ್ಸರ್ ಇದೆ. ಒಬ್ಬನ ಏನೋ ಪ್ರಶ್ನೆ ಕೇಳಿ ನಾನು ಇದು ಮಾಡಿದೆಲ್ಲ ಓಕೆ, ನಾನು ಹಿಂಗೆ ಓಕೆನಾ ಈ ಥರ ಮಾಡಿದ್ದು, ಅವ್ನು ಮಾಡಿರೋದ್ರಲ್ಲೇ ಉತ್ತರ ಇದೆ, ನೀವು ಒಪ್ತಾ ಇಲ್ಲ ಅದನ್ನು. ದೇರ್ ಇಸ್ ಆನ್ಸರ್ಸ್ ಎವ್ರಿವೇರ್ ಆ್ಯಂಡ್ ದಟ್ ಮೇಕ್ಸ್ ಯು ಲರ್ನ್. ನೋ ಕರೆಕ್ಟ್ ಸರ್, ಕರೆಕ್ಟ್. ದಟ್ಸ್ ವೈ ಐ ಹ್ಯಾವ್ ಲೀಸ್ಟ್ ಕ್ವಶನ್ಸ್ ಟುವರ್ಡ್ಸ್ ಎನಿಬಡಿ. ನೋಡ್ತೀನಿ, ನನಗೆ ಆನ್ಸರ್ ಸಿಕ್ಕಿರುತ್ತೆ ನನಗೆ. ನಿಮ್ಮ ಖುಷಿಗೋಸ್ಕರ ಏನಾರು ಹೇಳ್ತೀನಿ ಬೇಕಾದ್ರೆ. ಬಟ್ ನನಗೆ ಐ ಥಿಂಕ್ ವೈಟ್ ಇಸ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಇಸ್ ಬ್ಲ್ಯಾಕ್ ಸರ್. ಐ ಥಿಂಕ್ ದಟ್ಸ್ ಹೌ ವಿ ಲವ್ ಯು ಸರ್. ಇಟ್ ಶುಡ್ ಬಿ ಲೈಕ್ ದಟ್. ಐ ಡೋಂಟ್ ಥಿಂಕ್ ಇವಾಗ ದರ್ ಆರ್ ಟೂ ವೇಸ್ ಸರ್. ಒನ್, ಹೇಳೋ ರೀತಿಯಲ್ಲಿ ನೀವು ಒಬ್ಬರನ್ನ ನೋವು ಮಾಡಿ ಹೇಳ್ಬೋದು, ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋದು, ಇಲ್ಲ ಒಂದು ಸರಳತೆಯಲ್ಲಿ ಹೇಳ್ಬೋದು. ಬಟ್ ಹೇಳಿ, ಕೆಲವು ಟೈಮ್ ಹೇಳೋದ್ರಿಂದ ಒಬ್ರಿಗೆ ನೋವು ಆಗಲೇ ಆಗುತ್ತೆ ನನಗಿದ್ರೆ ಹೆಸಿಟೇಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅಟ್ಲೀಸ್ಟ್ ನಾನು ಹೇಳಿದೆ ಅನ್ನೋದು ಇರಲಿ ನಿಮಗೆ. ಎರಡು ರೀತಿಯಿಂದ ಹೇಳೋದ್ನಲ್ಲ, ನೀವೇ ನೋವು ಆಗ್ದಲ್ಲೂ ಹೇಳೋ ಸಾಧ್ಯತೆ ಇರುತ್ತೆ. ಬಟ್ ಅಟ್ಲೀಸ್ಟ್ ನಿಮ್ಮಿಬ್ಬರ ಮಧ್ಯ ರಾತ್ರಿ ನೀವು ನೆಮ್ಮದಿಯಾಗಿ ಮಲಗಿ, ಹೇಳ್ದಲ್ಲ ಬಿಟ್ಟು ಹಾಕೋತ ಮಲ್ಕೊಳ್ಳಿ. ಹೇಳಲಿಲ್ಲ ನನಗೆ ಹೇಳಬೇಕಿತ್ತು ಅಂದ್ಬಿಟ್ಟು ಒದ್ದಾಡೋ ಬದಲು ಹೇಳ್ಬಿಡಿ. ಯಾರಾದ್ರೂ ಏನಾರು ಹೇಳಿದಾಗ ಅದನ್ನು ಕೇಳಿಸ್ಕೊಳ್ಳಿ, ತಪ್ಪಿದ್ರೆ ತಿದ್ಕೊಳ್ಳಿ, ತಪ್ಪಿಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಸುಮ್ಮನೆ ಇರಿ, ಏನು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಗೆಸ್ ವಾಟ್ ಎವರ್ ಕೋಟ್ಸ್ ಯು ಆರ್ ಟಾಕಿಂಗ್, ವಾಟ್ ಎವರ್ ಇಟ್ ಇಸ್ ನಾಟ್ ಇವನ್ ದಟ್ ಬಿಗ್ ಬಾಸ್ ಹತ್ತದಾಗ ನನಗೆ ಕೋಟ್ಸ್ ಹೇಳಬೇಕು ಅಂತಲೂ ಏನಿಲ್ಲ, ಅಥವಾ ಕೋಟ್ಸ್ ಹೇಳಬೇಕು ಅಂತ ಅಗ್ರಿಮೆಂಟಲ್ಲೂ ಇಲ್ಲ, ಎಲ್ಲೂ ಇಲ್ಲ ಸರ್. ಅದು ಬರುತ್ತೆ ಸಮ್ಟೈಮ್ಸ್ ಬಾಯಿಗೆ. ಅದನ್ನು ನಾನು ಎಲ್ಲರಿಂದ ನೋಡಿ ಕಲ್ತಿರೋವಂಥದ್ದು ಅಥವಾ ಬರುವಂಥದ್ದು ಬರುತ್ತೆ ಅಷ್ಟೇ. ಸೊ ಈಗ ಬಿಗ್ ಬಾಸ್ ಎಪಿಸೋಡ್ಸ್ನ ಹೆಂಗೆ ರೀಕ್ಯಾಪ್ ಮಾಡ್ತೀರಾ ಸರ್? ಅಂದರೆ ಐ ಹ್ಯಾವ್ ಟು ಸಿ ಇಟ್ ಸರ್ ಎವ್ರಿ ಅಂದರೆ ಡೇ. ಫುಲ್ ಎಪಿಸೋಡ್ ನೋಡ್ತೀರಾ ಸರ್? ಎವ್ರಿ ಎಪಿಸೋಡ್ ನೋಡ್ತೀನಿ. ಇವಾಗ ಟೈಮ್ ಇರೋದ್ರಿಂದ ನಾನೇನು ಮಾಡ್ತೀನಿ, ರಾತ್ರಿ ನೋಡ್ತೀನಿ. ಇವಾಗ ಅದನ್ನೂ ನೋಡ್ತೀನಿ. ಇಷ್ಟರ ಮಧ್ಯದಲ್ಲಿ ಶೂಟಿಂಗ್ ಪ್ಯಾಕಪ್ ಆಗ್ತಾ ಇತ್ತು. ಶೂಟಿಂಗ್ ಪ್ಯಾಕಪ್ ಆದಾಗ ನಾನು ಮನೆಗೆ ಹೋಗೋದಕ್ಕೆ ಇವಾಗ 1.25 ಅವರ್ ಟೈಮ್ ಇದೆ ಅಂದರೆ 3 ಗಂಟೆ ಬೆಳಗ್ಗೆ ಆಗಿರುತ್ತೆ. ಈಗ ಆ 3 ಗಂಟೆಲಿ ಕಾರಲ್ಲಿ ಕೂತಿ ನಿದ್ದೆ ಮಾಡೋಣಲ್ಲ ನಾನು ಬಿಗ್ ಬಾಸ್ ಹಾಕೊಂಡು ಕೂತಿರ್ತಾ ಇದ್ದೆ. ಶುಕ್ರವಾರ ಈಸಿ ಆಗುತ್ತೆ ಅಂತ ಸಪೋಸ್ ನೋಡೋಕ್ಕಾಗಲಿಲ್ಲ ಅಂದರೆ ಶುಕ್ರವಾರ ದಿನದ ಬಂದುಬಿಟ್ಟು ನಾನು ಎಲ್ಲ ಎಪಿಸೋಡ್ಸು ನೋಡ್ತೀನಿ. ನಾನು ನೋಡಿಬಿಟ್ಟು ನನಗೇನು ಅನಿಸುತ್ತೋ ಪಾಯಿಂಟ್ಸ್ ನಾನು ಬರ್ಕೊಂಡಿರ್ತೀನಿ, ಮರ್ತು ಹೋಗೋವಂಥದ್ದು. ಈಗ ನೀವು ಒಂದು ಏನಾರು ಹೇಳಿದರೆ ಅದೇ ಲೈನ್ ನಾನು ರಿಪೀಟ್ ಮಾಡಬೇಕು ವಿತಿನ್ ಕೋಟ್ಸ್. ಕರೆಕ್ಟ್. ಸೊ ಅದು ಆ ಕಡೆ ಈ ಕಡೆ ಆಗಬಾರ್ದು ಅಂತ ಬರ್ಕೊಂಡಿರ್ತೀನಿ. ದೆನ್ ಮೀ ಆ್ಯಂಡ್ ಪ್ರಕಾಶ್ ವಿಲ್ ಹ್ಯಾವ್ ಇಸ್ ಇನ್ಪುಟ್ಸ್. ಓಕೆ, ಎಲ್ಲ ಕೂತು ನಾವು ವಿ ಹ್ಯಾವ್ ಟು. ಆಮೇಲೆ ಒಳಗಡೆ ಹೋದಾಗ ನನಗೆ ಯಾವುದು ಪ್ರಾಂಪ್ಟಿಂಗ್ ಇರೋಲ್ಲ.
ಮರಿಬೇಡಿ ಅದನ್ನು. ನನಗೂ ಕಂಟೆಸ್ಟೆಂಟ್ಸಿಗೂ ಲೈವ್ ನಡೀತಾ ಇರುತ್ತೆ. ನೀವೇನು ಪ್ರಶ್ನೆ ಕೇಳ್ತೀರಿ, ಏನು ಉತ್ತರ ಕೊಡ್ತೀವಿ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಏನೋ ಒಂದು ಪ್ರಾಂಪ್ಟಿಂಗ್ ರೆಡಿ ಇಟ್ಕೊಂಡು ಕೊಡೋಕ್ಕೆ ಬಿಗಿನಿಂಗ್ ಲೈನ್ಸ್ ಏನು ಬರುತ್ತಲ್ಲ ನಿಮಗೆ, ನಾನು ಕ್ಯಾಮ್ರಾ ಹತ್ರ ಬರ್ತಿದ್ದಂಗೆ ಒಂದು ನೆರಳು, ಒಂದು ಕಾಡು, ಇದ್ರ ಮಧ್ಯದಲ್ಲಿ ನಡುವಂಥದ್ದು ಅಂತ ಏನೇನೋ ಹೇಳ್ಬೇಕು, ಅದೊಂದಿಷ್ಟು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಎಸ್ ಆರ್ ನೋ ರೌಂಡ್ಸಲ್ಲಿ ಒಂದಿಷ್ಟು ಲೈನ್ಸ್ ಇರ್ತಾರೆ ಅವ್ರು ಪ್ರಾಂಪ್ಟ್ ಮಾಡೋವಂಥದ್ದು. ಅದು ಬಿಟ್ಟರೆ ನಿಮಗೆ ಪಾಯಿಂಟ್ಸ್ ಎತ್ಕೊಡ್ತಾರೆ ಅವಾಗವಾಗ. ಇದು ಮರಿಬಾರ್ದು ಅನ್ನೋದಕ್ಕೋಸ್ಕರ ನಾನೇ ಹೇಳಿರ್ತೀನಿ ಈ ಪಾಯಿಂಟ್ಸ್ ಎತ್ಕೊಡಿ ನನಗೆ, ಬಟ್ ಈ ಫ್ಲೋಲ್ಲಿ ಬರಬೇಕು ಅಂತ. ಅದು ಬಿಟ್ಟರೆ ಯಾವುದು ಪ್ರಾಂಪ್ಟಿಂಗ್ ಅಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಅಟೆಂಟಿವ್. ನಾಟ್ ಓನ್ಲಿ ದಟ್, ನಿಮಗೆ ಎಲ್ಲದು ಗೊತ್ತಿಲ್ಲ ಅಂದರೆ ನೀವು ಸೋಲ್ತೀರ ಸರ್ ಸ್ಟೇಜ್ ಮೇಲೆ. ಕರೆಕ್ಟ್ ಸರ್. ನೀವೇನೋ ಮಾತಾಡುವಾಗ ತೊದಲ್ಸಿ ನೀವೇನೋ ಬೇರೆ ಹೇಳಿಬಿಟ್ರೆ, ಸರ್ ಅದು ನಾನಲ್ಲ ಸರ್ ಅವ್ರು ಹೇಳಿದ್ದು ಅಥವಾ ನಾವು ಹೇಳೇ ಇಲ್ಲ ಅಂತ ಬಂದುಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ ನಿಮ್ಗೆ. ಸೊ ಯು ಹ್ಯಾವ್ ಟು ಬಿ ವೆರಿ ಅಟೆಂಟಿವ್. ಆ್ಯಂಡ್ ಸೆಕೆಂಡ್, ಇಲ್ಲಿ ರೀಟೇಕ್ಸ್ ಇಲ್ಲ. ಒಂದ್ಸತಿ ನೀವು ಮನೆ ಒಳಗೆ ಹೋಗೋಣ ಬನ್ನಿ ಅಂತ ಅಂದಮೇಲೆ ನೀವು ಅವರು ಲೈವ್ ಮನೆಯವ್ರಿಗೆ ನೀವು ಸಾರಿ ಒಂದು ನಿಮಿಷ ಒಂದು ಮೋರ್ ಟೇಕ್ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ. ಯು ಕ್ಯಾನಾಟ್. ಈ ಶೋ ಅಲ್ಲಿ ನನ್ನ ಸ್ಪಾಟಿಗೆ ಬಂದು ನಿಂತಾಗಲೇ ಗೊತ್ತಾಗೋದು ಅದರದ್ದು ತೂಕ ಸರ್. ಬಿಕಾಸ್ ಹೊರಗಡೆ ಇರ್ಬೇಕಾದ್ರೆ ತುಂಬ ಜನ ಸಾವಿರ ಮಾತಾಡ್ಬೋದು, ಅವ್ರಿಗೆ ಹೇಳಿದ್ರು ಇವ್ರಿಗೆ ಹೇಳ್ತಾ ಇಲ್ಲ, ಹಂಗಂದ್ರು ಹಿಂಗೆ ಹೇಳ್ತಾ ಇಲ್ಲ, ಅವ್ರಿಗೆ ಮಾತಾಡಿದ್ರು ಇವ್ರಿಗೆ ಮಾತಾಡ್ತಾ ಇಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಟೆಸ್ಟೆಂಟ್ಸಲ್ಲಿ ಎಸ್ ಅನ್ನೋ ವರ್ಡ್ ಯೂಸ್ ಮಾಡಿಬಿಡ್ತಾರೆ, ಅದನ್ನು ಮಾತಾಡಿಲ್ಲ ಸುದೀಪ್ ಅವರು. ಓಕೆ, ನಾನು ಕೇಳಿದ್ದೆ ಅನ್ಕೇಳಿ, ನಾನು ಅಷ್ಟೇ ತೂಕವಾಗಿ ಮಾತಾಡಿ ಹೆಂಗ್ರಿ ಆ ಥರ ಮಾತಾಡೋಕ್ಕೆ ಸಾಧ್ಯತೆ ನೀವು ಹೆಂಗ್ರಿ ಹೇಳ್ತೀರಾ, ಏನ್ರಿ ಅದು ಎಸ್ ಅಂದರೆ? ಅಣ್ಣ ಎಸ್ ಅಂದರೆ ಸಿಲ್ಲಿ ಅಣ್ಣ. ಹ್ಞೂ ಅಣ್ಣ, ತುಂಬ ಸಿಲ್ಲಿ ಅಣ್ಣ ಹುಡುಗಿ. ಅಣ್ಣ ಎಷ್ಟು ಸಿಲ್ಲಿ ಅಂದ್ರೆ ನೋಡಿ ಅಣ್ಣ, ಹಿಂಗೆ 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 ಅಂದ್ಬಿಟ್ರು ಅನ್ಕೊಳ್ಳಿ. ಇಲ್ಲ ನಮ್ಮ ತಲೆಯಲ್ಲಿ ಎಸ್ ಅಂದರೆ ಬೇರೆ ಇದೆ ಅಣ್ಣ. ಹೇಗಣ್ಣ? ಅಣ್ಣ ಎಸ್ ಅಂದರೆ ಸಿಲ್ಲಿ ಅಣ್ಣ ಅಂದರೆ ನಿಮ್ಮ ಟಾಪಿಗೆ ಹೋಯ್ತಲ್ಲ. ಈಗ ಇವಂದು ಟೀ ಗಾಂಚಿಲಿ ಅಂತ ಬಂತು. ಟೀ ಗಾಂಚಿಲಿ ಎಲ್ಲರಿಗೂ ಗೊತ್ತು, ತಲೆಗಾಂಚಲಿ. ನಾವಲ್ಲೇ ಕೇಳಿದ್ವಿ ಏನ್ರಿ ಅದೊಂದು ತಲೆಗಾಂಚಿಲಿ ಅಂದ್ರು. ಸಾಧ್ಯನೇ ಇಲ್ಲ ಅಂತ ಅಲ್ಲೂ ವಾದ ಮಾಡಲಿಲ್ಲ ನಾವು. ಹೌದಾ ಅಂತಂದು ಓಕೆ ಅಪ್ಪ, ಆಮೇಲೆ ನಿಮಗೂ ಕರಿಬೋದಾ ಅಂತ ಒಳ್ಳೆ ವರ್ಡ್ ಕೊಟ್ರಿ. ಸಿ ಸಮ್ ಟೈಮ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಕೆಲವುದು ನಿಮಗೆ ಆನ್ಸರ್ ಸಿಗಲ್ಲ. ಆ್ಯಂಡ್ ಇನ್ನೊಂದು, ಇಬ್ಬರು ಮಧ್ಯೆ ಜಗಳ ನಡೀತಾ ಇದ್ರೆ ನಾವು ಅದ್ರಲ್ಲಿ ಬಾಯಿಗೆ ತುರ್ಕೋಕ್ಕಾಗಲ್ಲ. ಕರೆಕ್ಟ್ ಸರ್. ಬ್ಯಾಡ್ದಿದ್ದು ಬಂದಾಗ ಮಾತ್ರ ನಿಮ್ಮ ಮನೆ ಹಾಳಾಗುತ್ತೆ, ನಿಮ್ಮ ವ್ಯಕ್ತಿತ್ವ ಹೋಗುತ್ತೆ ಅಂತ ಎಂಟ್ರಿ ಕೊಡ್ತೀವಿ ನಾವು. ಕರೆಕ್ಟ್. ಇಲ್ಲಿ ಏನಾಗಿದೆ, ಕೆಲವರು ಕ್ಲೋಸ್ ಅಂದ ತಕ್ಷಣ ಅವ್ರ ಬಗ್ಗೆ ಏನು ಮಾತಾಡಿದ್ರು ತಪ್ಪು, ಇನ್ನೊಬ್ಬರ ಬಗ್ಗೆ ಹೇಳಲಿಲ್ಲ ಅಂದ್ರೆ ತಪ್ಪು ಅಂತ ಬರಲ್ಲ ಸರ್. ನನ್ನ ಸ್ಥಾನಕ್ಕೆ ಬನ್ನಿ, ಆ ಸ್ಪಾಟಲ್ಲಿ ನಿಂತ್ಕೊಂಡು ಒಂದು ಎಪಿಸೋಡ್ ನಡ್ಸ್ಕೊಟ್ಟು ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಪ್ರಾಂಪ್ಟ್ ಇಲ್ಲ, ಏನು ನೀವು ಕ್ಯಾಮ್ರಾಗಳು ಅವರು ಅಂತ ಬಂದಮೇಲೆ ಅಲ್ಲಿ ಏನೂ ಇಲ್ಲ. 5.5 hours ಮಾತಾಡಬೇಕು ನಾನು. ಪ್ರತಿಯೊಂದು ತಲೆಯಲ್ಲಿರಬೇಕು, ಗಮನ ಕೊಟ್ಟು ಮಾತಾಡಬೇಕು. ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸಾಮಾಜಿಕವಾಗಿ ಪ್ರಾಬ್ಲಮ್ ಆಗ್ಬೋದು. ಸ್ವಲ್ಪ ಯಾಮಾರಿದ್ರೆ ಜಾತಿ ಗೀತಿ ಅಂತ ಬರ್ಬೋದು, ಹೆಣ್ಣು ಗಂಡು ಅಂತ ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು. ಹೆಚ್ಚು ಕಮ್ಮಿ ಏನು ಆಗದಿದ್ದ ಹಾಗೆ ಒಂದು ನಡೆಸ್ಕೊಂಡು ಪ್ರತಿಯೊಬ್ಬರನ್ನ ನೀಟಾಗಿ ಕರ್ಕೊಂಬರ್ಬೇಕು ಈ ಕಡೆಗೆ. ಜವಾಬ್ದಾರಿ ಬರೀ ಕಂಟೆಸ್ಟೆಂಟ್ಸ್ ಅಲ್ಲ ಸರ್, ಪ್ರತಿಯೊಂದು ಒಬ್ಬ ವೀಕ್ಷಕನನ್ನು ನೋಡ್ತಾ ಇದ್ದಾನೆ ಅವನಿಗೂ ಹರ್ಟ್ ಆಗಬಾರ್ದು. ಹೌದಾ? ಪ್ರತಿಯೊಂದು ಬರುತ್ತಲ್ಲಿ. ಸೊ ಇಟ್ ಈಸ್ ನಾಟ್ ಅ ಈಸಿ ಜಾಬ್. ಎಲ್ಲಿ ನಿಮಗೆ ಜೋಕ್ ಕ್ರ್ಯಾಕ್ ಮಾಡಬೇಕು, ಎಲ್ಲಿ ತಮಾಷೆ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ, ಯಾರೋ ಇಬ್ಬರು ತುಂಬ ಚೆನ್ನಾಗಿ ಆಡಿ ಗೆಲ್ತಾ ಇರ್ತಾರೆ, ಸ್ಟುಪಿಡಿಟಿಯಲ್ಲಿ ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗ ಬೈದ್ಬಿಟ್ಟು ಸರಿ ಮಾಡಿರ್ತೀವಿ. ಯಾಕಂದರೆ ಹಾಳಾಗಬೇಡಿ, ಫಿನಾಲೆ ತನಕ ಹೋಗೋ ಕಂಟೆಸ್ಟೆಂಟ್ಸ್ ನೀವು ಅಂತ. ಇಲ್ಲಿ ನೋಡೋರಿಗೆ ಏನಂದ್ರೆ ಅವರಿಬ್ಬರಿಗೆ ಬೈದ್ರು, ಇನ್ಯಾರಿಗೆ ಬೈದಿಲ್ಲ ಅನ್ನೋದಕ್ಕೆ ಒಂದು 1000 ಇರುತ್ತೆ. ಯಾಕಂದ್ರೆ ಚೆನ್ನಾಗಿ ಆಡ್ತಾ ಇರ್ತೀರ ಕಣ್ರೆ ನೀವು, ಹಾಳಾಗಬೇಡಿ. ಅದೇ ವ್ಯಕ್ತಿಗಳಿಗೆ ಮುಂದಿನ ವಾರ ಕೇಳಿಲ್ಲ ನಾನು ನಂದೇ ತಪ್ಪಿತ್ತು ಇತ್ತು ಅಂತ ಒಪ್ಕೋತಾರೆ, ಅಲ್ಲೇ ಮುಗೀತಲ್ಲ. ಯಾವುದೋ ಕಾರಣ ಇರಬೇಕಲ್ಲ ಅಲ್ಲಿ. ಮಾತಾಡೋದಕ್ಕೇನು ಬ್ರದರ್, ಅಲ್ಲಿ ಹೊರಗಡೆ ಕೂತ್ಕೊಂಡು 1000 ಮಾತಾಡ್ಬೋದು, ಅದು ಪಾಯಿಂಟ್ ಅದಲ್ಲ. ಅಲ್ಲಿ ನಡ್ಸ್ಕೊಡೋರಿಗೆ ಮಾತ್ರ ಗೊತ್ತು ಏನಕ್ಕೆ. ಅಫ್ಕೋರ್ಸ್ ಸರ್, ಐ ಥಿಂಕ್ ಆ ಪೋಸ್ಟ್ಗೂ ಆ ಒಂದು ಇದಕ್ಕೂ ತುಂಬ ವೆಯ್ಟೇಜ್ ಇದೆ. ಆ್ಯಂಡ್ ನೀವು ಅದಕ್ಕೆ ತೂಕ ತರ್ತೀರಿ ಸರ್ ನಿಮ್ಮ ಮಾತುಗಳಿಂದ. ಆ್ಯಂಡ್ ಬಿಗ್ ಬಾಸ್ನ 12 ಸೀಸನ್ಗಳಲ್ಲಿ ಸರ್, ಐ ಥಿಂಕ್ ಬಿಗ್ ಬಾಸ್ ಅಂದ ತಕ್ಷಣ ಒಬ್ಬ ಆಡಿಯನ್ಸ್ಗೆ ನೀವೇ ಬ್ರ್ಯಾಂಡ್. ಬಿಗ್ ಬಾಸ್ಗೆ ಇರ್ಬೋದು, ಅಂದರೆ ಬೇರೆ ಬೇರೆ ಬಿಗ್ ಬಾಸ್ ಅಂತಲೇ ಇರ್ಬೋದು, ಬಟ್ ನಮ್ಗೆ ಕಾಣಿಸೋದು ಒಬ್ಬ ಕಾಮನ್ ಮ್ಯಾನ್ಗೆ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ನ ಬ್ರ್ಯಾಂಡ್. ಸೊ 1 ವರ್ಷದ ಹಿಂದೆ ಸಾಕಪ್ಪ ನನಗೆ ಬಿಗ್ ಬಾಸ್ ಸ್ವಲ್ಪ ತೃಪ್ತಿ ಆಯ್ತು ನನಗೆ ಅಂತ. ತೃಪ್ತಿ ಆಯ್ತು ಅಂತ ಹೇಳಿಲ್ಲ, ಸಾಕು ಅಂತ ಹೇಳಿದ್ರಿ ಸರ್. ಸೊ ಈಗ ಮತ್ತೆ ಅದನ್ನು ರೀಕನ್ಸಿಡರ್ ಮಾಡುವಂಥದ್ದು, ಈಗ ಅದಕ್ಕೆ ಆದರೆ ಖುಷಿ ಇದೆ ಸರ್ ಆ ಡಿಸಿಷನ್ ಬಗ್ಗೆ, ಅಥವಾ ತೃಪ್ತಿ? 100% ಸರ್. ಈಗ ನನಗೆ ಕೆಲವು ಆಗಿತ್ತು, ಯಾಕೋ ಬೇಡ ಅನಿಸ್ತಾ ಇತ್ತು. ಅವರೆಲ್ಲ ಅದನ್ನು ಸರಿಪಡಿಸ್ಕೊಂಡು ಬಂದರು. ಸರಿಪಡಿಸ್ಕೊಂಡು ಬರೋದಲ್ಲದೆ ಭಾಳ ಪ್ರೀತಿಯಿಂದ ಬಂದರು. ಪ್ರೀತಿಯಿಂದ ಬಂದಾಗ ಒಂದು ಹಠ ಹಿಡ್ಕೊಬೇಕು, ಅಹಂ ಹಿಡ್ಕೊಬೇಕು, ಇಲ್ಲಾಂದ್ರೆ ಆಲ್ರೆಡಿ ಮಾತು ಕೊಟ್ಬಿಟ್ಟಿದ್ದೀನಿ ಮರ್ಯಾದೆ ಹೋಗುತ್ತೆ, ಆ ಥರ ಏನಿಲ್ಲ ಸರ್. ಒಬ್ಬ ವ್ಯಕ್ತಿ ಸರಿಪಡಿಸ್ಕೋತೀನಿ ಅಂತ ನಮ್ಮ ಹತ್ರ ಬಂದಾಗ, ಸರಿಪಡಿಸ್ಕೊಂಡಾಗ ನಾವು ಫಸ್ಟ್ ಆಫ್ ಆಲ್ ಅದು ನಿಯತ್ತಾಗಿ ಮಾಡ್ತಾ ಇದ್ದಾರೆ, ಬಲವಂತವಾಗಿ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ. ಕರೆಕ್ಟಾಗಿ ಮಾಡೋದನ್ನು ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂದಾಗ ನಾವು ಒಂದು ಸ್ವಲ್ಪ ಅದಕ್ಕೆ ಗಮನ ಕೊಟ್ಟು
ಇನ್ನೊಂದೇನಾಗುತ್ತೆ, ವೀಕ್ಷಕರು ಎಲ್ಲರೂ ಅದನ್ನು ನೋಡೋ ಆಸೆ ಪಡ್ತಾ ಇರ್ಬೇಕಾದ್ರೆ ಏನಾಗಲ್ಲ ಅದರಿಂದ. ಎರಡನೇ ಅವಕಾಶ ಅಂತ ಬರುತ್ತೆ, ಅದನ್ನು ಒಂದು ಸೆಕೆಂಡ್ ಆಪರ್ಚುನಿಟಿ ಮಾಡಿ ಅಂತ ಮಾಡ್ತಾಯಿದ್ದಾರೆ. ಕರ್ನಾಟಕದ ಅಷ್ಟು ಒಂದು ಸಂಭ್ರಮನ, ಸಡಗರನ ಎಲ್ಲ ತಂದು ಒಂದು ಮನೆ ಮಾಡಿದ್ದಾರೆ ಇವತ್ತು. ಅಷ್ಟು ಕನ್ನಡ ಕಾಣ್ತಾ ಇದೆ ಎಲ್ಲ ಕಡೆ, ಗೋಡೆಯಲ್ಲಿ ತಂದಿದ್ದಾರೆ. ಸೊ ನಮ್ಮ ಆಸೆ ಇದ್ದಿದ್ದು, ನಮ್ಮ ಹಠ ಇದ್ದಿದ್ದು ಅಥವಾ ಡಿಬೇಟ್ ಇದ್ದಿದ್ದು ಯಾವುದೋ ನನ್ನ ವೈಯಕ್ತಿಕವಾದಂಥ ಕಾರಣಗಳಿಗಲ್ಲ. ಎಲ್ಲೋ ಒಂದು ಕಡೆ ಕನ್ನಡ ನೆಗ್ಲೆಕ್ಟ್ ಆಗ್ತಾಯಿದೆ ಅಂತ ಬರ್ತಾಯಿತ್ತು ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ. ಅದು ಎಲ್ಲಿಂದ? ನಮ್ಮವರಿಂದ ಅಲ್ಲ, ಮೇಲ್ಗಡೆ ಕೂತಿರೋರಿಂದ. ನನಗೆ ಬೇಡ ಅನ್ನಿಸ್ತು. ಬಟ್ ಅದು ಅವ್ರಿಗೆ ಗೊತ್ತಾದಾಗ ಬಂದರು, ಮಾಡಿದ್ರು, ಸರಿಪಡಿಸ್ಕೊಂಡ್ರು, ಚೆನ್ನಾಗಿ ಮಾಡ್ತಾಯಿದ್ದಾರೆ ಈಗ. ಇಟ್ಸ್ ಗುಡ್ ಫಾರ್ ದೆಮ್. ಇಂಡಸ್ಟ್ರಿ ವಿಚಾರಕ್ಕೆ ಬರೋದಾದರೆ ಸರ್, ಇಷ್ಟರಲ್ಲೇ ಕಲಾವಿದರ ಸಂಘದ ಎಲೆಕ್ಷನ್ ಇದೆ ಅಂತ ಗೊತ್ತಾಯಿತು. ಸೊ ಏನಾದರೂ ಅಂದರೆ ಇಂಡಸ್ಟ್ರಿಗೆ ನಾಯಕತ್ವದ ಒಂದು ಕೊರತೆ ಇದೆ ಅಂತ ಇರುವಂಥದ್ದು. ಸೊ ತಾವೇನಾದರೂ? ಗೊತ್ತಿಲ್ಲ ನನಗೆ, ಎಲೆಕ್ಷನ್ ಇರೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನನ್ನ ತನಕ ಇನ್ನೂ ಬಂದಿಲ್ಲ. ಬಟ್ ಎಲೆಕ್ಷನ್ ಆದರೆ ಒಳ್ಳೆಯದು ಸರ್. ನಮ್ಮಲ್ಲಿ ಬರ್ತಾರೆ, ಯಾರು ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ. ಲೀಡರ್ಶಿಪ್ ಅಫ್ಕೋರ್ಸ್ ಎಲೆಕ್ಷನ್ ಆಗಬೇಕು, ಒಂದು ಒಳ್ಳೆ ವಾಯ್ಸಸ್ ಬೇಕು, ಆದರೆ ಒಳ್ಳೆಯದು ಸರ್. ಎಲ್ಲ ಆ್ಯಂಗಲಲ್ಲೂ ಒಳ್ಳೆಯದು. ಚೇಂಬರಲ್ಲೂ ನಡೀತಾ ಇರುತ್ತೆ ಮೋಸ್ಟ್ಲಿ. ಅದೆಲ್ಲ ಒಳ್ಳೆಯದಾಗಲಿ. ಬಿಕಾಸ್ ಇಂಡಸ್ಟ್ರಿ ಇವತ್ತಿಗೆ ಒಂದು ಸರಿಯಾದ ವ್ಯಕ್ತಿಗಳು ಬಂದು ಕೂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಹಾಗಂತ ನಡ್ಸ್ಕೊಂಬಂತಾರೋ ಇದು ಅಂತಲ್ಲ, ಇನ್ನೂ ಸ್ಟ್ರಾಂಗ್ ಆಗಬೇಕು ಸರ್. ಎಲ್ಲ ಬರ್ತಾರೋ ಅಂತ ಬುಲೆಟ್ಗಳನ್ನು ತಡಿಬೇಕು ಅಂದರೆ ಇಲ್ಲಿ ಯೋಧರು ಹಂಗೆ ಇರಬೇಕೆ. ಕರೆಕ್ಟ್ ಸರ್. ಅದು ಬಂದರೆ ಚೆನ್ನಾಗಿರುತ್ತೆ. ರಾಕ್ಲೈನ್ ಅವರು ಅವತ್ತು ಹೇಳ್ತಾರೆ ಸರ್, ಅಂದರೆ OTT ಅವರು ನಮ್ಮನ್ನು ನೋಡ್ತಿರುವಂಥ ರೀತಿ, ಅಂದರೆ ಬಿಸ್ನೆಸ್ಸಿಗೆ ನಾವು ಬೇಕು, ಬಟ್ ನಮ್ಮ ಕಷ್ಟಗಳು ಕೇಳೋಕ್ಕೆ ರೆಡಿ ಇಲ್ಲ ಅನ್ನೋಂಥ ಈ ಥರದೊಂದು ವಿಚಾರಗಳನ್ನು ದನಿಯತ್ತುವಂಥ ಒಂದಷ್ಟು ಕೆಲಸಗಳಾಗಬೇಕು ಇಂಡಸ್ಟ್ರಿನಲ್ಲಿ. ಇಲ್ಲ ಸರ್, ಏನಾಗಿದೆ, ರಾಕ್ಲೈನ್ ಅವ್ರು ಹೇಳಿದ್ರಲ್ಲಿ ತುಂಬ ಕರೆಕ್ಟ್ ಇದೆ. ಬಟ್ ಹಾಳು ಮಾಡ್ಕೊಂಡಿದ್ದು ನಾವೇ. ಒಂದು ಟೈಮಲ್ಲಿ OTT ಬಂದು ಎಲ್ಲ ಚೆನ್ನಾಗಾಗ್ಬೇಕಾದ್ರೆ ನಾವು ನಮ್ಮಲ್ಲಿ ಎಷ್ಟೋ ಜನ ಅದೊಂದು ಆಸೆಗೋಸ್ಕರ ಸುಮ್ಮನೆ ಸುತ್ತಿ ಸಿನಿಮಾ ಕೊಟ್ಟಿದ್ದು ಉಂಟು. ಅದರಿಂದ ಎಷ್ಟೋ ಜನ ಸಫರ್ ಆಗಿದ್ದು ಉಂಟು. ಇವಾಗ ವಾಪಸ್ಸು ಎಷ್ಟೋ ಜನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಹೊಸ ಪ್ರತಿಭೆಗಳಂತೂ ಇಂಥ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿನೋ. ಎಷ್ಟೋ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಸ್ಮಾಲ್ ಡೌನ್ ಸರ್, ಎದ್ದೇಳುತ್ತೆ ಮತ್ತೆ ಎದ್ದೇಳುತ್ತೆ. ಎದ್ದೇಳಲೇಬೇಕು. ಆ ಥರ ಅಷ್ಟು ಕಳಪೆ ನಿಲ್ಲಲ್ಲ. ತುಂಬ ಟ್ಯಾಲೆಂಟೆಡ್ ಇಂಡಸ್ಟ್ರಿ ನಮ್ಮದು. ಬಿಕಾಸ್ ಒಂಚೂರು ಸಫರಿಂಗ್ ಇದೆ, ಕರೆಕ್ಟಾ? ಏನು ಮಾಡೋಕ್ಕಾಗಲ್ಲ. ಏನಾದರೂ ನಾಯಕತ್ವ ನೀವು ತಗೊಳ್ಳಿ ಅಂದರೆ ತಗೋತೀರಾ ಸರ್? ಒಪ್ಕೋತೀರಾ? ಆಗಿದ್ದೀನಲ್ಲ. ಯಾವುದು ನಂದು ಅದು ನಂದು, ಯಾವ್ದು ನಂದಲ್ಲ. ಚಿತ್ರರಂಗ ಎಲ್ಲರದು. ಸೊ ಅಲ್ಲಿ ನಾನು ನಾಯಕ ಆಗಿ ಅಂದರೆ ತಪ್ಪಾಗುತ್ತೆ. ಅಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರ ನಾಯಕತ್ವ ಕೆಳಗಡೆ ನಾವು ಚೆನ್ನಾಗಿದ್ದೀವಿ. ಕೊನೆಯದಾಗಿ ಸರ್, ಪ್ರತಿ ವರ್ಷ ಈ ಪ್ರಶ್ನೆ ಇದ್ದೇ ಇರುತ್ತೆ, ರಾಜಕಾರಣಕ್ಕೆ ಯಾವಾಗ ಸುದೀಪ್ ಸರ್ ಬಂದಾಗ ಬರ್ತೀರಾ ಸರ್? ಹೇಳ್ತೀನಿ ಬಂದಾಗ. ಬರುವ ಯೋಚನೆ ಸರ್? ಬಂದಾಗಂತೂ ಗೊತ್ತಾಗುತ್ತೆ. ಬರೋಕ್ಕಿಂತ ಮುಂಚೆ ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಂದಾಗ ಗೊತ್ತಾಗುತ್ತೆ. ಒಲವಿದೆಯಾ ಸರ್? ಒಲವು ನನಗೆ ಸಿನಿಮಾ ಬಿಟ್ಟು ಯಾವುದ್ರ ಮೇಲೆ ಇಲ್ಲ ಸರ್. ನನಗೆ ಆ ಥರ ಏನಿಲ್ಲ. ಈಗ ಸಮಾಜ ಕಳಕಳಿ ನೀವು ಹೇಳ್ತೀರಿ, ಸಮಾಜ ಸೇವೆ ಮಾಡೋದಕ್ಕೆ ನನಗೆ ರಾಜಕೀಯ ಬೇಕಾಗಿಲ್ಲ. ರಾಜಕೀಯದಲ್ಲಿ ಇರುವಾಗ ಸಮಾಜ ಸೇವೆ ಮಾಡೋಕ್ಕೋಸ್ಕರ ಅಲ್ಲಿಗೆ ಬಂದೆ ಅಂದರೆ ತಪ್ಪಾಗುತ್ತೆ. ಅದು ತಪ್ಪಾಗ ಸಮಾಜ ಸೇವೆ ಮಾಡೋಕ್ಕೆ ಅದು ಯಾವುದು ಬೇಕಾಗಿಲ್ಲ ನಮಗೆ. ಬಟ್ ಅಲ್ಲಿದ್ದಾಗ ನೀವು ಬೇರೆ ಅಧಿಕಾರಿಗಳಲ್ಲಿ ಬೇರೆ ಯಾವುದೋ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು, ಸ್ಟೇಟ್ ಎತ್ತಬೇಕು, ಅದಕ್ಕೆ ಪವರ್ ಬೇಕಾಗತ್ತೆ. ಸಮಾಜ ಸೇವೆಗೆ ಪವರ್ ಬೇಕಾಗಿಲ್ಲ. ಪವರ್ ಇರೋದು ಬೇರೆ ಅದಕ್ಕೆ ಯಾವಾಗ ಬರುತ್ತೋ ಅದನ್ನು ನಾನು ಮಾಡಬಲ್ಲೆ. ಬಟ್ ಇವತ್ತಿಗೆ ಚಿತ್ರರಂಗಕ್ಕೆ ನನಗೆ ಕೇಳೋಕ್ಕೆ ಹೋದರೆ ರಾಜಕೀಯದಲ್ಲಿ ಒಳ್ಳೊಳ್ಳೆ ನಾಯಕರಿದ್ದಾರೆ. ರಾಜ್ಯ ಏನು ಚೆನ್ನಾಗೇ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಅಪ್ ಡೌನ್ಸ್ ಇದ್ದೇ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಇನ್ನೂ ನಮಗೆ ಬೇಡಿಕೆಗಳಿದ್ದು, ಸಿನಿಮಾಗಳು ಚೆನ್ನಾಗಿದ್ದು, ವೀಕ್ಷಕರು ನಮ್ಮನ್ನು ನೋಡೋಕ್ಕೆ ಆಸೆ ಪಡ್ತಾ ಇದ್ದಾರೆ ಅಂದಾಗ ನನಗೆ ಅಷ್ಟೊಂದು ಎರಡೆರಡು ಕಡೆ ಕಾಲಿಟ್ಟು ಅಭ್ಯಾಸ ಇಲ್ಲ. ಒಂದು ಕಡೆ ಇದ್ದೀವಿ. ಬರೋ ಟೈಮಲ್ಲಿ ಬರ್ತೀನಿ ಸರ್. ಬಂದಾಗ ಸೌಂಡಾಗೇ ಬರ್ತೀವಿ, ಏನು ಕಮ್ಮಿ ಸೌಂಡ್ ಅಂತ. ಯಾಕಂದರೆ ನಮಗೆ ಸಿನಿಮಾದಲ್ಲಿ ಇರೋದ್ರಿಂದ ಅಭ್ಯಾಸ ಆಗಿಬಿಟ್ಟಿದೆ. ಅಂದರೆ ನಾವು ಬರ್ಬೇಕಾದ್ರೆ ಒಂದು ಇಂಟ್ರೊಡಕ್ಷನ್ ಸೀನ್ ಇರಬೇಕು, ಅರ್ಜುನ್ ಜನ್ಯ, ಅಜನೀಶ್ ಅಂತ ಮ್ಯೂಸಿಕ್ ಇರಬೇಕು. ಹಿಂಗೆಲ್ಲ ಮಾಡಿದ್ರೇ ಬರೋದು ನಾವು, ಬರೋಲ್ಲ ಇಲ್ಲ ಅಂದರೆ. ಹಾಗೆ ರಾಜಕೀಯದ ಒಂದು ಸೌಂಡ್ ಇರುತ್ತೆ. ಬರಬೇಕಾದ್ರೆ ಹಂಗೆ ಬರೋಣ. ಆದಷ್ಟು ಬೇಗ ದಿನ ಬರಲಿ ಸರ್. ಯಾಕೆ ಸಿನಿಮಾ ಬರೋಡಿತದೆಯಾ? ಇಲ್ಲ ಸರ್, ಎರಡು ಕಡೆ ಇರಬೇಕು ಸರ್. ಇಲ್ಲೇ ಇಷ್ಟೊಂದು ನಾಯಕತ್ವ ನಾನೇ ಹೇಳಿದ್ನಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಇಷ್ಟು ಸುದೀರ್ಘವಾಗಿ ವಿಸ್ತೃತವಾಗಿ for taking time and talking to us, sir. Thank you so much, sir. It's always a give and take. Nice talking to you. ಮಾರ್ಕ್ ಸಿನಿಮಾ ನಮ್ಮದು 25th December ರಿಲೀಸ್ ಆಗ್ತದೆ. ಐ ಜಸ್ಟ್ ರಿಕ್ವೆಸ್ಟ್ ಒನ್ ಥಿಂಗ್. ಇಲ್ಲಿ ಬರೀ ಒಬ್ಬ ಸುದೀಪ್ ಮಾತ್ರ ಇಲ್ಲ, ಸಿನಿಮಾದಲ್ಲಿ ತುಂಬ ಕಲೆಗಳು, ಪ್ರತಿಭೆಗಳಿದ್ದಾವೆ. ಎಲ್ಲರಿಗೂ ಬೆಂತಟ್ಟಿ ಅಷ್ಟೇ ನಾನು ಕೇಳೋದು ಸಿನಿಮಾ ಮೂಲಕ, ನನಗೆ ಮಾತ್ರ ಅಲ್ಲ. ಪ್ಲೀಸ್ ನೀವು ನೋಡಿ. ಖಂಡಿತ ಸರ್, ಅಫ್ಕೋರ್ಸ್. ಫಸ್ಟ್ ಡೇ ಫಸ್ಟ್ ಶೋ ಮರಿಬೇಡಿ. 2 ಚೌಲ್ಟ್ರಿ ಇದೆ, ಯಾವುದೊಂದು ಆಯ್ಕೆ ಮಾಡಿ. ಸರ್ 2 ಚೌಲ್ಟ್ರಿಗೆ ಹೋಗ್ತೀವಿ, 2 ಚೌಲ್ಟ್ರಲ್ಲಿ ಊಟ ಮಾಡ್ತೀವಿ ಸರ್.
ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾರ್ಕ್ಗೆ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿದೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.